ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸ್ವಾಮಿ. ನೀವ್ ಹೆಂಗಿದ್ರಿ ಸ್ವಾಮಿ? ಊಟ ಆಯ್ತಾ? ಚೆನ್ನಾಗಿದ್ದೀವಿ. ಊಟ ಆಯ್ತು. ಸ್ವಾಮಿ, ಈಗ 6 ತಿಂಗಳ ದಟ್ಟಿ ನಿಮಗೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೂನು ಸಿಗ್ತಾ ಇಲ್ಲ. ಇವತ್ತು ಸುಮಾರು ಒಂದ್ 10 ಸತಿ ಕಾಲ್ ಮಾಡವತ್ತಿ ನೀವು ಸಿಕ್ಕಿದ್ರಿ ಸ್ವಾಮಿ. ಹೌದು ಸ್ವಾಮಿ, ಹೌದು ಸ್ವಾಮಿ. ಸ್ವಾಮಿ ನಿಮ್ದು ತಪ್ಪು. ಗುರು ರಾಘವೇಂದ್ರನ ದಿಸೆಯಿಂದ ಧರ್ಮಸ್ಥಳದ ಅನ್ನ ತಿಂತ ಇದೀನಿ ಇವತ್ತು ನಾನು. ಅದರಿಂದ ಇವತ್ತು ಬಹಳ ಸಂತೋಷ ಆಗುತ್ತೆ ಸ್ವಾಮಿ. ಬಹಳ ಸಂತೋಷ. ಹಿರಿಯರಿದ್ದೀರಿ, ದೇವ್ರು ನಿಮ್ಮನ್ನ ಚೆನ್ನಾಗಿಡ್ಲಿ. ಯಾವಾಗ್ಲೂ 58 ವರ್ಷ ಸ್ವಾಮಿ. 58 ವರ್ಷ. ಓಹೋ, 58 ವರ್ಷ. 27/7/67 ಡೇಟ್ ಆಫ್ ಬರ್ತ್ ಸ್ವಾಮಿ. ನೀವು ನಮಗೆ ಹಾಗೆ ಕರೆಯೋದು ನಮಗೆ ಮುಜುಗರ ಅನ್ಸುತ್ತೆ. ನೀವು ಹೆಸರಿಡದೆ ಕರೆದು ಬಿಡಿ. ಹಂಗೇನಿಲ್ಲ ಸ್ವಾಮಿ. ಸ್ವಾಮಿ ಒಂದು ಸುಮಾರು ಈ ವರ್ಷದ ದಟ್ಟಿ ನೋಡ್ತಾ ಇದ್ದೀನಿ ಸ್ವಾಮಿ. ಓ ಹೌದಾ? ಹೌದು. ಕನಿಷ್ಠ ಪಕ್ಷ ನಿಮ್ಮ ಹೇಳಿದ ಮೇಲೆ ನಿಮ್ಮ ಇತ್ತೀಚೆಗೆ ಈಗ ಸುಮಾರು ಈಗ 2 ತಿಂಗಳ ದಟ್ಟಿ ಬಹಳ ತಾಳ್ಮೆ ಸುಧಾರಿಸಿಕೊಂಡು ಆದ್ರೂ ಒಂದೊಂದ್ಸತಿ ಎಡೆ ಬಿಡ್ತೀನಿ ಸ್ವಾಮಿ. ನಾನು ಎಡುತ್ತೀನಿ ಅಂತಂದ್ರೆ ಹಂಗಿಂಗ್ ಎಡುತ್ತಿಲ್ಲ ನಾನು. ನಿಮ್ಮನ್ನ ನೆನೆಸ್ಕೊಂಡೇಟ್ಗೆ ಅಲ್ಲಿಗೆ ತಾಳ್ಮೆ ಆಗ್ಬಿಡ್ತೀನಿ ಸ್ವಾಮಿ. ಅಯ್ಯೋ ಅಯ್ಯೋ ಅಯ್ಯೋ, ದೊಡ್ಡ ಮಾತು, ದೊಡ್ಡ ಮಾತು. 58 ವರ್ಷದ ಮಹನೀಯರು ನೀವು. ನಮ್ಮ ಮಾತಿಗೆ ಗೌರವ ಕೊಡೋದಿದೆಯಲ್ಲ, ಅದು ನನ್ನ ಭಾಗ್ಯ. ನಿಮ್ಮ ಭಾಗ್ಯ ನಮಗೆ ಸಿಕ್ಕಿರೋದು ನಮ್ಮ ಭಾಗ್ಯ, ನಾವು ಕೇಳ್ತಿರೋದು ನಮ್ಮ ಭಾಗ್ಯ ಸ್ವಾಮಿ. ಇದು ಹೇಗೆ ಅಂದ್ರೆ ಸುಮ್ನೆ ಹಾಗೆ ನೋಡ್ಬೇಕಾದ್ರೆ ಸಿಕ್ತ ಅಥವಾ ಯಾರಾದ್ರೂ ಹೇಳಿದ್ದ? ಇಲ್ಲ ಸ್ವಾಮಿ, ನಾನು ಈಗ 6 ತಿಂಗಳ ವರ್ಷದ ದಟ್ಟಿ ನೋಡ್ತಲೇ ಇದ್ದೀನಿ. ನಾನು ಶನಿವಾರ, ನನಗೆ ಮೊದ್ಲು ಗೊತ್ತಿರ್ಲಿಲ್ಲ, ಈಗ ಸುಮಾರು 2 ತಿಂಗಳ ಮುಂದೆ ಗೊತ್ತಾಯ್ತು. ಹೆಂಗೆ ಶನಿವಾರ, ಸೋಮವಾರ, ಗುರುವಾರ 8 ಗಂಟೆ ಆಯ್ತು ಅಂದ್ರೆ ನಿಮ್ ಕಾರ್ಯಕ್ರಮ ನೋಡಕ್ ಕಾಯ್ತಿರ್ತೀನಿ ನಾನು. ಅದ್ಭುತ ಅದ್ಭುತ ಅದ್ಭುತ. ಶುಭವಾಗ್ಲಿ. ಊಟ ಮಾಡಿದ್ರಾ? ಆಯ್ತು ಸ್ವಾಮಿ, ಊಟ ಆಯ್ತು. ಸಂತೋಷ. ಈಗ ನೀವು ಮನೇಲಿ ಇರೋದಾ ಅಥವಾ ಏನ್ ಕೆಲಸ ಮಾಡೋದು ನೀವು? ಸ್ವಾಮಿ, ನಾನ್ ಮನೇಲಿ ಇದ್ದೀನಿ. ನನ್ಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇಶದಿಂದ ಒಂದು ತನ್ನ ಕೊಟ್ಟಿದ್ದಾನೆ. ಅಂದ್ರೆ ಯಾವ ತರ ಸ್ವಾಮಿ? ನಂದು 8ನೇ ಕ್ಲಾಸ್ ಪಾಸು, 9ನೇ ಕ್ಲಾಸ್ ಫೇಲು. 8ನೇ ಕ್ಲಾಸ್ ಪಾಸು, 9ನೇ ಕ್ಲಾಸ್ ಫೇಲು. ಇದು ಹೆಂಗಿದು? ಹೌದು ಸ್ವಾಮಿ, 8ನೇ ಕ್ಲಾಸ್ ಪಾಸು, 9ನೇ ಕ್ಲಾಸ್ ಫೇಲ್. ಇದ್ರಲ್ಲಿ ಅರ್ಥ ಇದೆ ಸ್ವಾಮಿ. ಓಕೆ, ಹೇಳಿ ಹೇಳಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಬಡತನ ನಿಚ್ಚಿಗೆ ಬಂದ ಒಂದು ತನ್ನಕ್ಕೂ ಇಲ್ಲ ಸ್ವಾಮಿ. ನಾನು ಸುಮಾರು 38 ವರ್ಷದ ತಕ್ಕ ನನಗೆ ಒಂದು ತುತ್ತು ಅನ್ನಕ್ಕೂ ನಾನು ಯೋಚನೆ ಮಾಡ್ತಿದ್ದೆ. ಎಷ್ಟು ಜನ ಮಕ್ಕಳು? ನನಗೆ ಇಬ್ಬಳಿದ್ರಾಗೆ ಒಂದು ಸೆಕೆಂಡ್ ಇಯರ್ PUC ಫಸ್ಟ್ ಕ್ಲಾಸ್ ಆಗಿತ್ತು. ಒಂದೇ ನೈಟ್ಗೆ ತೀರೋಗ್ಬಿಡು ಸ್ವಾಮಿ ಅದು. ಆಯ್ತು, ನಾನು ಅದನ್ನ ಆಮೇಲೆ ತಗೊಳ್ತೇನೆ. ಅಂದ್ರೆ ನೀವೆಷ್ಟು ಜನ ಮಕ್ಕಳು ಅಂತ? ನಾವು 3 ಮಕ್ಕಳು ಸ್ವಾಮಿ. ನಮ್ಮ ತಂದೆ ತಾಯಿಗಳಿಗೆ 3 ಮಕ್ಕಳು. ನೀವೆಷ್ಟನೇವರು? ನಾವು ಒಟ್ಟು 5 ಜನ. 2 ಹೆಣ್ಮಕ್ಳು, 3 ಗಂಡು ಮಕ್ಕಳು. ನಮ್ಮ ಅಕ್ಕ ಒಂದಿದ್ದಾರೆ. ನಾನು 2ನೇವನು. ನನ್ನ ತಮ್ಮ BMTC ಬಸ್ ಕಂಡಕ್ಟ್ರು. ನನ್ನ ತಂಗಿ ವ್ಯವಸಾಯಗಾರರಿಗೆ ಕೊಟ್ಟಿದೀವಿ. ಇನ್ನೊಬ್ಬ ತಮ್ಮ ಬೆಂಗಳೂರಲ್ಲಿ ಕಾರ್ ಡ್ರೈವರು. ಆಗ್ಲಿ, ಹೇಳಿ. ಏನಾದ್ರು ಹೇಳ್ಕೊಳ್ಳೋದಿದೆಯಾ? ಹೇಳ್ಕೊಳ್ಳೋದ್ರಿಂದ ಬಹಳ ಇದೆ ಸ್ವಾಮಿ. ನನಗೆ 8ನೇ ಕ್ಲಾಸ್ ಪಾಸು, 9ನೇ ಕ್ಲಾಸ್ ಫೇಲ್ ಆತಲ್ಲ. ನಾನು ಹುಟ್ಟುವಾಗ ಒಂದು ಎಮ್ಮೆನಲ್ಲಿ ಸುಮಾರು ಒಂದು 4-5 ವರ್ಷ ನಾನು ಅವಾಗ 5-6 ರೂಪಾಯಿ 6 ಲೀಟರ್ ಹಾಲಿತ್ತು. ಅವತ್ತಿಂದ 2 ರೂಪಾಯಿ ಬೆಲ್ಲ ಕಾಪಡಿ ತರಬೇಕು. ನಮ್ ತಾಯಿ ಕಾಫಿ ಕಾಸ್ಬೇಕು, ಅಕ್ಕಿನ ತರಬೇಕು, ಜೀವನ ಮಾಡ್ಬೇಕು ಅವತ್ತಿನ ಕಾಲದಲ್ಲಿ. ಯಾರ ನಮ್ಮ ಫ್ರೆಂಡ್ ಒಬ್ಬ ಏನ್ ಮಾಡ್ದ, ಇಲ್ಲಿ SSLC ಪಾಸ್ ಆದ್ರೆ ಒಂದು ರೋಜ್ಗಾರ್ ಯೋಜನೆ ಅಂತ ಕೊಡ್ತಾರಲ್ಲ, ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಹೇಳಿ. ನನ್ ಫ್ರೆಂಡ್ ಒಬ್ಬ ಲೋನ್ ತಗೊಂಡಿದ್ದ. ಅವನೇನ್ ಮಾಡ್ದ, ನಾನು ಹಿಂಗೆ ಅವನ ಹತ್ರ ಯಾತ ಒಂದಿಷ್ಟು ವ್ಯವಹಾರ ಮಾಡ್ತಿದ್ರೆ ಏನಾಗ್ಬಿಡ್ತು, ನೀನ್ ಎಲ್ಲಾದ್ರಾಗಲ್ಲು ಅಂತ. ಒಂದು ಜಮೀನ್ ಇತ್ತು, ನಂದು ಜಮೀನ್ ಐತೆ ಸ್ವಾಮಿ, ಇಲ್ಲ ಅಂತ ಹೇಳ್ತಿಲ್ಲ. ಜಮೀನ್ ಐತೆ, ನೀನ್ ಯಾವ್ದಾದ್ರಾಗಲ್ಲು ಅಂತ ನಂದು ಒಂದ್ ಸ್ವಲ್ಪ ಹೊರಟು ಭಾಷೆ ಸ್ವಾಮಿ, ಬೇಜಾರಾಗ್ಬೇಡ್ರಿ. ಹೊರಟು ಭಾಷೆ. ಯಾವ್ದಾರಾಗ ಲೋನ್ ತಗೊಂತಿ ಕಡೆ, ನನಗೊಂದು ಲೋನ್ ಕೊಡ್ಸಯ್ಯ ಅಂತಂದೆ. ಅವ್ರೇನ್ ಮಾಡಿದ್ರು, ನಿನ್ಗೆ ಎಷ್ಟನೇ ಕ್ಲಾಸ್ ಓದಿದ್ಯಾ ಅಂತಂದ್ರು. 8ನೇ ಕ್ಲಾಸ್ ಪಾಸ್ ಆಗೈತಿ, 9ನೇ ಕ್ಲಾಸ್ ಫೇಲ್ ಆಗೈತಿ ಕಣ. 8ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕಣ ಲೋನ್ ಕೊಡ್ತಾರೆ ಅಂತಂದ್ರು ಸ್ವಾಮಿ. ಹಂಗಂತಿದ್ದಂಗ್ಲೆ ಅವನೇನ್ ಮಾಡ್ದ, ಅಪ್ಲಿಕೇಶನ್ ಇನ್ನೂ 2 ತಿಂಗಳು ಲೇಟು, ನೋಡೋಣ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ವಿ. ಅಲ್ಲಿ ಜನ ಲೋನ್ ಅಪ್ಲಿಕೇಶನ್ ಕೊಟ್ರು. ನಮ್ಗೆ ಏಜ್ ಬಾರ್ ಆಗೈತೆ ಅಂದ್ರು. ಹೆಂಗ್ ಏಜ್ ಬಾರ್ ಆಗೈತೆ? ನಮ್ ಜನರಲ್ ಸ್ವಾಮಿ, ನಾವು ಲಿಂಗಾಯ್ತು. ನಮಗೆ 38 ವರ್ಷ ಆಗಿತ್ತು ಸ್ವಾಮಿ ಲೋನ್ ತಗೋಬೇಕಾದ್ರೆ. ಓಹೋ, ಅಂದ್ರೆ ಅಲ್ಲಿ ಮದುವೆ ಆಗಿತ್ತ ನಿಮ್ಗೆ? ಅಲ್ಲಿ ಮದುವೆ ಆಗಿತ್ತು ಸ್ವಾಮಿ. ಅದನ್ನ ಹೇಳಲೇ ಇಲ್ಲ.
ಮದುವೆ ಆಗಿತ್ತು, ಮಗುನೂ ಆಗಿತ್ತು ಸ್ವಾಮಿ. ಎಷ್ಟನೇ ಕ್ಲಾಸ್, ಎಷ್ಟು ವಯಸ್ಸಿಗೆ ನೀವು ಮದುವೆ ಆದ್ರಿ? ಸುಮಾರು ಸ್ವಾಮಿ ಹೆಚ್ಚು ಕಮ್ಮಿ 27-28 ವರ್ಷ ನಾನು ಮದುವೆ ಆಗಿದ್ದು. ಓ ಹೌದಾ? ಹ್ಞೂ ಸ್ವಾಮಿ. ಮನೆಯವರು ಮಾಡಿದ್ರಾ? ಮನೆಯವರೇ ನೋಡಿ ಅಪ್ಪ ಅಮ್ಮ? ನಾನು ಇನ್ನೂ ಒಂದ್ ಹೇಳ್ತೀನಿ ಸ್ವಾಮಿ, ನಾನು ಒಂಥರ ಹ್ಯಾಂಡಿಕ್ಯಾಫ್ಟ್ ಅಂದ್ರೆ ನನ್ಗೆ 2 ಕಣ್ಣು ಇದ್ವು. 2 ಕಣ್ಣು ಇದ್ರೆ ನಡುಮಧ್ಯೆ ಒಂದ್ ಕಣ್ಣು ಹೋಗ್ಬಿಟ್ಟು ಸ್ವಾಮಿ. ಹಂಗಾಗಿ ಹುಡುಗರು ಆಟ ಆಡ್ತಾ ಹೇಳ್ಬಿಟ್ಟು ಕಣ್ಣು ಹೋಗ್ಬಿಟ್ಟು ಸ್ವಾಮಿ. ನಡುಮಧ್ಯೆ ಒಂದು ಕಣ್ಣು ಅಂದ್ರೆ ಈ ಮಧ್ಯದಲ್ಲಿ ಕಣ್ಣು ಹೋಯ್ತು ಅಂತ? ನಾನು ಮಧ್ಯದಲ್ಲಿ ಅಂದ್ರೆ ಮೊದಲು 2ನೇ ಕ್ಲಾಸ್ 3ನೇ ಕ್ಲಾಸ್ 3ನೇ ಕ್ಲಾಸ್ ಏನೋ ಸ್ವಾಮಿ ನಾನು ಮರ್ತಿದ್ದೀನಿ. 3ನೇ ಕ್ಲಾಸ್ನಾಗ ಆಟ ಆಡ್ಬೇಕಾದ್ರೆ ಹೋಗ್ಬಿಡ್ತು ಕಣ್ಣು. ಒಂದ್ ಕಣ್ಣು ಅಂದ್ರೆ ಆಟ ಆಡ್ತಾನ ಚಾಕು ಬಿದ್ಬಿಡ್ತು, ಕಣ್ಗುಡ್ಡೆ ಕೆಳಕ್ ಬಿದ್ಬಿಡ್ತು. ಅಯ್ಯೋಯ್ಯೋ, ಚಾಕು ಬಿದ್ದು ಕಣ್ಗುಡ್ಡೆ ಕೆಳಗೆ ಬಿತ್ತ? ಹ್ಞೂ ಸ್ವಾಮಿ. ಓಹೋ, ಅಂದ್ರೆ ಬೇರೆಯವ್ರು ಮಾಡಿದ್ದ ಏನು? ಇಲ್ಲ, ಬೇರೆ ಆಟ ಆಡ್ತಾ ಒಂದ್ 3-4 ಹುಡುಗರು ಆಟ ಆಡ್ತಾ ಹಿಂಗೆ ಆಟ ಆಡ್ಬೇಕಾದ್ರೆ ಏನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ಬಿಡ್ತು. ಅದೋಟು ಮರ್ತ್ಬಿಟ್ಟೇನು ಸ್ವಾಮಿ ನಾನು. ಆಯ್ತು, ಅದಾದ್ಮೇಲೆ ಒಂದ್ ಕಣ್ಣು ದೃಷ್ಟಿ ಕಳ್ಕೊಂಡ್ರಿ? ಒಂದ್ ದೃಷ್ಟಿ ಕಳ್ಕೊಂಡ್ಬಿಟ್ವಿ. ದೃಷ್ಟಿ ಕಳ್ಕೊಂಡ ಮೇಲೆ ನನಗೆ ಮದುವೆ ಆಗ್ಬೇಕಂಬದ್ ಇಷ್ಟ ಇರ್ಲಿಲ್ಲ. ನನ್ ಬಾಳು ಹಿಂಗೆ ನಾನೊಬ್ಬ ಹೆಣ್ಣು ಕಟ್ಟಿಕೆ ಬಂದು ಅವ್ರ ಜೀವನ ಹಾಳು ಮಾಡ್ಕೊಂಬದ್ ಬೇಡ ಅಂತೇಳಿ ಸುಮ್ಮನೆ ಬಿಟ್ಟೆ. ಅಲ್ಲಿದ್ದ ನನ್ನ ತಮ್ಮ ಒಬ್ಬ ಸ್ವಲ್ಪ ಯಾವ್ದೋ ಇವನು ವ್ಯಾಪಾರದಲ್ಲಿ ಬ್ರಾಂಡಿ ಶಾಪ್ ನಲ್ಲಿ ಕ್ಯಾಶಿಯರ್ ಆಗಿದ್ದ. ಒಂದ್ ಸ್ವಲ್ಪ ದುಡ್ಡು ಚೆನ್ನಾಗ್ ಆಡೋದು. ನಮ್ಮ ಅಣ್ಣಗೆ ಮದುವೆ ಮಾಡ್ಲೇಬೇಕು ಮತ್ತೆ ವಿದೇಶದಲ್ಲಿ ಹೆಣ್ಣು ನೋಡಕ್ ಹೋದನು ಮದುವೆ ಬಿಟ್ಟೆ ಸ್ವಾಮಿ. ಹೆಣ್ಣು ನೋಡಕಂತ ಹೋದ್ರೆ ಇವತ್ ಸಾಯಂಕಾಲ ಹೆಣ್ಣು ನೋಡಕ್ ಹೋಯ್ದಿವಿ ಅಂತಂದ್ರೆ ಇವತ್ ಬಿಟ್ರೆ ನಮ್ಮ ಅಣ್ಣ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಟೌನ್ ಸ್ವಾಮಿ, ಟೌನ್ ನಲ್ಲೇ ಹಣ್ಣು ತಂದು ಕೊಟ್ಬಿಟ್ಟು ನಿಶ್ಚಯ ಮಾಡ್ಕೊಂಡ್ ಬಂದ್ಬಿಟ್ವಿ. ಅಲ್ಲ, ಈಗ ಹೆಣ್ಣು ನೋಡಕ್ ಹೋಗಿದ್ದೆ ಯಾರಿಗೆ? ನನಗೇನೆ. ಬಟ್ ಹೋಗಿದ್ದ ದಿನನೇ ಮದುವೆ ಆಯ್ತು ಅಂತ? ಓದಿದ್ದಿಲ್ಲ, ನಿಶ್ಚಯ ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಂದ್ವಿ ಸ್ವಾಮಿ. ಅಂದ್ರೆ ನಿಮ್ಗೆ ನಿಮ್ಮ ಕಣ್ಣಿನ ಸಮಸ್ಯೆ ಎಲ್ಲ ಅವ್ರಿಗೆ ಗೊತ್ತಿತ್ತು ಸ್ವಾಮಿ. ಓಕೆ, ಅಷ್ಟು ಅರ್ಜೆಂಟ್ ಮಾಡ್ಲಿಕ್ಕೆ ಏನ್ ಕಾರಣ? ಇವನ್ ಮದುವೆ ಆಗಲ್ಲ, ಇವತ್ ಬಿಟ್ರೆ ಮದುವೆ ಆಗಲ್ಲ ನಾಳೆ ಒತ್ತರಿಕೆ. ಅಂದ್ರೆ ಅವ್ರು ಒಪ್ಪಲ್ಲ ಅಂತಲೂ ನೀವು ಮದುವೆ ಆಗಲ್ಲ ಅಂತಲೂ? ನಾನ್ ಮದುವೆ ಆಗಲ್ಲ ಅಂತ ಹೇಳಿ ಸ್ವಾಮಿ. ಯಾಕಂದ್ರೆ ನಿಮಗೆ ಮದುವೆ ಬಗ್ಗೆ ಅಥವಾ ಹೆಣ್ಮಕ್ಳನ್ನ ಯಾಕೆ ಅಯ್ಯೋ ಅನ್ಸ್ಬೇಕು ಅಂತ ಅಯ್ಯೋ ಅನ್ಸ್ಬೇಕು, ಕಂಡರೆ ಹೆಣ್ಮಕ್ಳು ನಾಳೆ ಒತ್ತರಿಕೆ ಏನೋ ಏನ್ ಕತಿ ಅಂತ ಹೇಳ್ಬಿಟ್ಟು ನಾನು ಬಹಳ ಆಲೋಚನೆ ಮಾಡ್ಕೊಂಡು ಇದು ಮಾಡ್ಬಿಟ್ಟೆ. ಓಹೋ, ಓಕೆ. ಹಾಗಾಗಿ ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಮದುವೆನೂ ಆಗ್ಬಿಡ್ತು. ನಾನ್ ಮದುವೆ ಆಗಿರೋ ಜಾಗ ಒಬ್ಳೆ ಮಗಳು, ಅವರು ಕೂಲಿ ಮಾಡ್ತಿದ್ರು ಸ್ವಾಮಿ. ಯಾರೋ ಅವ್ರ ತಂದೆ ತಾಯಿ ನಮ್ಗೆ ಹೆಣ್ಣು ಕೊಟ್ಟಿರೋ ತಂದೆ ತಾಯಿ ಇವತ್ತಿಗೂ ಕೂಲಿ ಮಾಡ್ತಾರೆ. ತಂದೆ ಇಲ್ಲ, ತಾಯಿ ಇದಾರೆ, ಇವತ್ತಿಗೂ ಕೂಲಿ ಮಾಡ್ತಾ ಇದಾರೆ. ಕೂಲಿ ಮಾಡೋರ್ ಮನೆಗೆ ನಾನು ಮದುವೆ ಆದೆ. ಅಲ್ಲಿ ನನ್ನ ಹೆಂಡತಿಗೆ ನಾನು ಮಿಷಿನ್ ತಾಮಕ್ಕಿನ್ನ ಮುಂಚೆಲೆ ನನ್ನ ಹೆಂಡತಿಗೆ ಇಲ್ಲಿ ಸ್ಕೂಲಲ್ಲಿ ಬಿಸಿ ಊಟ ಅಂತ ಮಾಡ್ತಾರಲ್ಲ ಸ್ವಾಮಿ, ಸ್ಕೂಲಲ್ಲಿ ಬಿಸಿ ಊಟ, ಅದಕ್ಕೆ ಸೇರ್ಕೆ ಬಿಟ್ರು. 400 ರೂಪಾಯಿನ 500 ರೂಪಾಯಿ ಕೊಡೋದು ಸೇರ್ಕೆ ಬಿಟ್ರು. ಅಲ್ಲಿದ್ದ ನಂದು ಇದೆಲ್ಲ ಆದ್ಮೇಲೆ ಮದುವೆ ಆಯ್ತು. ಮದುವೆ ಆದ್ಮೇಲೆ ಬಿಸಿ ಊಟಕ್ಕೆ ಸೇರಿದ್ರೆ ನನಗೆ ವೃತ್ತಿ ಇಲ್ಲ, ವ್ಯವಸಾಯ ಬಿಟ್ರೆ ಬೇರೆ ವೃತ್ತಿ ಇಲ್ಲ, ಬೇರೆ ಎಮ್ಮೆ ಕಾಯ್ಬೇಕು, ಜೀವನ ಮಾಡ್ಬೇಕು ಮೊದ್ಲು ಜಮೀನ್ ಇದ್ರು ನಮಗೆ ಬಡತನ ಅಂತೂ ತನ್ನಕ್ಕೂ ಇಲ್ಲ ಸ್ವಾಮಿ ಅವತ್ತು. ಅಲ್ಲಿದ್ದ ನನ್ಗೇನ್ ಮಾಡಿದೆ, ಹುಡುಗ ಹೇಳಿದ್ನಲ್ಲ ಲೋನ್ಗೆ ಹಾಕಿ ಯಾರಿಗೋ ಕೊಟ್ಟು ಏನೋ ಆಗ್ಬಿಟ್ಟು ಅದೇನೇನೋ ಆಗ್ಬಿಟ್ಟು ಲೋನ್ 40,000 ರೂಪಾಯಿ ದುಡ್ಡು ಕೊಟ್ರು ಸ್ವಾಮಿ. ಇವತ್ತು ನಾನೊಂದು ತುತ್ತನ್ನ ತಿಂತಿದ್ದೀನಿ ಅಂದ್ರೆ ಧರ್ಮಸ್ಥಳದ ಅನ್ನದಾತನೇ ನನಗೆ ಕಾರಣ ಅಂತ ಒಂದು ಏಳಿಗೆ ಹೇಳ್ತೀನಿ ಸ್ವಾಮಿ. ಓ, ಅಂದ್ರೆ ಧರ್ಮಸ್ಥಳ ಸಂಘದಿಂದ ನಿಮಗೆ ಹಣ ಇಲ್ಲ, ಧರ್ಮಸ್ಥಳ ಸಂಘದಿಂದಲ್ಲ ಸ್ವಾಮಿ. ನಿಮಗೆ ಗೊತ್ತಿರ್ಬೋದು, PMRY ಅಂತೇಳಿ ಒಂದು ಸ್ಕೀಮ್ ಇತ್ತು ಸ್ವಾಮಿ ಅವಾಗ. ಓಕೆ, ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಹೇಳಿ ಒಂದು ಸ್ಕೀಮ್ ಇತ್ತು ಸ್ವಾಮಿ. ಅಂದ್ರೆ ಈಗ ಹೊಸದಾಗಿ ಏನು ಸ್ಥಾಪನೆ ಅಥವಾ ಶುರು ಮಾಡೋರ್ಗು ಒಂಚೂರು ಹಣ ಸಹಾಯ ಮಾಡ್ತಾರೆ ಅಂತ. ಯಾವಾಗ ಸುಮಾರು 2005 8 ಇರ್ಬೇಕು ಸ್ವಾಮಿ ಆ ಲೋನ್ ಬಂದಿದ್ದು. ಈಗ ನಿಲ್ಲಿಸ್ಬಿಟ್ಟವ್ರ ಆ ಲೋನ್. ನಾವೇನ್ ಮಾಡಿದ್ವಿ, ಲೋನ್ ತಗೊಂಡ್ವಿ. ಲೋನ್ ತಗೊಂಡ್ಮೇಲೆ ಹಿಂಗೇನೆ ತೆನೆ ಹೊಡೆಯ ಮಿಷಿನ್ ಸ್ವಾಮಿ, ರಾಗಿ ಹೊಲ ಕೊಯ್ತಾರಲ್ಲ, ರಾಗಿ ಹೊಲ ಕೊಯ್ದಿದ್ದು ತೆನೆ ಕೊಯ್ದಿದ್ದು ಅದನ್ನ ರಾಗಿ ಮಾಡ್ಕೊಡೋದು ಸ್ವಾಮಿ. ಅದನ್ನ ಮಾಡ್ಕೊಂಡಿವಿ, ಜೀವನ ಮಾಡ್ತಿದ್ವಿ. ಅಲ್ಲಿದ್ದ ನಮ್ಮತ್ತೆ ಅವ್ರದ್ದು ಸಣ್ಣದೊಂದ್ ಮನೆ ಇತ್ತು. ನಮ್ಮತ್ತೆ ಹೋದಂಗಲ್ಲ ನನ್ ಬಲನೇ ಇದ್ದಿದ್ದ ಅವ್ರಿಗೆ. ಏನೋ ಮಾಡಿದ ಒಂದ್ 20-25 ಸೈಟ್ ಇತ್ತು ಸ್ವಾಮಿ ಟೌನ್ ನಲ್ಲಿ. ಒಂದ್ ಹೆಂಚಿನ ಮನೆ ಇತ್ತು, ಒಂದ್ ಹಾಲು, ಒಂದ್ ಬೆಡ್, ಒಂದ್ ಅಡಿಗೆ ಮನೆ ಇತ್ತು. ಅದನ್ನ ಏನ್ ಮಾಡಿದ್ವಿ, ಕಿಲ್ಲಪ್ಪ ಹೆಂಚಿನ ಮನೆ ಎಲ್ಲಾ ಇದು ಸರ್ವೆ ಪಾಲ್ಸ್ ಹಾಕಿದ್ರು ಎಲ್ಲ ಹುಳ ಬಿದ್ದು ಹೋಗುತ್ತಪ್ಪ, ಏನೋ ಮಾಡಿ ಕೀಳ್ಸಿ ಇನ್ನೊಂದ್ ಪೋಷಣ ಅವ್ರ ಜೊತೆ ಒಂದ್ ಸ್ವಲ್ಪ ದುಡ್ಡಿತ್ತು ಸ್ವಾಮಿ. ನನ್ನ ಉದ್ದೇಶ ಏನು, ನನಗೆ ಅನ್ಯಾಯ ಆದ ಚಿಂತಿಲ್ಲ, ಒಬ್ರಿಗೆ ಅನ್ಯಾಯ ಆಗ್ಬಾರ್ದು. ಅಂದ್ರೆ ಯಾವ ತರ ಅಂದ್ರೆ, ಅವ್ರ ನಿಮ್ಮ ಹತ್ರ ಒಂದ್ 10 ರೂಪಾಯಿ ದುಡ್ಡಿರುತ್ತೆ. ನಾನೇನ್ ಮಾಡ್ತೀನಿ ಸ್ವಾಮಿ, 5 ರೂಪಾಯಿ ಬಡ್ಡಿ ಕೊಡ್ತೀನಿ, ಕೊಟ್ಬಿಡು ಅಂತೀರ ನೀವು. ನಾ ಕೊಟ್ರಿ ಸ್ವಾಮಿ ಅಂತ ಕೇಳ್ತೀನಿ. ಅದನ್ನ ನೀವು ಅವ್ರು ಕೊಟ್ರು ಕೊಡ್ಬೋದು, ಇಸ್ಕೊಂಡೋದ್ರ ಕೊಡ್ಬೋದು, ಬಿಟ್ರು ಬಿಡ್ಬೋದು ಸ್ವಾಮಿ. ಅದು ಸೆಕೆಂಡ್ರಿ ಬಡ್ಡಿ ವ್ಯವಹಾರ.
ಆತರ ಮಾಡ್ತಿದ್ರಲ್ಲ, ಈ ವಜ್ಜಿಗೆ ಯಾರ್ ದಿಕ್ಕು? ನಾಳೆ ಬತ್ತರಿಕೆ ಇವ್ರ ಅಜ್ಜಿನ ಯಾರು ನೋಡ್ತಾರೆ? ನನ್ ಕೊಳ್ಳಿಗೆ ಬೀಳುತ್ತೋ ಬೇರೆ ಕೊಳ್ಳಿಗೆ ಬೀಳುತ್ತೋ ಅದು ನನಗೆ ಗೊತ್ತಿಲ್ಲ. ಅಜ್ಜಿ ಅಂದ್ರೆ ಯಾರು? ನಮ್ಮ ಅತ್ತೆ, ನಮ್ಮ ಹೆಣ್ಣು ಮಕ್ಳವ್ರ ಅತ್ತೆ, ನಮ್ಮ ತಾಯಿ. ಓಕೆ. ವಜ್ಜಿ ಒಂದ್ ಸ್ವಲ್ಪ ದುಡ್ಡು ಕೂಡಿಕೊಂಡಿತ್ತು. ದುಡ್ಡು ಕೂಡಿಕೊಂಡಿದ್ರೆ ನಾನೇನ್ ಮಾಡ, ವಜ್ಜಿ ಬಂದಂಗೆಲ್ಲ ಅವತ್ತಿನ ಮತ್ತೆ ಬಂದಂಗೆಲ್ಲ ಹೇಳ್ತಿತ್ತಲ್ಲ, ಹೋದಂಗೆಲ್ಲ ಒಂದ್ 12-15 ಕಿಲೋಮೀಟರ್ ಆಗ್ತಿಲ್ಲ ನಮ್ಮೂರಿಗೂ ಅವ್ರಿಗೂ. ಅಲ್ಲಿಂದ ನಾನೇನ್ ಮಾಡ್ದೆ, ಸರಿ ಸ್ವಾಮಿ ಸರಿ ಅಂತ ಹೇಳ್ಬಿಟ್ಟು, ಯಾರ ನಿಮ್ಮಂತರ ಬುದ್ಧಿವಂತರು ಪುಣ್ಯಾತ್ಮರು ಮುಸ್ಲಿಮ್ಸ್ ಮುನ್ಸಿಪಾಲ್ಟಿ ಲೋನ್ ಕೊಡ್ತಾರಂತೆ, ನೋಡಪ್ಪ ಅಪ್ಲಿಕೇಶನ್ ಹಾಕು ಅಂದ್ರು. ಮುನ್ಸಿಪಾಲ್ಟಿಗೆ ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ನಮ್ ಗ್ರಾಚಾರಕ, ಆ ವಜ್ಜಿ ಗ್ರಾಚಾರಕ, ನನ್ ಗ್ರಾಚಾರಕ, ಯಾವ ಗ್ರಾಚಾರಕ ಲೋನ್ ಆಗಿ ಬಂದೇ ಬಿಡ್ತು. ಯಾವ್ದು ಈ ನಮ್ಮ ಮನೆ ಅಂತ ಕೊಡ್ತಾರಲ್ಲ ಸ್ವಾಮಿ, ಆ ಮನೆ ಲೋನ್ ಕೊಟ್ಬಿಟ್ರು. ಲೋನ್ ಕೊಡ್ತೀನಿ ನಾನೆಲ್ಲ ಮಿಷಿನ್ ತಗೊಂಡೋಗಿದ್ದೆ. ಅವಜ್ಜಿ ದಿನ ಗಲಾಟೆ ಮಾಡಕ್ ಕೇಳ್ತು. ನಾನೇನ್ ಮಾಡ್ಬಿಟ್ಟೆ, ಸರಿ ಸ್ವಾಮಿ ಅಂತ ಹೇಳ್ಬಿಟ್ಟು ಬಂದು ಮನೆಗೆ ಏರ್ಪಾಟ್ ಮಾಡೋದಂತ ಮಾಡ್ದೆ. ಸಣ್ಣ ಮನೆ ಎಲ್ಲ ಸಮೇತ ಕೀಳಿಸ್ಬಿಟ್ಟು ಮನೆ ಕಟ್ಟಿಸ್ದೆ. ಮನೆ ಕಟ್ಸಿ ಅವಜ್ಜಿ ಸೀಟ್ ಹಾಕ್ಬೇಕು ಅಂತ ಮಾಡಿ ಸೀಟ್ ಹಾಕಿದ್ದು RCC ಮಾಡಿಸ್ಬೇಕು ಅಂತ ಹೇಳಿ RCC ಮಾಡಿಸಿದ್ದು. ತಿರ್ಗಾ ನನಗೆ 2-3 ರೂಮ್ ಕೊಡಪ್ಪ, ನಾನು ಸಾಲ ತೀರಿಸ್ಬೇಕು, ಈ ಬಾಡಿಗೆ ಕೊಟ್ಟು ಹೋಗ್ತಂದ್ರು. ಅದನ್ನು ಮಾಡ್ಕೊಟ್ಬಿಟ್ಟೆ. ಅದನ್ನು ಮಾಡ್ಕೊಟ್ಟೆ. ತಿರ್ಗಾ ನನಗೂ ವಾಸಕ್ ಮನೆ ಇರ್ಲಿಲ್ಲ, ಸುಮ್ಮನೆ ಎಲ್ಲ ಹಳೆ ಮನೆ ಇತ್ತು. ಹಳೆ ಮನೆ ಇದ್ದೆ, ಅದನ್ನು ಕೀಳಿಸಿ ನನ್ ಮನೆನೂ ಕಟ್ಕೊಂಡೆ. ನಿಮ್ಮೂರಲ್ಲಿ ತಿನ್ನಕ್ ಅಂದ್ರೆ ನಿಮ್ಮೂರಲ್ಲಿ ಕಟ್ಕೊಂಡ್ರಿ? ನಮ್ಮೂರಲ್ಲಿ ನಾನ್ ಕಟ್ಕೊಂಡೆ. ಅವಜ್ಜಿಗೆ ಅವಾಗೊಂದ್ ಮನೆ ಮಾಡ್ಕೊಟ್ಟೆ. ಅವಜ್ಜಿಗೂ ಬಾಡಿಗೆ ಬರ್ತೈತೆ, ಜೀವನ ಮಾಡ್ತೈತೆ. ಅಲ್ಲಿದ್ದ ಒಬ್ಬ ಮಗಳು ತೀರೋದ್ ಸ್ವಾಮಿ. ಅಂದ್ರೆ ನಿಮ್ಮ ಹೆಂಡತಿನ? ಅಲ್ಲ, ನಮ್ಮ ಮಗಳು ಸ್ವಾಮಿ. ನಿಮ್ ಮಗಳು ತೀರೋದ್ರ? ತೀರೋಯ್ತು. ಅದೇ ಸೆಕೆಂಡ್ ಇಯರ್ PUC ಫಸ್ಟ್ ಕ್ಲಾಸ್ ಆಗಿತ್ತು ಅನ್ನಲ್ಲ. ಅಲ್ಲ, ಈಗ ಒಂದ್ ನಿಮಿಷ, ಈ ಮನೆ ಕಟ್ಟೋ ವೇಳೆಗೆ ನಿಮ್ಗೆ ಎಷ್ಟು ಜನ ಮಕ್ಳಿದ್ರು? ಇಲ್ಲಿ ಮನೆ ಕಟ್ಟಬೇಕಾದ್ರೆ ಒಬ್ಳೆ ಮಗಳು, ಅಲ್ಲಿ ಮನೆ ಕಟ್ಟಬೇಕಾದ್ರೆ ಇಬ್ಬಳಿದ್ರು ಸ್ವಾಮಿ. ಬಟ್ ಈಗ ತೀರು ಹೋಗಿದ್ ಮಗಳು ದೊಡ್ಡವರು ಸ್ವಾಮಿ. ಏನು ಓದ್ತಾ ಇದ್ರು ಅವಾಗ ಅವರು? ಅವ್ರು ಸೆಕೆಂಡ್ ಇಯರ್ PUC 85% ಇತ್ತು ಸ್ವಾಮಿ. ಏನಾಯ್ತಾ ಹೆಣ್ಮಕ್ಳಿಗೆ? ಒಂದ್ ದಿವಸ ಮನೆ ಮಲಿಕೊಂಡಿದ್ರು ಸ್ವಾಮಿ. ಹೊರಗಡೆ ಮಲಿಕೊಂತಿದ್ದಾರೆ. ಏನ್ ಮಾಡಿದ್ರು, ಒಂದು ರೂಮ್ ನಲ್ಲಿ ಬಂದು ಮಲಿಕೊಂಡ್ಬಿಟ್ರು. ಯಾರು? ತಾಯಿ ಮಗಳು, ಇಬ್ಬರು ಮಕ್ಳನ್ನು ತಾಯಿ ಒಂತಾಗ ಮಲ್ಕೊಂಡ್ಬಿಟ್ರು. ಅವತ್ತು ನಾನು ಹೇಳ್ಬಾರ್ದಂಗೆ ಹೇಳ್ದೆ, ಬಾರಮ್ಮ. ಅವತ್ತು ಎಕ್ಸಾಮ್ ಕ್ಲೋಸ್ ಆಗಿತ್ತು. ಎಕ್ಸಾಮ್ ಕ್ಲೋಸ್ ಇದು ಟ್ಯೂಷನ್ ನಾನು ಯಾಕೆ ಅನ್ಎಕ್ಸ್ಪೆಕ್ಟೆಡ್ ಗಿರಿರಕ್ ಹೋಯ್ತು ಸ್ವಾಮಿ. ಹಿರಿಯರಕ್ ಹೋದಾಗ ಅವಜ್ಜಿ ಮನೆಗೆ ಓದ್ತಿತ್ತ ಹುಡುಗಿ. ಎಲ್ಗೋಗಿದ್ರಿ? ಹಿರಿಯೂರು ಟೌನು. ಆ ಹುಡುಗಿ ಆ ಅಜ್ಜಿ ಮನೆಗೆ ಓದ್ತಿತ್ತು. ಇದನ್ನ ಹೇಳದ್ ಬಿಟ್ಟೆ. ಅವಜ್ಜಿ ಮನೆಗೆ ಓದ್ತಿತ್ತಲ್ಲ, ನಾನೇನ್ ಮಾಡ್ದೆ, ಅಮ್ಮ ಅವಜ್ಜಿ ಒಂದೇ ಐತೆ, ಸೀದಾ ಮನೆಗ್ ಬಿಟ್ಟು ಬರ್ತೀನಿ ಬಾರಮ್ಮ ಅಂತಂದು. ಇಲ್ಲಪ್ಪ, ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮ ಬಂದ್ರೆ ನಾನು ಊರಿಗೆ ಬರ್ತೀನಿ ಅಂತ ಬಂದ್ ಸ್ವಾಮಿ. ಯಾರು? ಮಗಳು ಬತ್ತಿದ್ದಂಗ್ಲ ಅವ್ರ ಏನ್ ಮಾಡಿದ್ರು, ನೈಟ್ ಆತು. ಅವ್ರ ಕ್ಲಾಸ್ಮೇಟ್ ಒಬ್ರು ಪಕ್ಕದಳ್ಳಿನಾಗೆ ಇವತ್ತು MBBS ಡಾಕ್ಟರ್ ಸ್ವಾಮಿ. ಯಾರ ಕ್ಲಾಸ್ಮೇಟು? ನನ್ ಮಗಳ ಕ್ಲಾಸ್ಮೇಟು. ಓಕೆ. ಆ ಹುಡುಗಿ ಮಂತಕ್ ಹೋಗಿ ಜಾಮೂನ್ ತಿಂದು ಮನೆಗ್ ಬಂದು ಮನಿ ಕಂಡ್ರು ಸ್ವಾಮಿ. ಎಷ್ಟೊತ್ನಲ್ಲಿ? ರಾತ್ರಿ 9:30 10 ಗಂಟೆಗೆ 10-10:30 ಮಲಿಕಂಡ್ರು ಸ್ವಾಮಿ. ಅದೆಲ್ಲಿ ಬಂತ ಏನ್ ಕತ್ಯ, ಸಣ್ಣದೊಂದ್ ಕಿರುಬೇಳೆ ದಪ್ಪ ಹಾವು ಬಂದೈತೆ. ಓಹೋ, ಮನೆ ಒಳಿಕೆ? ಮನೆ ಒಳಿಕೆ. ರೋಡ್ ಸೈಡ್ ಅಲ್ಲೇ ಇತ್ತ ಮನೆ? ಇಲ್ಲ, ನಡ ಊರಲ್ಲೇ ಐತೆ. ಗ್ರಾಚಾರ ಸ್ವಾಮಿ ಅದು. ಅಲ್ಲ, ಈ ಮನೆ ಸ್ವಲ್ಪ ಸುತ್ತಮುತ್ತ ಎಲ್ಲ ಮನೆಗಳಿದಾವ ಸ್ವಾಮಿ, ಮನೆಗಳಿದಾವ ಸುತ್ತಮುತ್ತ. ನಡ ಊರಲ್ಲೇ ಇದ್ದಂಗಿದೆ ಮನೆ. ಗಿಡಗಳೇನು ಅಥವಾ ಸಾದ್ರೆ ಏನಿರ್ಲಿಲ್ಲ? ಇಲ್ಲ, ಹಳೆ ಮನೆ ಇತ್ತು, ಎಂಚಿನ ಮನೆ ಇತ್ತು, ಒಟ್ಟು ಬಿದ್ದೋಗಿತ್ತು, ಸುಮಾರಾಗಿತ್ತು ಸ್ವಾಮಿ. ಅದೆಲ್ಲ ಮುಟ್ಟೆ ಐತೆ. ನಾವು ಸರ್ವತ್ನಾಗ ಏನ್ ಮಾಡಿದೆ, ಬೆಳಗಿನ ಜಾವ 4 ಗಂಟೆ ಹೊರಗ್ ಬಂತು. ಹೊರಗ್ ಬತ್ತಿದ್ದಂಗ್ಲ ಯಾಕಮ್ಮ ಅಂತಂದು, ಯಾಕೆ ಎದೆಲ್ಲ ಉರಿತತ್ ಕಡಪ್ಪ ಅಂತಂದ್ರು. ಅಲ್ಲಿದ್ದ ಇಲ್ಲೇ ಪಕ್ಕದಲ್ಲ ಆಸ್ಪತ್ರೆ ಐತಿ, ಇಲ್ಲಿ ಬೇಡ ಹಿರಿಯರಿ ಕರ್ಕೊಂಡು ಹೋಗಂದ್ರೆ, ಹಿರಿಯರಿ ಕರ್ಕೊಂಡು ಹೋಗಕ್ಕಂತಂದ್ರೆ ಆಟೋ ಮಾಡಿದ್ವಿ. ಆಟೋದಾಗ ಕಟ್ಕೊಂಡು ಅವ್ರಿಗೆ ಹಾಕಿ ಕಳ್ಸಿದ್ವಿ. ಕಳ್ಸಿ ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ತಗೊಂಡೋಗೋಣ ಅಂತ ಮನೆಗ್ ಬಂದೆ ಸ್ವಾಮಿ. ಅಲ್ಲಿ ಆಸ್ಪತ್ರೆಗೆ ಹೋದಾಗ ಏನಾಗ್ಬಿಟ್ಟೈತಂದ್ರೆ, ಇವ್ರು ಹುಳ ಐತೆ ಅಂತ ಬಂದಿತ್ತೆ ಅಂತ ಹೇಳಿಲ್ಲ ಆಸ್ಪತ್ರೆ. ಬೆಳಗಿನ ಜಾವ 4 ಗಂಟೆ 5 ಗಂಟೆ 5:30ಗೆ. ಬಟ್ ನೀವು ಇಲ್ಲಿ ಹುಳ ನೋಡಿದ್ರಾ? ಹಾವು ನೋಡಿದ್ರಾ? ನೋಡಿದ್ರು ಅಂತೇಳಿ ನಮ್ಮ ಫ್ರೆಂಡು ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು ಸ್ವಾಮಿ. ನಾನಂತೂ ನೋಡಿ, ನನ್ ಗೊಂಡ್ಕಂಡ ನನಗೆ ಕಂಡಿಲ್ಲ ಸ್ವಾಮಿ. ಅಲ್ಲ, ಈಗ ಅವರು ನನ್ಗೆ ನೋಯುತ್ತೆ ಅಂತ ಹೇಳಿದ ಸಮಯ ಏನು? ನೋಯುತ್ತೆ ಅಂತ 4:30 5 ಗಂಟೆ. ನಾನೇನ್ ತಿಳ್ಕೊಂಡೆ, ಅದೆಲ್ಲ ಈಗ ಒಂಥರ ಗ್ಯಾಸ್ಟ್ರಿಕ್ ಬಿಟ್ರೆ ಎದೆ ಉರಿತತೆ ಇದೆಲ್ಲ ಇರ್ತಾವನ, ಅದು ಸರಿಯಾಗಿ ಊಟ. ಈಗ ಎಜುಕೇಶನ್ ಅಂದ್ರೆ ಬಹಳ ಕಷ್ಟ ಅಲ್ಲ, ಯಾವಾಗ್ಲೂ ಓದ್ತಿರ್ತವೆ. ವಿತ್ತು ಸರಿಯಾಗಿ ಊಟ ಮಾಡ್ತಿರಲ್ಲ, ಏನ ಇವ್ರಿಗೆ ಇದೇನಾಗೈತೆ, ಗ್ಯಾಸ್ಟ್ರಿಕ್ ಆಗೈತೆ ಅಂತ ನಾವು ಅನುಮಾನ ಪಟ್ವಿ ಸರ್. ಅಲ್ಲಿದ್ದ ಆಸ್ಪತ್ರೆ ಕರ್ಕೊಂಡು ನೀವು ಇಲ್ಲೇ ಉಳ್ಕೊಂಡು ಬೈಕ್ ತಗೊಂಡು ದುಡ್ಡು ಮನೆಯಾಗಿತ್ತು, ಮನೆಯಾಗ ತಗೊಂಡಂತ ಹೋದೆ. ಅಲ್ಲಿ ಹೋಗಿ ಕೇಳಿದ್ಕಿ ಇವ್ರೇನು ಹೇಳಿಲ್ಲ. ಅವ್ರು ಹೋಗ್ತಿದ್ದಂಗ್ಲ ಏನ್ ಮಾಡ್ಬಿಟ್ಟವ್ರೆ, ಗ್ಲೂಕೋಸ್ ಹಾಕಿಬಿಟ್ಟವ್ರೆ. ಬಟ್ ಹಾವು ಕಚ್ಚಿದೆ ಅಂತ ಇವ್ರಿಗೂ ಗೊತ್ತಿಲ್ಲ? ಇವ್ರಿಗೂ ಗೊತ್ತಿಲ್ಲ, ಇವ್ರು ಹೇಳಿನಿಲ್ಲ, ಆಟೋದವರು ಹೇಳಿಲ್ಲ.
ಬಟ್ ಒಟ್ನಾಗ ಆ ವಿಷಯನೇ ಗೊತ್ತಿಲ್ಲ, ಏನ್ಕೋ ಏನೇನು ಹೋಯ್ತತೆ ಅಂತ ಅವ್ರಿಗೂ ಅಂದ್ಕೊಂಡಿದ್ದಾರೆ, ನೀವು ಅಂದ್ಕೊಂಡಿದ್ರಿ, ಅಂದ್ಕೊಂಡಿದ್ವಿ. ಅದಕ್ಕೆ ಅವ್ರಿಗೂ ಬಾಟ್ಲ್ ಹಾಕ್ಬಿಟ್ಟಿದ್ದಾರೆ. ಬಾಟ್ಲ್ ಹಾಕ್ಬಿಟ್ಟಿದ್ದಾರೆ. ಅದು ಹಾವು ಮುಟ್ಟಿತ್ತೋ ಬಿಟ್ಟಿತ್ತೋ ಆ ದೇವ್ರಿಗೆ ಗೊತ್ತು ಸ್ವಾಮಿ, ಮಂಜುನಾಥಗ್ ಗೊತ್ತು. ಅದು ಹಿರಿಯರ ಕರ್ಕೊಂಡು ಹೋದಿ, 2-3 ಆಸ್ಪತ್ರೆ ಕರ್ಕೊಂಡು ಹೋದಿ, ಇಲ್ಲ ಇಲ್ಲಿದ್ದ ದುರ್ಗಕ್ಕೆ ಕರ್ಕೊಂಡು ಹೋಗಿ, ದುರ್ಗಕ್ಕೆ ಆಂಬುಲೆನ್ಸ್ ಕರ್ಕೊಂಡು ಹೋಗಿ ಹೋಗೇ ಬಿಡ್ತು. ಹೋಗ ಹೊತ್ತಿಗೆ ಕರ್ಕೊಂಬಂದು ಇನ್ನೇನ್ ಮಾಡಿದ್ವಿ, ಮಣ್ಣು ಮಾಡಿಬಿಟ್ವಿ ಸ್ವಾಮಿ. ಓಹ್, ನೀವು ಕರ್ಕೊಂಡು ಹೋಗೋಷ್ಟೊತ್ತು ಅವ್ರು ತೀರೋಗ್ಬಿಟ್ರು ಸ್ವಾಮಿ. ಎಷ್ಟು ವಯಸ್ಸು ಅವಾಗ ಮಗಳಿಗೆ? ಸುಮಾರು ಸೆಕೆಂಡ್ ಇಯರ್ PUC ಓದಿತ್ತು ಸ್ವಾಮಿ. ಒಂದು 18 ವರ್ಷ ಇರ್ಬೋದು ಸಾಮಾನ್ಯ. 18 ವರ್ಷದ ಮಗಳು ತೀರೋದ್ರು. 18 ವರ್ಷದ ಮಗಳು, ಅದೊಂದೇ ನಮಗೆ ಬಲ ಇದ್ದಿದ್ದು. ಬಟ್ ಆಕೆ ಸ್ವಲ್ಪ ಚೆನ್ನಾಗಿ ಮಾತಾಡ್ಕೊಂಡು ಅಥವಾ ಮನೆಯೆಲ್ಲ ಲವಲವಿಕೆಯಿಂದ ಇದ್ದ ಹೆಣ್ಮಗಳೇ? ಲವಲವಿಕೆ ಇದ್ದ ಹೆಣ್ಣು ಮಗಳು ಅವಳು. ಬಟ್ ನೀವು ಈ ಕಡೆಗೆ ಗೊತ್ತಾಯ್ತಾ ಅದು ಏನಕ್ಕೆ ಅಂತ? ಇಲ್ಲ, ಗೊತ್ತಾಗ್ಲಿಲ್ಲ ಸ್ವಾಮಿ, ಅದು ಏನಕ್ಕ ಮದು ಗೊತ್ತಾಗ್ಲಿಲ್ಲ. ನೀವು ಇವತ್ತಿಗೆ ಅಂದ್ಕೊಂಡಿರೋದು ಹಾವು ಮುಟ್ಟಿ ಹಂಗಾಗಿರೋದು? ಹಾವು ಮುಟ್ಟಿರೋದು, ಊರಾಗ ಹೇಳೋದು ಅಷ್ಟೇನು, ಹಾವು ಮುಟ್ಟಿ ಐತಿ. ರಾತ್ರಿ 4:30-5 ಗಂಟೆಗೆ ಎಲ್ಲ ಕಣ್ಣು ನಿದ್ದೆಗಿರ್ತಾರೆ, ಏನ್ ಮಾಡ್ತಾರೆ ಏನ್ ಕತೆ ಅದು ಗೊತ್ತಾಗಲ್ವಲ್ಲ. ಹಾವು ಮುಟ್ಟಿದ್ದು ಹೋಗಿರೋದು 9 ಜನ ಅಭಿಪ್ರಾಯ, ಇವತ್ತಿನವರೆಗೂ ಅದೇ ಹೇಳ್ತಿರೋದು. ಬಟ್ ಮುಟ್ಟಿದ ಜಾಗ ಏನು ಕಾಣ್ತಿರ್ಲಿಲ್ವಾ? ಇಲ್ಲ, ಕಾಣ್ತಿಲ್ಲ ಸುಮ್ಮನೆ ಮುಟ್ಟೆ ಸ್ವಾಮಿ ಅಷ್ಟೇ. ಅದು ಕಚ್ಚೈತೋ ಬಿಟ್ಟೈತೋ ಮುಟ್ಟೈತಿ. ಅಲ್ಲಿದ್ದ ಇನ್ನೊಬ್ಬ ಮಗಳಿದ್ದಾರೆ. ಓಕೆ. ಇನ್ನೊಬ್ಬ ಮಗಳು ಇಬ್ಬಳಿಗೂನು ಈ ಸಿರುಬಾಯಿ ಅಂತ ಆಗುತ್ತೆ, ಕೇಳಿದಿರ ಸ್ವಾಮಿ? ಏನು? ತುಟಿನಲ್ಲಿ ಸಿರುಬಾಯಿ ಅಂತ ಆಗುತ್ತೆ. ಸಿರುಬಾಯಿ? ಅಂದ್ರೆ ಯಾವ ತರ, ಏನಾಗುತ್ತಲ್ಲಿ? ಈಗ ತುಟಿ ಇರುತ್ತಲ್ಲ, ತುಟಿ 2 ಓಳಾಗ್ಬಿಡುತ್ತೆ ಸ್ವಾಮಿ. ಓಕೆ ಓಕೆ ಓಕೆ. ತುಟಿ 2 ಓಳಾಗಿರುತ್ತೆ. ಈ ಹುಡುಗಿ SLC ಹೋಗಿದೈತೆ ಎಂಬ ಒಂದು ಅನಿಸಿಕೆ ಬಿಟ್ರೆ ಈ 2ನೇ ಮಗಳು, ಅದಕ್ಕೆ ಇದನ್ನು ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ. ಹೊರಗಡೆ ಹೋದ್ರೆ ತಿರಿಕೆ ಮರೋ ಶಕ್ತಿನೂ ಇಲ್ಲ 2ನೇ ಮಗಳಿಗೆ. ಅದು ಹಿಂಗಾಡಿ ಏನ್ ಮಾಡಿದ್ವಿ, ಓದ್ಸಕಂದ್ರೆ ಓದಕ್ಕೂ ಬರಲ್ಲ, ಇದಕ್ಕೆ ಮಾಡಕ್ಕೂ ಬರಲ್ಲ. ಏನ್ ಮಾಡ್ತೀಯ, ಮಗಳು ಮದುವೆ ಮಾಡೋಣ ಅಂತ ಹೊರಟಿವಿ ಸ್ವಾಮಿ. ನನ್ನ ಹೆಂಡತಿ ಮಾಡಿದ್ಲು, ಇನ್ನೇನು ಮದುವೆ ಮಾಡ್ಬಿಡೋಣ ಅಂತ ಹೊರಟ್ಬಿಟ್ವಿ. ಯಾರಿಗೆ? ಸಣ್ಣ ಮಗಳಿಗೆ. ಓಕೆ. 2ನೇ ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಹೊರಟ್ಬಿಟ್ಟು ಏನಾಗ್ಬಿಡ್ತು, ನನ್ನ ಹೆಂಡತಿ ಒಂದ್ ಸ್ವಲ್ಪ ಹೊರಟು ಎದುರು ಜಾಸ್ತಿ ಹೋಗ್ಬಿಟ್ರು. ಬೆಂಗಳೂರಲ್ಲಿ ಒಬ್ಬ ನನ್ನ ಅಕ್ಕನ ಮಗ ಇದ್ದ, ಅವರೇ ತಾಯಿ ಮಗಳು ಇನ್ನೊಬ್ರು ಯಾರ ಸೇರ್ಕೊಂಡ್ಬಿಟ್ಟು, ನೀನ್ ಮದುವೆ ಆಗ್ತೀನಪ್ಪ ಅಂತಂದ್ರು. ಆಗ್ತೀವಪ್ಪ ಅಂತಂದ್ರು. ನನ್ಗೆ ಇಷ್ಟ ಇಲ್ಲ, ಆದ್ರೂ ನಾನು ಆಗ್ತೀನಿ ಅಂತ ಅಂದ್ಬಿಟ್ಟ. ಆಗ್ತೀನಿ ಅಂತಿದ್ದಂಗ್ಲೆ ಸರಿ ಅಂತ ಬಂದ್ಬಿಟ್ರು. ನನಗ್ ಕೊಡಕ್ ಇಷ್ಟ ಇರ್ಲಿಲ್ಲ ಅಲ್ಲಿಗೆ. ಯಾಕಪ್ಪ ಅಂದ್ರೆ ಹುಡುಗ ಎಡ್ಡಮ್ ಹೊರಟು ಹುಡುಗ, ಬೆಂಗಳೂರು ಜೀವನ ಸರಿಯಲ್ಲ ಎಂಬ ಉದ್ದೇಶ ನನ್ನಲ್ಲಿತ್ತು ಸ್ವಾಮಿ. ಅಲ್ಲಿದ್ದಾನ ಏನ್ ಮಾಡಿದೆ, ಎಲ್ಲ ಪೂರೈಸ್ಬಿಟ್ವಿ. ಇನ್ನೇನೋ ಬಿಡು, ನಿಮ್ಮಂತನೇ ಆಗ್ಬಿಡ್ಲಿ, ನನ್ನ ಹತ್ರ ದುಡ್ಡಿಲ್ಲ, ನಾನು ಎಲ್ಲ ಸಾಲ ಪಾಲ ಮಾಡಿ ಒಂದ್ 50,000 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಪತ್ಕಂಡೆ. ಅಲ್ಲಿದ್ದ ನನ್ನ ತಮ್ಗಳು ನಾವು ಇಷ್ಟಿಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಮನೆ ಮುಂದೆ ಮಾಡ್ಬಿಡೋಣ ಅಂತೇಳಿ. ನನಗೆ ದೇವಸ್ಥಾನ ಮಾಡೋಕ್ಕೂ ನನಗೆ ಶಕ್ತಿ ಇರ್ಲಿಲ್ಲ ಅವತ್ತು. ಅಲ್ಲಿದ್ದ ಏನ್ ಮಾಡಿದ್ವಿ, ಸರಿ ಮದುವೆ ಮಾಡೋಣ ಅಂತೇಳಿ ಹೊರಟು ಎಲ್ಲ ಇನ್ನೇನು ಪುರೋಹಿತರಿಗೆ ಕೊಟ್ಟಿದ್ವಿ, ಶಾಮಿ ಅಂದರಿ ಅಡ್ವಾನ್ಸ್ ಕೊಟ್ಟಿದ್ವಿ, ಎಲ್ಲರಿಗೂ ಕೊಟ್ಟಿದ್ವಿ. ಬ್ಯಾಂಡ್ ಸೆಟ್ನರ್ಗೊಂದು ಮಾತಾಡಕಂತ ಅವ್ರ ಊರ್ಗ್ ಹೋದ್ವಿ ಸ್ವಾಮಿ. ಅವ್ರ ಊರ್ಗ್ ಹೋದಾಗ ಅವನು ಏನ್ ಮಾಡ್ದ, ಎಲ್ಲ ಪೂರೈಸಿದ್ವಿ. ಇನ್ನೇನು ಹೊರಡೋ ಟೈಮ್ ಸ್ವಾಮಿ. ಹೊರಡೋ ಟೈಮ್ನಾಗ ಏನಂದ, ನನ್ನ ತಮ್ಮ ಕಂಡಕ್ಟರ್, BMTC ಬಸ್ ಕಂಡಕ್ಟರ್ ಏನಂದ, ಏನಪ್ಪ ಎಲ್ಲ ಮುಗಿದೈತೆ, ಫೋಟೋದ್ ನೀನ್ ಹಾಕ್ಯ, ವಿಡಿಯೋದ್ ಅಣ್ಣ ಯಾಕೆ ಅಂತಾನೆ ಅಂತಂದ್ರು. ಅವನ್ ಎದ್ದು ಬಿಟ್ಟು ಒಂದ್ ಸ್ವಲ್ಪ ರಫ್ ಅಂಡ್ ಟಫ್, ನನಗ್ ಪಿನ್ ಟು ಪಿನ್ ಮಾಡ್ಕೊಡಂಗಿದ್ರೆ ಮಾಡ್ಕೊಡ್ರಿ, ಹೆಂಗೆ ಸ್ಟೇಜ್ ಪ್ಲೇಯರ್ ಮಾಡ್ಕೊಂಡು ನನ್ಗೆ VIP ಎಲ್ಲರೂ ಬರ್ತಾರೆ, ನನಗೆ ಚಿತ್ರಧಾಮ ಮಾಡಿ ಒಳ್ಳೆ ಸ್ಟ್ಯಾಂಡರ್ಡ್ ನನಗೆ ಮಾಡ್ಕೊಡಂಗಿದ್ರೆ ಮಾಡ್ಕೊಡ್ಬೇಕು, ಇಲ್ಲ ನಾನು ಮದುವೆ ಆಗಲ್ಲ ಅಂದ್ಬಿಟ್ಟ ಗಂಡು. ಬಟ್ ಅಲ್ಲಿ ಮಾತಾಡ್ಕೊಂಡಿದ್ರಲ್ಲ ಮೊದ್ಲು ಮಾತಾಡ್ಕೊಂಡಿದ್ರೆ ಅವಾಗೇನೋ ಒಂಥರ ಏನೋ ತಾಸ್ತಿರಕ್ ಮಾತಾಡ್ಕೊಂಡು ಹೋಗಿದ್ದ ಅವನಷ್ಟೇನೆ. ಅವ್ರ ಮನೆ ಬಾಗ್ಲಿಗೆ ಹೋದಾಗ ನನಗೆ ಇಂಥದೇ ಬೇಕು, ಹಿಂಗೆ ಬೇಕು, ನನಗೆ ಮಾಡ್ಕೊಡ್ಬೇಕು ಅಂದ. ನನಗ್ ಕೊಡಕ್ಕೂ ಇಷ್ಟ ಇರ್ಲಿಲ್ಲ ಸ್ವಾಮಿ. ಕೊಡಕ್ಕೂ ಇಷ್ಟ ಇಲ್ಲ ಅಂದ್ಮೇಲೆ ನಾನೇನ್ ಮಾಡ್ದೆ, ಕೊನೆಗೆ ನನ್ನ ತಮ್ಮ ಒಂದೇ ಮಾತಾಡ್ದ, ಇವನು ಬೆಂಗಳೂರಾಗಿದ್ದು ಈ ಹುಡುಗಿಗೆ ಅನ್ಎಜುಕೇಟೆಡ್, ತಿಳುವಳಿಕಿಲ್ಲ, ಬೆಂಗಳೂರು ಸಿಟಿನಾಗ ಬಿಟ್ಟು ಇವನೆಲ್ಲೋ ಹೋಗ್ಬಿಟ್ರೆ ಇವ್ನ್ ನೋಡ್ಕೊಂಬಾರ ಯಾರು, ನಿಮ್ಮನ್ನ ನೋಡ್ಕೊಂಡಾರ ಯಾರು ಮುಂದೆ? ನಮ್ಮನ್ನು ನೋಡ್ಕೋಬೇಕಲ್ಲ ಸ್ವಾಮಿ, ಮುಂದೆ ಮೆತ್ಕಾಲ್ ಕಾಲಕ್ಕೆ ನಮ್ಮನ್ನು ನೋಡ್ಕೋಬೇಕು. ಗಂಡ್ ಮಕ್ಳಿಲ್ಲ ಸ್ವಾಮಿ ನನಗೆ. ನೋಡ್ಕೊಂಬದಿಲ್ಲಿ ಇವ್ನ್ ಬೇಡವೇ ಬೇಡ ಅಂತೇಳಿ ಗಟ್ಟಿ ಗಡ್ತ್ಕೊಂಡು ನಮ್ಮ ಮೂವರಣ್ಣ ತಮ್ಮ ವಾಪಸ್ ಬಂದ್ವಿ. ವಾಪಸ್ ಬಂದ್ಮೇಲೆ ಇನ್ನೇನ್ ಮಾಡ್ತೀವಿ, 1-2 ತಿಂಗಳು ಸುಧಾರಿಸಿದೆ ಸ್ವಾಮಿ.
2-3 ತಿಂಗಳು ಸುಧಾರಿಸಿ ಬೇರೆ ಕಡೆ ಏನ್ ನೋಡ್ಲೇಬೇಕಲ್ಲ ಸ್ವಾಮಿ. ನನ್ನ ತಂಗಿ ಮಗ ಒಬ್ಬ ಇದ್ದ ಸ್ವಾಮಿ. ನನ್ನ ತಂಗಿ ಮಗ್ಗೆ ಏನ್ ಮಾಡಿದ್ವಿ, ಹಿಂಗೇನೆ ಮಾಡ್ಬೇಕು ನೋಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಹೇಳಿದ್ವಲ್ಲ ಹೊರಟು ಅಂತ ಹೇಳ್ಬಿಟ್ಟು, ನಾನ್ ಹೇಳಿದ್ರೆ ಸರಿಯಾಗಲ್ಲ ಅಂತ ಹೇಳಿ ನಮ್ ದೊಡ್ಡಪ್ಪನ ಮಗನ್ ಕುಟ್ಟೆ ಹೇಳ್ ಕಳಿಸ್ತೆ. ಏನಂತಾನ, ಅಣ್ಣ ನಾನ್ ಹೇಳಿದ್ರೆ ಕೇಳಲ್ಲ ನಿನ್ನ ಸೊಸೆ, ನೀನ್ ಹೋಗ್ಬಿಟ್ಟು ಹಿಂಗೈತಮ್ಮ ನಾವ್ ಹೆಣ್ ಕೊಡಕಂತ ಇಂತ ಊರ್ಗ್ ಹೋಗೋಣಂತ ಮಾಡಿದ್ನಿ, ತಂಗಿ ಮಗ್ ಕೊಡಕಂತ ಹೊರಟಿದೀವಿ, ನಿನ್ ಇಷ್ಟ ಹಂಗಮ್ಮ ಅಂತ ಅಂದ್ರು. ಹಂಗನ್ನ ಅವತ್ಗ ಅವ್ರ ಏನಂದ್ರು, ನೀವ್ ಎಲ್ಲಿಗನ ಕೊಟ್ರು ಮಾಮ, ಎಲ್ಲಿಗನ ಕೊಟ್ ಮಾಡ್ರಿ ಮಾಮ, ನನ್ ಮಗಳು ದಡ್ಡಿ ವಿದ್ಯಾವಂತಿ ಅಲ್ಲ, ಸರಿಯಾಗಿ ಮಾತಾಡಕ್ಕೂ ಬರಲ್ಲ ಸ್ವಾಮಿ ನನ್ ಮಗಳಿಗೆ, ಇವತ್ತಿಗೂ ಸರಿಯಾಗಿ ಸ್ವಚ್ಛವಾಗಿ ಮಾತಾಡಕ್ ಬರಲ್ಲ, ಒಳ್ಳೆ ಮಂತನ ಕೊಟ್ ಮಾಡ್ರಿ ಮಾಮ ಅಂತ ಅಂದ್ಲು. ಯಾರು? ನನ್ನ ಹೆಂಡತಿ. ಯಾರಿಗೆ? ನಮ್ಮ ಅಣ್ಣನ್ಗೆ. ಹಂಗಂತಿದ್ದಂಗ್ಲೆ ಸರಿ ಅಮ್ಮ ಇಂಥ ದಿನ ಹೊರಡೋಣ ಅಂತ ಹೇಳಿದ್ವಿ, ನನ್ನ ತಂಗಿಗೆ ನಾವು ಬರ್ತೀವಿ ಅಂತ ಹೇಳಿದ್ವಿ. ಹೊರಟ ಇದೀವಿ ಸ್ವಾಮಿ, ನಿಂತ ಇದೀವಿ, ಇಂಥ ದಿನ ಡೇಟ್ ಫಿಕ್ಸ್ ಮಾಡಿ ಇಂಥ ದಿನ ಹೋಗೋಣ ಅಂತ ಹೊರಟಿದ್ದೀವಿ. ಹೊರಟಾಗ ನನ್ನ ಹೆಂಡತಿ ಏನ್ ಮಾತಾಡ್ಬೇಕು ಗೊತ್ತೇ, ಎಲ್ಲ ಹೊರಡ್ಬೇಕಾದ್ರೆ ನಿಂತ ಇದೀವಿ ಎಲ್ಲ, ನಾನು ಇಲ್ಲಪ್ಪ ಹಳೆ ಗಂಡನ್ ಹೋಗಿ ಕೇಳ್ಕೊಂಬತ್ತೀನಿ, ಹಳೆ ಹುಡುಗನ್ ಹೋಗಿ ಕೇಳ್ಕೊಂಬತ್ ನಾನು ಅಂತ ತಳ್ಸ. ಅಂದ್ರೆ ಛತ್ರ ಗಿತ್ರ ಮಾಡ್ಬೇಕು ಅಂತ ಹೇಳ್ದ ಒಂದ್ ಜೊತೆ. ಹಳೆ ಹುಡುಗನ್ನ ಮೊದ್ಲಿನ ಇಷ್ಟೇ ಎಂಗೇಜ್ಮೆಂಟ್ ಮಾಡಿದ್ವಿ ಅಂದ್ವಲ್ಲ, ಅದೇ ಬೆಂಗಳೂರು ಹುಡುಗ ಅಂತ ಹೇಳಿದ್ವಲ್ಲ ಸ್ವಾಮಿ, ಅದೇ ಛತ್ರ ಗಿತ್ರ ಎಲ್ಲ ಮಾಡ್ಕೊಡಂಗಿದ್ರೆ ಆಗ್ತೀನಿ ಅಂತ ಹೇಳಿದ್ನಲ್ಲ ಅವ್ರು, ಆ ಹುಡುಗನ್ ನಾನು ಕೇಳ್ಕೊಂಬತ್ತೀವಿ ಅಂತ ಹೊರಟಿದ್ದಾರೆ. ಯಾರು? ತಾಯಿ? ನಾ ಹೆಣ್ಣಿನ ತಾಯಿ, ನನ್ನ ಹೆಂಡತಿ. ಅವಾಗ ನಾನು ಏನ್ ಮಾಡ್ಬೇಕು? ಬಿಡು ಅಂತ ಹೇಳಿ ಸುಮ್ನಾಗಿ ತಿರ್ಗಾ ಸಮಾಧಾನ ಮಾಡಿ ಕರ್ಕೊಂಡು ಹೋದ್ವಿ. ಎಂಗೇಜ್ಮೆಂಟ್ ಆತು, ಎಲ್ಲ ತಿರ್ಗಾ ಅಲ್ಲಿ ಮಾತುಕತೆ ಮಾಡ್ಕೊಂಬಂದ್ವಿ ಅಂತ ಒಪ್ಪತ್ಕೊಂಡ್ರು. ಒಪ್ಪತ್ಕೊಂತಿದ್ದಂಗ್ಲೇನೆ ತಿರ್ಗಾನ ಅವ್ರ ಏನ್ ಮಾಡಿದ್ರು, ನನ್ನ ಹೆಂಡತಿ ನನ್ನ ಹತ್ರ ದುಡ್ಡಿಲ್ಲಮ್ಮ ಅಂತ ಅನ್ನೋಕೆ ನಾನು 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಅಂತಂದ್ರು. 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಅಂತಂದ್ರೆ ನಾನೇನ್ ಮಾಡ್ತೀನಿ, ನಂಬ್ಕೊಂಡಿದ್ದೆ ಸ್ವಾಮಿ. ನನ್ನ ಹೆಂಡತಿ ತಾಯಿರ್ ಕುತ್ಕೊಂಡು ಒಳಗ್ ಕುತ್ಕೊಂಡು ಅವ್ರಿಗೆ 1 ರೂಪಾಯಿ ದುಡ್ಡು ಕೊಡ್ಬೇಡಕ್ಕಮ್ಮ, ಅದ್ ಹೆಂಗ್ ಮದುವೆ ಮಾಡ್ತಾನ ಮಾಡು ಅಂತಂದ್ರು. ಯಾರು? ನನ್ನ ಹೆಂಡತಿ, ಅವ್ರ ಅಮ್ಮನ ಕುಟೆ, ನನ್ನ ಹೆಂಡತಿ ಅವ್ರ ಅಮ್ಮನ ಕುಟೆ. ಹಂಗಂತಿದ್ದಂಗ್ಲೆ ನನಗೆ ಜೀವ ದಣಿಗಿಡ್ದಂಗ ಆಗ್ಬಿಡ್ತು. ಯಾರನ್ನ ಪರಿಚಯಸ್ತದ್ ನೋಡ್ಬಿಟ್ಟು ನಾನು ಎಂದು ವ್ಯವಹಾರ ಮಾಡ್ದಾನೆ ಯಾರನ್ನ ದುಡ್ಡು ಕೇಳಿದೆ ಸ್ವಾಮಿ. ಕೇಳೋ ಹೊತ್ತಿಗೆ ಅವ್ರೊಂದ್ 50,000 ಕೊಟ್ರು. ತಿರ್ಗ ನನ್ ತಗ ಒಂದು ಸ್ವಲ್ಪ ಇತ್ತು, ಹೆಂಗ ಜಾಮ್ ಜೂಮ್ ಅಂತ ಹೇಳಿ ಚೆನ್ನಾಗೆ ಎಲ್ಲಾರು. ನಮ್ದಿರೋದು ನಮ್ಮ ಹಳ್ಳಿನಲ್ಲಿ ಲಿಂಗಾಯತರ ಮನೆ ಅಂದ್ರೆ 500 ಮನೆ ಗ್ರಾಮ, ನಾನು ಒಬ್ನೇ ಇರೋ ಸ್ವಾಮಿ ಇಲ್ಲಿ. ಅಂತದಲ್ಲಿ ಜಾಮ್ ಜೂಮ್ ಅಮ್ಮಂಗ್ ಮದುವೆ ಮಾಡಿದ್ವಿ, ಎಲ್ಲ ಚೆನ್ನಾಗ್ ಆಗ್ಬಿಡ್ತು. ಅಲ್ಲಿ ಜನ ಮದುವೆ ಮಾಡಿದ್ಮೇಲೆ ನನ್ನ ಹೆಂಡತಿ ಇತ್ತೀಚೆಗೆ ಏನಾಗ್ಬಿಟ್ಟೈತೆ, ನನ್ನ ಮಗಳು ಅಂತ ಅನ್ಎಜುಕೇಟೆಡ್ ಮಗಳನ್ನ ಒಬ್ಬ ಗೌರ್ಮೆಂಟ್ ಎಂಪ್ಲಾಯರ್ ಸ್ವಾಮಿ, ಕಾಂಟ್ರಾಕ್ಟ್ ಬೇಸಿಕ್ಕಿನ ಮೇಲೆ ಇದು ಧನಿಯನ್ ಆಸ್ಪತ್ರೆಯಲ್ಲಿ P1 ಪೋಸ್ಟ್ ನಾಗಿದ್ದಾನೆ ಸ್ವಾಮಿ, ವೆಟರ್ನರಿ ಡಿಪಾರ್ಟ್ಮೆಂಟ್ ನಲ್ಲಿ. ಈಗ ಏನಂತ ಇದ್ದಾರೆ, ಈ 1 ವಾರದ ಮುಂಚೆಲೆ ನನ್ನ ಮೊಮ್ಮಗ ಆಗಿದ್ದಾನೆ ಸ್ವಾಮಿ, 3 ವರ್ಷದ ಮೊಮ್ಮಗ. ಆಸ್ಪತ್ರೆಗೆ ಅಂತೇಳಿ ಬೆಂಗಳೂರಿಗೆ ಕರ್ಕೊಂಡೋಗಿ ಬಂದ್ವಿ. ಬೆಂಗಳೂರಿಗೆ ಕರ್ಕೊಂಡೋಗಿ ಬಂದ್ಮೇಲೆ ಈಗ ಏನಂತ ಹೇಳಿ ಇಷ್ಟ ದಿನ ಹೋಗ್ತೀವಿ ಅಂದರು. ನಾನು ಹೋಗೋದಿಲ್ಲ ಗಂಡನ ಮನೆಗೆ ಅಂತ ಕುತ್ಕೊಂಡಾರೆ. ಅಂದ್ರೆ ನಿಮ್ ಮನೆಗ್ ಬಂದಿದ್ದೆ ಯಾಕೆ ಆ ಹೆಣ್ಮಕ್ಳು? ಈಗ ಒಂದ್ ಹಬ್ಬ ಇತ್ತು ಸ್ವಾಮಿ, ಹಬ್ಬಕ್ ಬಂದ್ರು. ಬಟ್ ಏನ್ ಜಗಳ ಪಗಳ ಏನು ಅಂತ ಬಂದಿಲ್ಲ, ಹಬ್ಬಕ್ ಬಂದಿದ್ದು. ಆ ಹುಡುಗ್ ಬೇರೆ ಚೆನ್ನಾಗಿರೋದಕ್ಕೆ ನನ್ ಕಣ್ಣಲ್ಲಿ ಪಿಸರು ಬರ್ತಿತ್ತು. ಅದನ್ನ ಆಸ್ಪತ್ರೆ ಬೆಂಗಳೂರಲ್ಲಿ ಮೋದಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ಕೊಂಬತ್ತಿದ್ದಂಗ್ಲೇನೆ ಚೆನ್ನಾಗ್ ಪಾಪ ಮೊಮ್ಮಗನಿಗೆ 3 ವರ್ಷ 4 ವರ್ಷ ಸ್ವಾಮಿ. ನಾನು ಹೋಗಲ್ಲ ಅಂತ ಕುತ್ಕೊಂಡದ ಸ್ವಾಮಿ. ಮಗಳು ನಾನು ಹೋಗಲ್ಲ. ಅವ್ರ ಮನೆಗಿನ್ನೇ ಸೇನೆ ಜನ ಇಲ್ಲ ಸ್ವಾಮಿ. ಅವರು ವ್ಯವಸಾಯಗಾರರನ್ನು ನಿಮ್ಮ ಅನುಭವದ ಪ್ರಕಾರ ಹೇಳ್ರಿ. ಅವ್ರ ಇರಾರ ಅವ್ರ ಗಂಡಿನ ತಂದೆ ತಾಯಿ, ಇವ್ರಿಬ್ಬರು ಗಂಡ ಹೆಂಡತಿ, ಮಗು 4ರೇನೆ. ಅವ್ರೇನ್ ಮಾಡಿದಾರೆ, 4-5 ದನ ಸಾಕಿದ್ದಾರೆ. ನನ್ ಮಗಳನ್ನ ತಗೊಂಡೋಗಿ ಸಗಣಿ ಬಾಸನೆ ಕೊಡ್ತಾ ಇದಾರೆ ಅಂತೇಳಿ 3 ದಿನ ಗಲಾಟೆ. ಯಾರು? ನಿಮ್ಮ ಹೆಂಡತಿ? ನಮ್ಮ ಹೆಂಡತಿ. ಅಲ್ಲ, ಈಗ ಬೆಂಗಳೂರಲ್ಲಿ ಇರೋನು ಕೇಳ್ಕೊಂಬರ್ತೀನಿ ಅಂದ್ರಲ್ಲ, ಅವ್ರು ಬೇರೆ, ಈಗ ಆಗಿರೋರು ಬೇರೆನಾ? ಆಗಿರೋರು ಬೇರೆ. ಅವರು ಅಕ್ಕನ ಮಗ, ಇವ್ರು ತಂಗಿ ಮಗ. ಓಕೆ, ಅವ್ರು ಛತ್ರದಲ್ಲೇ ಮಾಡ್ಕೊಡ್ಬೇಕು ಅಂತ ಹೇಳಿದ್ರಲ್ಲ, ಆ ಹುಡುಗನ್ನು ಮಾಡ್ಲಿಲ್ಲ, ಕ್ಯಾನ್ಸಲ್ ಮಾಡ್ಬಿಟ್ಟಿವಿ ಸ್ವಾಮಿ. ಈ ಮುಂದೆ ನಮ್ಮನ್ ಸಾಕದ ಯಾರು? ಅವನು ಎಲ್ಲಾ ಹ್ಯಾಬಿಟ್ಸ್ ನಲ್ಲೂ ಇದಾನೆ, ಟೋಟಲ್ ಆಗಿ ಎಲ್ಲಾ ಹ್ಯಾಬಿಟ್ಸ್ ಐತೆ ಅವನ ಹತ್ರ. ಕೇಳಿಸ್ಕೊಳ್ಳಿ, ನೀವು ಅಣ್ಣ ತಮ್ಮದಿರು ಬಿಟ್ಟು ಬಂದ್ರಿ, ಬಟ್ ನಿಮ್ಮ ಹೆಂಡತಿ ಮತ್ತೆ ಹೋಗಿ ಕೇಳ್ತೀನಿ ಅಂದ್ರಲ್ಲ, ಅದು ಆಗ್ಲಿಲ್ಲ ಅವಾಗ? ಆಗ್ಲಿಲ್ಲ ಸ್ವಾಮಿ, ನಾನೇ ಕ್ಯಾನ್ಸಲ್ ಮಾಡ್ಬಿಟ್ವಿ. ಓಕೆ, ಈಗ ಇದು ಬೇರೆ. ಗೋವಿಂದ ನಾರಾಯಣ. ಆಯ್ತು. ಇದು ಮಾಡಿ ಚೆನ್ನಾಗೂ ನೋಡ್ಕೊಂತ ಇದಾರೆ ಸ್ವಾಮಿ ಇವತ್ತು. ಬಟ್ ಇಲ್ಲಿ ಸಗಣಿ ಬಾಚನಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿರೋದು ನಿಮ್ ಹೆಂಡತಿ?
ನಮ್ ಹೆಂಡತಿ. ಮತ್ ಕೊಡ್ಬೇಕಾದ್ರೆ ಗೊತ್ತಿರ್ಲಿಲ್ವಾ? ಕೊಡ್ಬೇಕಾದ್ರೆ ಎಲ್ಲ ಚೆನ್ನಾಗಿದ್ರು. ಈ ಸಮಸ್ಯೆನೇನೆ ಹೆಂಗ್ ತೀರ್ಮಾನ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ನಾನು ಒಂದು 4-5ರಲ್ಲಿ ಅಡವಿ ಬಿಟ್ಟಿದ್ದೀನಿ ಸ್ವಾಮಿ. ಯಾರಿಗೆ ನನ್ನ ಒಂದು ಅನುಭವ ಹೇಳ್ತೀನಿ ಕೇಳ್ರಿ. ನನಗ್ ತಿಂಬಕ್ಕಿಟ್ಟಿಲ್ದಾನೆ ಈ ಸ್ಥಿತಿಗೆ ಒಂದು ತನ್ನ ಕೊಟ್ಟ ದೇವ್ರು. ಹಿರಿಯೂರ್ನಲ್ಲಿ ಅವ್ರಿಗೆ ಆವಜ್ಜಿ ಹಾಳಾಗೋಗುತ್ತೆ ಕಂಡರಿ ಕೊಟ್ಟು ಅಂತ ಹೇಳ್ಬಿಟ್ಟು ಅವಜ್ಜಿಗೆ ದಾರಿ ಮಾಡ್ಕೊಟ್ಟು, ಅವಜ್ಜಿ ಯಾರ ಮನೆ ಬಾಗ್ಲಿ ಸೇರುತ್ತೋ ಏನ್ ಕತೆ, ಅವಜ್ಜಿ ಜೀವನಕ್ಕೆ ದಾರಿ ಆಗ್ಲಿ ಹೇಳಿ ಅಂತ ಹೇಳ್ಬಿಟ್ಟು ಒಂದ್ 5-6 ಸಾವಿರ ರೂಪಾಯಿ ಬಾಡಿಗೆ ಬರಂಗೆ ಮನೆ ಮಾಡಿಕೊಟ್ಟೆ. ನನ್ ತಮ್ಗಳು ಕೇಳ್ದಂಗೆ ನಮ್ಮೆಲ್ಲರೂ ಜೊತೆಲೇ ಇದ್ದಂಗೆ ಇದ್ದೀವಿ. ಅವ್ರು ಬೆಂಗಳೂರಾಗಿದ್ರು, ನಾವು ಜೊತೆಲೇ ಇದ್ದಂಗೆ ಇದೀವಿ. ಬೋರ್ ಹಾಕಿಸಿದ್ವಿ, ಬೋರ್ ಹಾಕ್ಸಿ ನೀರ್ ಮಾಡಿದ್ವಿ. ನಾನ್ ಮನೆ ಕಟ್ಕೊಂಡೆ, ಮಗಳ ಮದುವೆ ಮಾಡಿದೆ, ನನ್ ಕಣ್ಣ ಆಪರೇಷನ್, ಬಾಣತನ, ಹೆರಿಗೆ ಎಲ್ಲಾ ಮಾಡಿದೀನಿ. ಆದ್ರೂ ಇವತ್ತು ನನ್ನ ಹೆಂಡತಿ ನೀನೇನ್ ಮಾಡಿದೀಯ? ಆ ಅಜ್ಜಿ ಬದುಕಿದಾರ ಅಂದ್ರೆ ನಿಮ್ಮ? ಹೌದು ಸ್ವಾಮಿ, ಆ ಅಜ್ಜಿನ ಇವತ್ತು ನಾವು ಅನ್ನ ತಿಂಬಮ್ಮ ಮಾತಾಡ್ಬಾರ್ದು ಸ್ವಾಮಿ. ಕೂಲಿ ಮಾಡಿ ಜೀವನ ಮಾಡ್ತಾ ಸ್ವಾಮಿ. ಇವತ್ತು ನನ್ನ ಮನೆ ಬಾಗ್ಲಿ ಬಿದ್ದಿಲ್ಲ ಅವಜ್ಜಿ. ಅವಜ್ಜಿನ ನಾನು ತಾಯಿ ಅಂದ್ರೂ ಏನ್ ತಪ್ಪಾಗಲ್ಲ. ಅಲ್ಲ ಅದನ್ನ ನೋಡಿ, ಸ್ವಾಭಿಮಾನದ ಬದುಕು, ಸ್ವಾವಲಂಬಿ ಬದುಕು. ಹಂಗ ನೋಡಿದ್ರೆ ಬೀಳ್ಬೋದಿತ್ತು ನಿಮ್ ಪಾದಕ್ಕೆ. ಬಟ್ ಆಯ್ತು, ಅದೊಂದು ನಿಮ್ಮ ದಯೆ ಅಥವಾ ನೀವು ಅವತ್ತು ಏನೋ ಒಂದು ದಾರಿ ಮಾಡಿಕೊಟ್ರಿ, ಅದ್ ನಿಮ್ ದೊಡ್ಡತನ. ದೊಡ್ಡತನ. ನಾನು ಒಬ್ಬರದ್ದು ರೂಪಾಯಿ ತಿನ್ನಕ್ಕೂ ನಾನು ಯೋಚನೆ ಮಾಡ್ತೀನಿ. ಯಾಕೆ ದೇವ್ರು ನನ್ಗೆ ಅಕ್ಷಯ ಪಾತ್ರ ಕೊಟ್ಟಿದ್ದಾನೆ ಸ್ವಾಮಿ ಇವತ್ತು. ಅಕ್ಷಯ ಪಾತ್ರ ಅಂದ್ರೆ ನಿಮ್ ಡಿಸ್ಟಿಕ್ ನಲ್ಲಿ ನೀವು ಒಂದ್ಸರಿ ಹೇಳಿದ್ರಿ, ತುಮಕೂರು ಡಿಸ್ಟಿಕ್ ನವರು ಅಂತ ಹೇಳಿ ಬಿಟ್ರಿ. ಅಲ್ಲಿ ಇದು ಸೋರೆಕುಂಟೆ ಅಂತ ಬರುತ್ತಲ್ಲ ಸ್ವಾಮಿ, ಆ ಏರಿಯಾದಲ್ಲಿ ನಾನು ಕೆಲಸ ಮಾಡ್ತೀನಿ ಸ್ವಾಮಿ. ವರ್ಷಕ್ಕೊಂದ್ಸತಿ ಹೋಗಿ ಒಂದ್ 3 ತಿಂಗಳು ಕೆಲಸ ಮಾಡ್ತೀನಿ. ಅಲ್ಲಿ ಸೋರೆಕುಂಟೆ, ಆ ಕಡೆ ಗೌಡ್ನಹಳ್ಳಿ, ಈ ಕಡೆ ಲಿಂಗದಹಳ್ಳಿ, ಅಲ್ಲೆಲ್ಲ ಕೆಲಸ ಮಾಡ್ತೀನಿ ಸ್ವಾಮಿ. ಆ ಕಡೆ ಅಜ್ಜನಟ್ಟಿ, ಅಲ್ಲೆಲ್ಲ ಯಾವ್ಯಾವ ಹಳ್ಳಿ ಒಂದ್ 5-6 ಹಳ್ಳಿನಲ್ಲಿ ಜೀವನ ಮಾಡ್ತೀನಿ ಸ್ವಾಮಿ. ನಾನು ಏನ್ ಕೆಲಸ ಮಾಡ್ತೀರಿ? ಅದೇ ತೆನೆ ಹೊಡಿ ಮಿಷಿನ್ ತಗೊಂಡೋಗ್ತೀನಿ ಸ್ವಾಮಿ. ಅಲ್ಲಿ ನಿಮ್ದೊಂದು ಏನು ಮಿಷಿನ್ ಇದೆ? ಮಿಷಿನ್ ಇದೆ. ಅಂದ್ರೆ ಈ ರಾಗಿ ಕುಯ್ಯೋ ಸಮಯ ಬಂದಾಗ ಅಲ್ಲಿ ಹೋಗಿ ತೆನೆ ಅಂದ್ರೆ ಮೊದ್ಲೆಲ್ಲ ಕಣ ಮಾಡ್ತಿದ್ರು, ಈಗ ಅದು ಮಾಡಲ್ಲ. ಕಣಕಾಕರು ಈಗ ಅದು ಏನ್ ಮಾಡಿದೆ, ಕಂಚಿಪುರ ಕಿಟ್ದಾಳು ಅಂತ ಬರುತ್ತೆ ಸ್ವಾಮಿ. ಈಗ ಇದ್ರಲ್ಲಿ ವಸ್ತುರ್ಗ ಡಿಸ್ಟಿಕ್ ನಲ್ಲಿ, ತಾಲೂಕ್ನಲ್ಲಿ ಆ ಕಡೆ ಹೋಗ್ಬಿಡ್ತೀವಿ 1-2 ತಿಂಗಳು. ಎಷ್ಟು ಒಂದ್ ಗಂಟೆಗೆ ಎಷ್ಟು ಅಂತೀರಿ ಸ್ವಾಮಿ? ಅಲ್ಲಿ ಹೋಗ್ಬಿಟ್ರೆ ಫಸ್ಟ್ ಸ್ಟಾರ್ಟಿಂಗ್ ನಾಗ ಅಲ್ಲಿ ಮಿಷಿನ್ ಹೋಗೋದು ಏನೋ ಹೋಗೋದು ಗೊತ್ತಿಲ್ಲ. ಕಂಚಿಪುರ ಕಿಟ್ದಾಳಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ 1 ಗಂಟೆಗೆ 550 ರೂಪಾಯಿ 600 ರೂಪಾಯಿ ತಾಂಬ್ತಿದ್ದೆ. ಈಗ ಮೊನ್ನೆ ಸತಿ 700-800 ರೂಪಾಯಿ. ಇಲ್ಲಿ ನಿಮ್ಮ ಏರಿಯಾದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಾಗೆ 80 ರೂಪಾಯಿನ ಚೀಲ ಹೊಡೆದೆ ಸ್ವಾಮಿ. ಅಲ್ಲಿ ಚೀಲದ ಲೆಕ್ಕ ಹೊಡಿತಾರಲ್ಲಿ 80 ರೂಪಾಯಿ ಚೀಲ ಹೊಡೆದೆ. ಮೊನ್ನೆ 130 ರೂಪಾಯಿ. ಹೋದ ವರ್ಷನೂ ಹೋಗಿದ್ದೆ ಸ್ವಾಮಿ. ಅಲ್ಲಿ ಒಂದಿಷ್ಟು ದುಡಿಮೆ ಆತಿಲ್ಲ ಅಂತ ಹೇಳ್ತಿಲ್ಲ. ಆಗ್ಲಿ ಪಾಪ, ನಿಮ್ಮ ಕಷ್ಟಪಟ್ಟಿದ್ದೀರಾ, ಅದು ಬೇರೆ ಲೆಕ್ಕ. ಆಯ್ತು ಬಿಡಿ. ಬಟ್ ಈಗ ನೀವು ಆ 3 ತಿಂಗಳಲ್ಲಿ ಇನ್ ಮಿಕ್ಕಿದ ಸಮಯ ನಿಮ್ ಪಾಡಿ ನೀವು ಮನೇಲಿ ಇರ್ತೀರಾ? ಮನೇಲಿ ಇರ್ತೀನಿ, ತೋಟದಲ್ಲಿ ಹೋಗ್ತೀನಿ. ತೋಟದಲ್ಲಿ ಅದು ಯಾಕೋ ಒಂದಿಷ್ಟು ಜಮೀನು ಯಾರ್ಯಾರಿಗೋ ಒಂದಿಷ್ಟು ಅದ್ಲು ಬದ್ಲಾಗ್ಬಿಟ್ಟಿದೆ. ಅದನ್ನ ನೋಟು ರೆಡಿ ಮಾಡಕ್ಕೆ, ಅದ್ ಯಾಕೋ ನಮ್ ಜಮೀನು ಬೇರೆ ಕಡೆ ಹೋಗಂಗ್ ಕಾಣುತ್ತೆ, ಅವ್ರ ಜಮೀನೇ ನಮ್ ಬೇರೆ ಕಡೆ, ಅದು ಕೋರ್ಟ್ಗೆ ಅಡ್ಡಾಡ್ತಾ ಇದೀವಿ ಸ್ವಾಮಿ. ನನ್ ತಮ್ಮಗಳು ಇದುವರೆಗ ಐತೆ. ನನ್ ತಮ್ಮನ್ ಸ್ವಭಾವ, ನೀನು ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ನನ್ ಮದುವೆ ಆಗ ಹೊಸ್ತಾಗ ಸ್ವಾಮಿ, ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮನೆಗೆ 10 ರೂಪಾಯಿನೂ ಕೊಡ್ತಿರ್ಲಿಲ್ಲ. ಊರೊಳಗೆ ನಿನ್ 1000 ಅಲ್ಲ 5000 ರೂಪಾಯಿ ಕುಡ್ದು ತಿಂದು ಮಜಾ ಮಾಡ್ಕೊಂಬರೋರು. ಇಬ್ಬರು ತಮ್ಗಳು ಅವ್ರೇನೆ. ಮನೆಗೆ 10 ರೂಪಾಯಿ ಕೊಡ್ಬೇಕಾದ್ರೆ ಎಲ್ಲಾರು ದುಡಿಲಿ ಹೇಳು, ಎಲ್ಲಾರು ಕೊಡ್ಲಿ. ನಮ್ಗೆ ಹೊರಗಡೆ ಹೋಗೋದೇ ಗೊತ್ತಿಲ್ಲ, ಜೀವನ ಅಂಬೋದೇ ಗೊತ್ತಿಲ್ಲ ನನ್ಗೆ. ಅವ್ರು ಗೌರ್ಮೆಂಟ್ ಎಂಪ್ಲಾಯರ್ಸ್, BMTC ನಲ್ಲಿ ಬೇಕಾದಷ್ಟು ಆದಾಯ ಇರೋದು, ಬರೋದು, ಮಜಾ ಮಾಡೋದು, ವಾರಕ್ಕೊಂದ್ಸತಿ ಹೋಗೋದು, ಹಿಂಗೆ ಮಾಡ್ತಿದ್ರು. ಹಿಂಗ ಆಗೋಗ್ಬಿಟ್ಟಿದೆ. ಈ ಮಗಳು ಹೋಗಲ್ಲ ಅಂತ ಕುಕ್ಕಂಡೈತೆ. ಈ ಹೊಲದ ಸಮಸ್ಯೆ ಹಿಂಗ್ ನಿಂತು ಬಿಟ್ಟೈತೆ ಸ್ವಾಮಿ. ನಾಳೆ ಶುಕ್ರವಾರ ಇನ್ನು ಕೋರ್ಟ್ ಐತೆ. ನನ್ ಜೀವನ ನಾನು ಹೊಂಟ್ಕಂಡನು. ನಾನು ಹೊಂಟ್ಕಂಡನಾದ್ರೂ ದಿಗ್ದೇಶನೆಲ್ಲ ತಿರುಗಿ ಬಂದು ಜೀವನ ಮಾಡ್ಸಿದೀನಿ. ತುತ್ತನ್ನ ಇರ್ಲಿಲ್ಲ ನಮ್ಗೇನ ದೇವ್ರು ಒಂದು ತುತ್ತನ್ನ ಕೊಟ್ಟವನ ಅಕ್ಷಯಪಾತ್ರ ಕೊಟ್ಟಿದ್ದಾನೆ. ನಾವು ದುಡಿಬೇಕು, ತಿನ್ನಬೇಕು. ಅಲ್ಲಿಗೂ ಇವತ್ತಿಗೂ ಒಂದು ಆಸೆ ಐತೆ ಸ್ವಾಮಿ, ಇನ್ನು ಟ್ರ್ಯಾಕ್ಟರ್ ಮಾಡ್ಬೇಕು ಅನ್ನೋದು ಆಸೆ ಐತೆ. 28 ವರ್ಷ ಆದ್ರೂನು ಮನೆಯಾಗ ಇನ್ನು ಯಾರು ಇದಾರೆ ದುಡಿಯಾರ? ನಮ್ಗೆ ದುಡ್ದಾಕಾರ ಯಾರು? ಟ್ರ್ಯಾಕ್ಟರ್ ಮಾಡ್ಕೊಂಡೆ ಏನು ಹಳ್ಳಿ ಮೇಲೆ ಹೋದ್ರೆ ಹೆಂಗ ಜೀವನ ಆಗುತ್ತಲ್ಲಿ. ಈಗ ಅವರೇ ಬಂದು ಟ್ರ್ಯಾಕ್ಟರ್ ತಗೊಂಡ್ ಮಿಷಿನ್ ತಗೊಂಡ್ ಹೋಗ್ಬೇಕಾ? ಹ್ಞೂ ಸ್ವಾಮಿ. ಈಗ ನಾನು 12 ವರ್ಷ ಆತ ನಾನು ಮಿಷಿನ್ ಮಾಡಿ ಅವರೇ ಬಂದು ತಗೊಂಡೋಗಾರ. ನಾನೇನ್ ಮಾಡ್ತೀನಿ ಅಂತಂದ್ರೆ, ಅಲ್ಲಿ ಸೋರೆಕುಂಟೆ ಅನ್ನಲ್ಲ, ಸೋರೆಕುಂಟೆ ಗೇಟ್ ನಾಕೆ ಯಾವ್ದೋ ಒಂದು ಟೆಂಪೋ ಆದಾಗ ಯಾವ್ದಾಗ ತಗೊಂಡೋಗಿ ಬಿಟ್ಬಿಡ್ತೀನಿ. ಬೇಕಿದ್ದರು ತಗೊಂಡೋಗಾರು. ಇತ್ತೀಚೆಗೆ ಆಗ್ಬಿಟ್ಟೈತೆ ಎಲ್ಲ ಟ್ರ್ಯಾಕ್ಟರ್ ಮಿಷಿನ್ಗಳು ಎಲ್ಲ ಜೊತೆಗೆ ಬರ್ತಾರಲ್ಲ, ಅವ್ನ ನಿನ್ ಮಿಷಿನ್ ನಾವೇನ್ ಮಾಡೋಣ ಅಂತ ಅಂತಾರೆ. ಈಗ ಇನ್ನ ಒಂದ್ ಏನಾಗುತ್ತೆ ಗೊತ್ತಾ, ನಾನ್ 100 ರೂಪಾಯಿ ಹೇಳಿದ್ನಂದ್ರೆ 20 ರೂಪಾಯಿ ಕಮ್ಮಿ ಐತೆ ಅಂದ್ರೆ 10 ಚೀಲ ಆಯ್ತು ಅಂದ್ರೆ 800 ರೂಪಾಯಿ ಇಸ್ಕೊಂಬ, 700 ರೂಪಾಯಿ ಕೊಟ್ಟರು ಇಸ್ಕೊಂಡ್ಬಿಡ್ತು ನಾನು ಕೊನೆಗೆ. ಈಗ ವ್ಯವಹಾರ ಅಂದ್ರೆ ಹೆಂಗಾಗತ್ತೆ ಅಂದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ 100 ರೂಪಾಯಿ ಕೊಡ್ಲಿಲ್ಲ ಅಂತಂದ್ರೆ
ಬಿಡಪ್ಪ ನೀನ್ ದೊಡ್ಡ ಬೇಡ, ನೀನ್ ನನ್ ಗಾಡಿ ಎಳ್ಕೊಂಬಂದ ಹೋಗಿದ್ಯಾ ಅಂತ ಒಂದು ಸಿಸ್ಟಮ್ ನಾನ್ ಬಂದ್ಬಿಡ್ತೀನಿ ಸ್ವಾಮಿ. ಹಣ ಕೆಲವೊಮ್ಮೆ ಕಡಿಮೆ ಆದ್ರೆ ಜನಗಳು ಕಳ್ಕೊಳ್ಬಾರ್ದು ಅಂತ, ಜನ ವ್ಯವಹಾರ ಕಳ್ಕೊಂಬಕ್ ನಾನು ಇಷ್ಟಪಡಲ್ಲ. ಅದೇ ಎಲ್ಲದ್ರಲ್ಲೂ ಅಷ್ಟೇ, ಕೊಡೋದು ತಗೊಳೋದ್ರಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಇಲ್ಲಪ್ಪ ನಾವು ಒಂಚೂರು ಕೇಳ್ಕೊಂಡಾಗ ಬಿಟ್ರು ಕಣೆಯ ಅಂದಾಗ ಇನ್ನೊಬ್ರಿಗೆ ಯಾರಿಗೂ ಅವರು ಸಜೆಸ್ಟ್ ಮಾಡ್ತಾರೆ, ಇಂಥವ್ರು ಒಳ್ಳೆಯವರಪ್ಪ, ಅವರು ಒಂಚೂರು ಪರವಾಗಿಲ್ಲ, ಕಷ್ಟ ಸುಖ ಅಂತ ನೋಡಿದಾಗ ಕಡಿಮೆ ಮಾಡ್ಕೊಳ್ತಾರೆ ಅಂದಾಗ. ಯಾಕಂದ್ರೆ ಹೀಗೆ ನಡೆಯೋದು ವ್ಯವಹಾರಗಳು ಹಳ್ಳಿ ಕಡೆ. ಅಲ್ಲಿ ಹೃದಯದಿಂದ ಗೆಲ್ಲಬೇಕು ಹೊರತು ನಾವು ಒಂದೇ ಸಾರಿ ಇಷ್ಟು ಕೊಡ್ಲಿಲ್ಲ ಆಗಲ್ಲ ಕೊಣ ಅಂತ ಹೇಳಿ ಸಂಬಂಧ ಮುರ್ಕೊಳಕ್ ಆಗಲ್ಲ. ಇರ್ಲಿ, ಬಟ್ ಈ ಮಾಡಿದ್ದೀರಿ, ಕಷ್ಟಪಟ್ಟಿದ್ದೀರಿ. ನಿಮ್ಮ ಸ್ವಾಮಿ ನಾನು 38 ವರ್ಷ ನಾನು ಮಿಷಿನ್ ತಗೊಂಡಿದ್ದೆ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ಬಿಟ್ಟು. ನಾನು ಸರ್ಟಿಫಿಕೇಟ್ ಯಾವಾಗ್ಲೂ ಒಂದು 10 ವರ್ಷದಿಂದ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇರೋವತ್ತಿಗೆ, ನಾನು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಕೊಡೋವತ್ತಿಗೆ ಆ ಲೋನ್ ಕೊಟ್ಟಿದ್ದು. ನನಗೆ 38 ವರ್ಷ ನಾನು ಲೋನ್ ತಗೊಂಡಿದ್ದು. ಜನರಲ್ಗೆ 32 ವರ್ಷ 33 ವರ್ಷಕ್ಕೆ ಲೋನ್ ಕೊಡೋದು ಕ್ಲೋಸ್ ಸ್ವಾಮಿ ಅವತ್ತಿನ ಕಾಲದಾಗ. 38 ವರ್ಷಕ್ಕೆ ಆ ಅದೃಷ್ಟ ಹ್ಯಾಂಡಿಕ್ಯಾಪ್ ಒಂದು ಯಾವ್ದೇ ಒಂದು ದಾರಿಗೆ ಏನಾದ್ರೂ ಒಂದು ಕೂದಲೆಳೆ ಸಿಕ್ಕರು ಸಾಕನ್ ಸ್ವಾಮಿ ಅವ್ನ್ ಅದೃಷ್ಟ ತಿರುಗುತ್ತೆ ಅಂತ ನೀವೇ ಹೇಳ್ತಿರೋ ನನ್ನ ಟೈಮ್ನಾಗೆ. ಸತ್ಯ. ನಿಮಗೊಂದು ಕಣ್ಣಿಲ್ಲ ಅಥವಾ ಕಣ್ಣಿನ ಸಮಸ್ಯೆ ಎನ್ನುವುದು ಲೋಕಕ್ಕೆ ಅದು ದೋಷವಾದ್ರೂ ನಿಮ್ಮ ಆ ವ್ಯವಹಾರ ಅಥವಾ ಸಾಲ ಲೋನ್ ತಗೊಳ್ಳಿಕ್ಕೆ ಅದು ವರವೇ ಆಯ್ತಲ್ಲ, ವರವೇ ಆಯ್ತು. ಅದರಿಂದ ನಾನು ಒಂದು ತುತ್ತು ಅನ್ನ ತಿಂತಿದ್ದೀನಿ. ನನ್ನ ಜೊತೆಲಿ ತಗೊಂಡಾರೆ ಎಲ್ಲರೂ ಏನೇನು ಮಾಡ್ಕೊಂಡಿದ್ದೆ. ನಾನು ಇವತ್ತು ನಾನು ಏನ್ ನನ್ನ ಜೊತೆಲಿ ಸುಮಾರು ಒಂದು 500 ಜನ ತಗೊಂಡಿದ್ದಾರೆ ನಮ್ಮ ಸ್ಕೀಮ್ ನಲ್ಲಿ. ಒಬ್ರು ಏನು ನಾನು ಜೀವನಕ್ಕಂತ ಯಾರು ದಾರಿ ಮಾಡ್ಕೊಂಡಿಲ್ಲ. ನಾನು ಆ ಧರ್ಮಸ್ಥಳದ ಮಂಜುನಾಥ ಸುಳ್ಳು ಹೇಳಲ್ಲ ಸ್ವಾಮಿ, ಅದ್ರಿದ್ದಲೇ ಒಂದು ತುತ್ತು ಅನ್ನ ಸ್ವಾಮಿ ನನಗೆ. ಈಗ 100 ರೂಪಾಯಿ ಮಂಜುನಾಥ ಅಂತಿದ್ದೀರಿ, ಇದು ಹೆಂಗಿದು ಅಂತ ಸುಮ್ಮನೆ ಕೇಳಿದ್. ನನಗೆ ಗೊತ್ತು ಭಗವಂತ ಅನುಗ್ರಹ ಅಥವಾ ಅವನು ಮಹಾನುಭಾವ, ಬಟ್ ಆ ಹೆಸರನ್ನ ಹೆಂಗೆ ಯಾಕೆ ಪದೇ ಅದಕ್ಕೊಂದು ಅರ್ಥ ಐತೆ ಸ್ವಾಮಿ. ಈಗ ಧರ್ಮಸ್ಥಳದವರು ಏನ್ ಮಾಡಿದ್ರಂತೆ, ಟೆಸ್ಟ್ ಮಾಡಿದ್ರಂತ ಸ್ವಾಮಿ. ಟೆಸ್ಟ್ ಮಾಡಿದ್ರೆ ಅವರು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಿರ್ಲಿಲ್ಲ ಅಂತ ಸ್ವಾಮಿ. ಯಾರು? ಧರ್ಮಸ್ಥಳದ ಹೆಗ್ಡೆ ಸಾಹೇಬ್ರು ಧರ್ಮಸ್ಥಳದ ಒಂದು ದೇವಸ್ಥಾನದಿಂದ ಇದಕ್ಕೆ ಟ್ಯಾಕ್ಸ್ ಕಟ್ತಿರ್ಲಿಲ್ಲ ಅಂತೆ. ಧರ್ಮಸ್ಥಳ ಸಂಘ ಅಂತಾರಲ್ಲ ಆತರ. ಸ್ವಾಮಿ ಏನೋ ಜನೋಪಕಾರಿ ಮಾಡ್ಲಿಕ್ಕೆ ಹೋದವರು ಅದರಲ್ಲಿ ಏನ್ ಮಾಡಿದ್ದಾರೆ, 40% ಧರ್ಮಸ್ಥಳದ್ದು, 20% ಸಿಂಡಿಕೇಟ್ ಬ್ಯಾಂಕಿಂದು, 20% ಕರ್ನಾಟಕ ಬ್ಯಾಂಕಿಂದು, 80% ಲೋನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು PMRY ಅಂತ ಹೇಳ್ಬಿಟ್ಟು ಲೋನ್ ಕೊಟ್ಟರು ಸ್ವಾಮಿ. ಅದು ಅದೇ ನೀವು ಪ್ರಧಾನಮಂತ್ರಿ ಹೇಳಿದ್ರಲ್ಲ, ಅದು ಅದೇ ಸ್ವಾಮಿ, ಅದೇ ಸ್ಕೀಮ್ ನಲ್ಲೇನೆ ಧರ್ಮಸ್ಥಳದ ಟ್ಯಾಕ್ಸ್ ಕಟ್ಟದನ್ನ ಗೌರ್ಮೆಂಟ್ನರು ನಾವು ನಿರುದ್ಯೋಗಿ, ಇದೊಂದು ಅರ್ಥ, ನಿರುದ್ಯೋಗಿಗಳಿಗೆ ನಾವು ಒಂದು ಉದ್ಯೋಗ ಕೊಡಕ್ಕೆ ಕಾಲ ಅವಕಾಶ ಕೊಡ್ತೀವಿ, ನಾವು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿ ಕೈ ಬಿಟ್ರಂತ ಸ್ವಾಮಿ ಧರ್ಮಸ್ಥಳದವರು. ಸ್ವಾಮಿ ಓಕೆ. ಧರ್ಮಸ್ಥಳದ್ದು 40%, 100% ನಲ್ಲಿ ಧರ್ಮಸ್ಥಳದ 40%, ಸಿಂಡಿಕೇಟ್ ಬ್ಯಾಂಕಿಂದ 20%, ಇದು ಗ್ರಾಮೀಣ ಇದು ಕೆನರಾ ಬ್ಯಾಂಕಿಂದ 20% ಹಾಕಿಬಿಟ್ಟು ಇವ್ರು ಏನ್ ಟ್ಯಾಕ್ಸ್ ಕಟ್ತಿದ್ರಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದ್ ನಿರುದ್ಯೋಗಿಗಳಿಗೆ ಉದ್ಯೋಗ ಮಾಡ್ಕೊಡ್ತೀವಿ. ಓಕೆ, ಅಂದ್ರೆ ಧರ್ಮಸ್ಥಳದೇ ಬಹುಪಾಲಿತ್ತು ಅಂತ. 40% ಇತ್ತು. ಸೊ ಸರ್ಕಾರಕ್ಕೆ ಕೊಡಬೇಕಾದದ್ದನ್ನ ಇವರೆಲ್ಲ ಸೇರ್ಕೊಂಡು ಈ ತರದೊಂದು ವ್ಯವಸ್ಥೆ ಮಾಡಿ ಅದರಿಂದ ನಿರುದ್ಯೋಗಿಗಳಿಗೆ ಒಂದು ದಾರಿ ಮಾಡಿಕೊಡೋಣ ಅಂತ ಇವರೆಲ್ಲ ನಿರ್ಧಾರ ಮಾಡಿ ಸ್ಥಾಪಿಸಿದ್ದು ಅದು. ಅದರಿಂದ ನಿಮಗೆ ಸಿಕ್ಕಿದ್ದು ಅಂತ. ಅದಿದ್ದ ಸಿಕ್ಕಿದ್ ನನಗೆ. ಆ ಕಾರಣಕ್ಕೆ ನೀವು ಧರ್ಮಸ್ಥಳ ಮಂಜುನಾಥನನ್ನ ಸ್ಮರಣೆ ಮಾಡ್ತೀರಿ. ಸ್ಮರಣೆ ಮಾಡ್ತೀನಿ ಸ್ವಾಮಿ. ಕೃತಜ್ಞತೆ ಬಹಳ ದೊಡ್ಡ ಗುಣ ಅದು. ಎಲ್ಲರಿಗೂ ಒಂದೊಂದು ಉದ್ಯೋಗ ಸಿಕ್ತು, ನನಗೆ ತಿನ್ನಕ್ಕೂ ಅನ್ನ ಇರ್ಲಿಲ್ಲ. ನನ್ನ ತಮ್ಮ BMTC ಬಸ್ ಕಂಡಕ್ಟರ್, ಅವನ್ ಪಾಡಿಗೆ ಅವ್ನು ದುಡ್ಕೊಂಡು ತಿಂತಾನೆ, ಇನ್ನೊಬ್ಬ ಕಾರ್ ಡ್ರೈವರ್ ಅವನ್ ಪಾಡಿಗೆ ಅವ್ನು ದುಡ್ಕೊಂಡು ತಿಂತಾನೆ. ನಾನು 2 ರೂಪಾಯಿ ಬೇಕಂದ್ರೆ ನಮ್ಮ ತಾಯಿನ ಹಾಲ್ ಕರ್ದಿದ್ರೆ, ಎಮ್ಮೆ ಹಾಲ್ ಕರ್ದಿದ್ರಾಗ ಅದ್ರಾಗ 2 ರೂಪಾಯಿ ಇಸ್ಕೊಂಡೋಗಿ ನಾನು ಜೀವನ ಮಾಡ್ಬೇಕು. ಬಿಟ್ರೆ ನನ್ ಕೆಟ್ಟ ಹ್ಯಾಬಿಟ್ಸ್ ಬಿಟ್ಬಿಡ್ರಿ. ನಾನು ಬೀಡಿ ಸತ್ತಿನ ಏನ್ ಮಾಡ್ತೀನಿ, ಬೀಡಿ ಸದಕ್ಕೆ 2 ರೂಪಾಯಿ ಇಸ್ಕೊಂಡು ಹೋಗ್ತಿದ್ದೆ. ಅವ್ರು 1000 ಗಟ್ಲೆ ದುಡ್ಕೊಂಬಂದ್ರೆ ಊರಾಗ ಹೋಗಿ ಕೇಳಿದ್ರೆ, ಯಾರನ್ನ 5 ರೂಪಾಯಿ ಕೇಳಿದ್ರೆ, ಏನಪ್ಪಾ ನಿನ್ ತಮ್ಮ ಊರಗಳೆಲ್ಲ 1000 ಗಟ್ಲೆ ಖರ್ಚು ಮಾಡ್ತಾನೆ, ನೀನ್ ನಮ್ಮನ್ನ 5 ರೂಪಾಯಿ ಕೇಳ್ತಿಯಲ್ಲಪ್ಪ ಅಂಬರ್ ಸರ್. ಈ ಸ್ವಾಭಾವಿಕ ಬಂದ್ಬಿಡ್ತಲ್ಲ ಸ್ವಾಮಿ. ನಾವು ಯಾರನ್ನ 100 ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಅವನ್ಗೆ ಏನಪ್ಪ ಕಮ್ಮಿ ಆಯ್ತು, 100 ರೂಪಾಯಿ ಖರ್ಚು ಮಾಡ್ಕೊಂಡು ಇವ್ನು ಬಂದು 5 ರೂಪಾಯಿ ಕೇಳ್ತಾನಲ್ಲ ಅಂತಂದ್ರೆ ಅವಾಗ ನಮ್ಗೆ ಒಂಥರ ಏನು ಸ್ಥಿತಿ ಆಗುತ್ತೆ. ಸತ್ಯ. ಲೋಕ ಅದನ್ನ ಬಹಳ ಗಮನ ಇಟ್ಟು ಬೇಕು ಅಂತಲೇ ಹೇಳುತ್ತೆ. ನಿಮ್ ತಮ್ಮ ಖರ್ಚು ಮಾಡ್ತಾನೆ, ನೀನೇನ 5 ರೂಪಾಯಿ ನಮ್ಮ ಹತ್ರ ಬೇಡ್ತೀಯ ಅಂತ. ಹಂಗಂತ ಅನ್ಕೊಂಡ್ ನನ್ಗೇನೋ ಆ ದೇವ್ರು ಒಂದ್ ದಾರಿ ಕೊಟ್ಟ. ನನಗೂನು ಏನು ವಿದ್ಯಾಭ್ಯಾಸ ಕಮ್ಮಿ ಆದ್ರೆ ಚಿಂತಿಲ್ಲ, ಅದರಿಂದ 4 ಜನ ಬಳಕೆ ಆತು, ಜೀವನ ಮಾಡ್ತಾ ಇದ್ದೀನಿ ಸ್ವಾಮಿ ಇವತ್ತು. ಅದರಿಂದ ನಾನು ಜೀವನ ಬಿಟ್ರೆ ಬೇರೆ ದಾರಿ ಅಂತ ಇಲ್ಲಿ ಹೇಳ್ತಿಲ್ಲ. ಅದ್ಭುತ. ದೊಡ್ಡ ಗುಣ ಅಂದ್ರೆ ಅವತ್ತಿಗೆ ಯಾರ್ಯಾರು ನಿಮಗೆ ಸ್ಪಂದಿಸಿದ್ರು ಅಥವಾ
ಉಪಕಾರವಾದ್ರು ಅಥವಾ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಹೆಣ್ಮಕ್ಳೇ ನಮ್ಮ ಅತ್ತೆ ಸ್ವಾಮಿ. ಇವತ್ತು ನನ್ನ ಅಲ್ಲಗಳಿತದ ನಮ್ಮ ಅತ್ತೆಯವರು. ನಾನು ಅದನ್ನ ಅಲ್ಲಗಳಿಯೋದ್ ನೋಡ್ಬಿಟ್ಟು ನನ್ಗೆ ಯಾಕೋ ಮನಸ್ಸಿಗೆ ನೋವಾಗ್ಬಿಡ್ತೈತೆ ಸ್ವಾಮಿ. ಇವತ್ತು ಬೇರೆ ಕೈಗೆ ಬೇರೆ ಅಳಿಯೋದ್ ನಮ್ಮ ಅತ್ತೆ, ನಾನು ಹೇಳಿದ್ನಲ್ಲ ಸ್ವಾಮಿ, ನಮ್ಮ ಅತ್ತೆಗೆ ನನ್ನ ಹೆಂಡತಿ ಒಬ್ಳೆ ಮಗಳು. ಅಕಸ್ಮಾತ್ ಬೇರೆನ ಯಾರನ್ನ ಕೆಟ್ಟ ಹ್ಯಾಬಿಟ್ಸ್ ಇರೋ ಸಿಕ್ಕಿಬಿಟ್ಟಿದ್ರೆ, ಅಜ್ಜಿ ನೀನೇನಿಲ್ಲ ಮಾಡ್ತೀವಿ, ಸಣ್ಣ ಮನೆ ಕಟ್ಕೊಂಡು ಬಾತನ್ನ 3 ಕಡೆಕ್ ಹೋಗಿ ಒಂದು ಬೋರ್ಗಿರ್ ಹಾಕ್ಸ್ಕೊಟ್ಟು ಸೊಪ್ಪು ಸದೆ ತರಕಾರಿ ಮಾಡ್ಕೊಂಡು ತಿನ್ನುವಂತೆ ಎಂಬ ಒಂದು ಜನ ಇತ್ತು ಸ್ವಾಮಿ. ಆದ್ರೆ ನಾನೇನ್ ಮಾಡ್ದೆ ಗೊತ್ತಾ, ಈ ವಜ್ಜಿ ನಾಳೆ ವತೇರಿಕೆ ಯಾರೇ ಸಾಕ್ಬೋದು, ನಾನೇ ಸಾಕ್ನಂತ ಹೇಳಕ್ ಬರಲ್ಲ ಸ್ವಾಮಿ. ಅದನ್ನ ಅವಜ್ಜಿ ಜೀವನ ಮಾಡ್ಬೇಕು, ಅವಜ್ಜಿ ದುಡ್ಡು ಅಧ್ವಾನ ಆಗ್ಬಾರ್ದು. ಒಂದ್ ಗೂಡು ಮಾಡ್ಕೊಟ್ರೆ ಅವಜ್ಜಿ ಬಾಡಿಗೆ ದುಡ್ಡಿನಾಗಾದ್ರೂ ಜೀವನ ಮಾಡತ್ ಸ್ವಾಮಿ. ಹೌದು ಹೌದು, ಇಲ್ಲಿ ದಾರಿ ಮಾಡಿ ನೋಡಿ. ನಿಮಗೆ ದೊಡ್ಡವರು ಹೇಳ್ತಾರೆ, ಅಯ್ಯ ಅನ್ನ ಕೊಡುವುದು ಒಂದು ಧರ್ಮವಾದರೆ ಅನ್ನಕ್ಕೆ ದಾರಿ ಮಾಡಿಕೊಡೋದು ಇನ್ನೊಂದು ಧರ್ಮ. ಅನ್ನ ಕೊಡುವವನಿಗಿಂತ ಅನ್ನಕ್ಕೆ ದಾರಿ ಮಾಡಿಕೊಡೋದು ಬಹಳ ದೊಡ್ಡ. ನನಗೊಂದು ತುತ್ತು ಅನ್ನಕ್ಕೆ ದಾರಿ ಮಾಡಿದ್ರೆ ಅವರು ಅಂತ ಹೇಳಿದ್ರು ತೀರಲ್ಲ ಸ್ವಾಮಿ ನನ್ಗೆ. ಸತ್ಯ, ನೀವು ಅದನ್ನ ಸ್ಮರಣೆ ಮಾಡ್ತೀರ, ಅದು ನಿಮ್ಮ ದೊಡ್ಡ ಗುಣ. ಈಗ ಮುಖ್ಯ ವಿಚಾರಕ್ಕೆ ಬರ್ತೀನಿ. ಮಗಳು ಅಥವಾ ಈಗ ನಾನು ಹೋಗಲ್ಲ ಅನ್ನುವ ಈ ಬುದ್ಧಿ ಮಗಳ ಸ್ವಬುದ್ಧಿನೋ ಅಥವಾ ತಾಯಿ ಹೇಳ್ಕೊಟ್ಟಿರೋದು ಅಂತ ಅನ್ಸುತ್ತೋ? ಇದರಲ್ಲಿ ಸ್ವಾಮಿ ನನ್ನ ಅನಿಸಿಕೆ ಪ್ರಕಾರ ತಾಯಿ ಹೇಳಿಕೆ ಮಾತು ಬಹಳ ಕೇಳ್ತಿದ್ದಾರೆ. ಮಗಳಿಗೆ ಆ ಮಟ್ಟಿನ ಬುದ್ಧಿವಂತಿಕೆ ಇಲ್ಲ ಅಂತ ನೀವು ಆಗ್ಲಿಂದ ಒತ್ತಿ ಒತ್ತಿ ಹೇಳ್ತಾ ಇದ್ರಿ. ಇವನ್ ಗಂಡನ ಮನೆ ಕೂಡ ಚೆನ್ನಾಗಿ ನೋಡ್ಕೊಡೋರು ನಿಮ್ಮ ಪ್ರಕಾರ, ಅಥವಾ ಹೌದಾ? ಗಂಡನ ಮನೇಲಿ ಏನೂ ಇಲ್ಲ, ತೊಂದರೆ ಇಲ್ಲ? ಗಂಡನ ಮನೇಲಿ ಏನು ತೊಂದರೆ ಇಲ್ಲ. ಅವನು ಇವತ್ತೆಲ್ಲ ನಾಳೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೆಸೆಯಿಂದ ಏನಾದ್ರೂ ಪರ್ಮನೆಂಟ್ ಆತು ಅಂದ್ರೆ ಅವನು ಲಕ್ಸುರಿ ಲೈಫ್ ಸ್ವಾಮಿ. ಈ ವೆಟರ್ನರಿ ಡಿಪಾರ್ಟ್ಮೆಂಟ್ ನಲ್ಲಿ ಏನೋ 10-12 ಸಾವಿರ ಸಂಬಳ ಕೊಡ್ಬೋದು. ಅವನು ಹೊರಗಡೆಯಿಂದ ವರಮಾನ ಚೆನ್ನಾಗ್ ತಗ್ತಾದಾನೆ. ಏನೋ ಒಂದು ಹಸಿ ಚೆನ್ನಾಗಿಲ್ಲ ಅಂದ್ರೂ ಹೋದ್ರು ಯಾರ 50-100 ಕೊಡೋದು ಹಿಂಗೆಲ್ಲ ಸಾಕ್ತಾ ಇದಾರೆ. ಅವ್ರಿಗೂ 4-6 ಎಕರೆ 5 ಎಕರೆ ಜಮೀನ್ ಐತೆ. ಅವನು ಏನೇನೋ ಒಬ್ನೇ ಮಗ ಸ್ವಾಮಿ. ಏನು ಅಣ್ಣ ತಮ್ಮಗಳಿದಾರೆ, ಅಕ್ಕ ತಂಗಿಯರಿದಾರೆ, ಮಂಗಿಲ್ಲ ಏನಿಲ್ಲ. ಅಕ್ಕ ತಂಗಿ ಒಂದೈತೆ, ತಂಗಿ ಮದುವೆ ಮಾಡ್ಕೊಟ್ಬಿಟ್ಟವ್ರೆ. ಕೆಲ್ಸದ್ ಬಿಟ್ಬಿಡ್ರಿ, ಕೆಲ್ಸದ್ ಬಿಡಿ. ಸಜ್ಜನ ಗಂಡ ಸಿಗೋದೇ ಈ ಪಾಲಿನ ಈ ಕಾಲದ ಅತ್ಯಂತ ಭಾಗ್ಯಶಾಲಿಗಳು ಅಂತ ಕರಿಬಹುದು ಹೆಣ್ಮಕ್ಳನ್ನ. ಬಿಡಿ, 12,000 15,000 ನಾಳೆ 50,000 ಆಗುತ್ತೋ ಅದು ಬೇರೆ. ನೀನು ಹೋದ್ರೋಗೆ ನಾನೇ ಡೈವರ್ಸ್ ಕೊಡ್ತೀನಿ, ನನ್ಗೆ ಇನ್ನೊಬ್ಳು ನೋಡ್ಕೊಳ್ತೀನಿ ಅನ್ನೋ ಅಂಥವನು ಸಿಕ್ಕಿಲ್ಲ ಅನ್ನೋದೇ ಖುಷಿ ಪಡ್ಬೇಕಲ್ಲ. ಒಬ್ಬ ಯೋಗ್ಯ ಗಂಡ ಸಿಗೋದು, ಅಥವಾ ಏನೋ ಬೆಳಗ್ಗೆದ್ದು ಸಂಜೆವರೆಗೂ ದುಡ್ಕೊಂಡು ಬರ್ತಾನೆ, ಮನೆಗೆ ತಂದು ಹಾಕ್ತಾನೆ, ಹೆಂಡತಿನ ಪ್ರೀತಿಸ್ತಾನೆ, ಅಥವಾ ಸಂಸಾರ ಜವಾಬ್ದಾರಿ ತಗೊಂಡು ಹೋಗುತ್ತಾನೆ ಅನ್ನೋ ಇಷ್ಟು ಕಾರಣ ಸಾಕಲ್ವೇ ಇವತ್ತಿಗೆ ಗಂಡನ ಜೊತೆ ಹೋಗಿ ಬದುಕ್ಲಿಕ್ಕೆ? ಇವ್ರದ್ದು ಏನಾಗ್ಬಿಟ್ಟಿದೆ, ನಮ್ಮ ಹೆಣ್ಮಕ್ಳು ಸ್ವಾಮಿ, ನಮ್ಮ ಹೆಣ್ಮಕ್ಳು ಸಿಸ್ಟಮ್ ಕೇಳ್ರಿ. ಬೆಳಿಗ್ಗೆ ಎದ್ದಾಡ್ತಾರ, ಇಬ್ಬಳಿಗೆ ಅಡಿಗೆ ಮಾಡಿಕೋದು, ಸ್ಕೂಲ್ಗೆ ಹೋಗೋದು, 3 ಗಂಟೆಗೆ ಬರೋದು, 3 ಗಂಟೆ ಎದ್ದು ಒಂದ್ ಸ್ವಲ್ಪ ರೆಸ್ಟ್ ಆಗೋದು, ಪಾತ್ರೆ ಪಡ್ಗ ತಿಕ್ಕೋದು, ಸುಮ್ಮನಾಗೋದು. ಫಸ್ಟ್ ಪಾಯಿಂಟ್. ನಾವಿದ್ದಂಗೆ ಆ ಮಗಳಿರ್ಬೇಕಂದ್ರೆ ಆಗುತ್ತೋ? ನಿಮ್ಮ ಹೆಂಡತಿದ್ ಅದೊಂದು ರೂಢಿ, ಮಗಳಿಗೂ ಅದನ್ನೇ ಕಲಿಸ್ತಾವ್ರೆ ಅಂತಲ್ಲ? ಹೌದು ಸರ್, ಅದನ್ನ ಕಲಿಸ್ತಾರಲ್ಲ ಅದೇ ತರ ಇರ್ಬೇಕು. ನಾನಿದ್ದಂಗೆ ಇರ್ಬೇಕು, ಬದುಕ್ ಮಾಡಂಗಿಲ್ಲ, ಬಾಳ್ ಮಾಡಂಗಿಲ್ಲ. ಈಗ ಅಲ್ಲಿ ದನ ಕರ ಇದಾವೆ, ಹೊಲ್ದಕ್ ಹೋಗ್ಬೇಕು, ಮನೆಗೆ ಬರ್ಬೇಕು, ಕೂಲಿ ಇರ್ತಾರೆ, ನಾಲೆ ಇರ್ತಾರೆ, ಅವ್ರಿಗೆ ಊಟ ಕೊಡ್ಬೇಕು, ಎಲ್ಲ ಮಾಡ್ಬೇಕಲ್ಲ. ಇಷ್ಟೊಂದು ಬದುಕ್ ಮಾಡಂಗ ನಾವ್ ಗಂಡ ಎಂಟಿದ್ವಲ್ಲ, ಹಂಗ್ ಸಿಂಪಲ್ ಆಗಿರ್ಬೇಕು. ಇದು ಹೇಳಿಕೆ ಮಾತು ಕೇಳಿ ಈ ಹುಡುಗಿ ಅನ್ಯಾಯವಾಗಿ ಜೀವನ ಹಾಳು ಮಾಡ್ಕೊಂತೈತಿ. ಅವ್ರ ಕಡೆಯವ್ರು ಯಾರು ಬಂದು ಕರ್ದಿಲ್ವಾ? ಇನ್ನು ಡಿಸ್ಕಸ್ ಮಾಡ್ತಾ ಇದೀವಿ. 15 ದಿನದಟ್ಟಿ ಇದೇ ನಡೀತಾ ಇದೆ, ಬೇರೆ ಅಲ್ಲ ಸ್ವಾಮಿ. ಅಂತ ಬಂದು ಬರ್ಬೇಕಾದ್ರೆ ಗಂಡನಿಗೆ ಈ ವಿಚಾರ ಏನು ಹೇಳ್ಬಿಟ್ಟು ಬಂದಿಲ್ಲ? ಇಲ್ಲ ಸ್ವಾಮಿ. ಅವತ್ತು ಆ ಗಂಡನು ಜೊತೆಗ್ ಬಂದು ಇಲ್ಲಿ ಬೆಂಗಳೂರಿದ್ದ ಬಂದು ಹಬ್ಬ ಇರೋದ್ರಿಂದ 2 ದಿನ ಹಬ್ಬ ಐತಮ್ಮ, ಇನ್ನೇನ್ ಬತ್ತೀಯ, ಊರ್ಗೆ ಬಂದ್ಬಿಡು ಒಂದೇ ಸತಿನ ಅವರೇ ಹೇಳ್ಕಳ್ಸಿದ್ದು. ಈ ಮಗಳು ಹಿಂಗ್ ಹೇಳ್ತಿರೋ ವಿಚಾರ ಇನ್ನೂ ಅಳಿಯನಿಗೆ ಗೊತ್ತಿಲ್ಲ? ಎಲ್ಲ ಗೊತ್ತಾಯ್ತು ಸ್ವಾಮಿ. ನಾನ್ ಸುಮ್ನಿರಲ್ಲ, ನಾನು ಒಂದ್ ಸ್ವಲ್ಪ ಒಂಥರ ದಬ ಮಾತಾಡ್ಬಿಡ್ತೀನಿ. ನೀವ್ ಮಾತಾಡೋದು ನೋಡಿದ್ರೆ ಕಣ್ಣು ಹಿಡಿತೀರಲ್ಲ, ದಬ ಮಾತಾಡ್ತೀನಿ. ಹೇಳ್ದೆ, ನನ್ನ ತಂಗಿಗೆ ಹೇಳ್ದೆ, ನನ್ನ ನಳಿಗೆ ಹೇಳ್ದೆ, ಅಣ್ಣ ಸುಮ್ನಿದ್ ಬಿಡು, ಒಂದ್ 15 ದಿನ ತಿಂಗಳು ಸುಮ್ನಿದ್ ಬಿಡು, ಅದೇನ್ ಮಾಡ್ತಾರ ನೋಡ್ಕೊಂಬಿಟ್ಟು ಮುಂದುವರಿಯೋಣ. ಯಾರು ಹೇಳಿದ್ದು? ನನ್ನ ತಂಗಿನೇ ಮೇನ್ ಯಜಮಾನಿ ಅಯ್ಯಮ್ಮನೇನೆ. ನನ್ನ ತಂಗಿ ಗಂಡಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ಕಿವಿಗೆ ಕೇಳಲ್ಲ, ತಿಳುವಳಿಕೆನೂ ಕಮ್ಮಿ. ಅವ್ರದ್ದು ಯಜಮಾನಿಕೆ ಇಲ್ಲ. ನನ್ನ ತಂಗಿ ನನ್ನ ನಳಿಯಿಂದ ಯಜಮಾನಿಕೆ ಮನೆ ಯಜಮಾನ್ರನ್ನ ಅವ್ರಿಗೆ ಬೆಳೆಸೋದು. ಮೇನು ನನ್ನ ತಂಗಿನೇ ಯಜಮಾನಿ. ಅಂದ್ರೆ ನೋಡೋಣ ಅಂದ್ರೆ ಅದರ ಅರ್ಥ ಬದಲಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೋದು ಅವರು? ಬದ್ಲಾಗಕ್ ನಾವ್ ಬಿಟ್ಕೊಡಲ್ಲ ಸ್ವಾಮಿ, ಅಷ್ಟು ಸುಲಭ ನಾನ್ ಬಿಟ್ಕೊಡಕ್ ನಾನ್ ತಯಾರಿಲ್ಲ. ಯಾಕೆ ಗೊತ್ತಾ, ಇರಾನ್ ಒಬ್ಬ ಮಗ, ಎಂಪ್ಲಾಯರ್ಸ್ ಒಂದ್ ಕಡೆಕಿರ್ಲಿ, ಒಳ್ಳೆ ಹುಡುಗ, ಕೆಟ್ಟ ಆಗ್ಬಿಡ್ತಿಲ್ಲ, ನಮ್ ಕಣ್ ಮುಂದ್ ಇಟ್ಟಿರೋ ಹುಡುಗ. ಈಗ ಏನಂತಾರೆ, ಬೆಳಿಗ್ಗೆ ಸಾಯಂಕಾಲ ಕಂಡುಂಡು ಮನೆಗೆ ಹೋಗಿ ಹೆಣ್ಣು ತರಬೇಕು, ಹೆಣ್ಣು ಕೊಡ್ಬೇಕಾರ್ಲು ಮಾಡ್ಬೇಕಾರ್ಲು ಅಂತ ಒಂದ್ ವಿಚಾರ ಹೇಳ್ತಾರಲ್ಲ ಸ್ವಾಮಿ.
ಆತರ ನನ್ನ ಅಭಿಪ್ರಾಯ. ಕೆಟ್ಟ ಹುಡುಗ ಇದ್ರೆ ನಾನು ಬಿಸಾಕ್ ಬಿಡ್ತಿದ್ದೆ ಸ್ವಾಮಿ, ಇವತ್ತೇ ಬಿಸಾಕ್ ಬಿಡ್ತೇನೆ ಬೇಕಾರೆ. ಒಳ್ಳೆ ಗುಣ ಇದೆ, ಒಳ್ಳೆ ಭಾವಣಿಕೆ ಇದೆ, ಜನಸಂಪರ್ಕ ಇದೆ, ಒಳ್ಳೆ ಹುಡುಗ ಅನ್ನಿಸ್ಕೊಂಡಿದ್ದಾನೆ, ಇಡೀ ಸುತ್ತ ಏಳೆಳೆಗೂ ಒಳ್ಳೆ ಹುಡುಗ ಅನ್ನಿಸ್ಕೊಂಡಿದ್ದಾನೆ. ಇದಕ್ಕಿಂತ ಮಿಗಿಲಾದ ಇನ್ನೇನ್ ಬೇಕು ಸ್ವಾಮಿ? ಬಟ್ ಮಗಳಿಗೆ ಹೋಗದೆ ಇರೋದಿಕ್ಕಿರೋದು ಇದೊಂದೇ ಕಾರಣನ? ಅಂದ್ರೆ ಅಲ್ಲಿ ತುಂಬಾ ಕೆಲಸ ಮಾಡಿಸ್ತಾರೆ ಅಥವಾ? ಇದೊಂದೇ ಕಾರಣ ಅಂತ ಸ್ವಾಮಿ, ಇದೊಂದು ಕಾರಣ. ನಮ್ಮ ಹೆಣ್ಣು ಮಕ್ಕಳ ತೆಗೆ ಒಂದ್ ಸ್ವಲ್ಪ ಟ್ರಾನ್ಸಾಕ್ಷನ್ ಜಾಸ್ತಿ ಐತೆ. ಏನ್ ವಿಚಾರದಲ್ಲಿ? ವ್ಯವಹಾರದಲ್ಲಿ. ನಮ್ಮ ಅಮ್ಮನ ಮನೆ ಬಾಡಿಗೆ ಬರುತ್ತೆ, ನನಗೆ 4,500 ರೂಪಾಯಿ ಸಂಬಳ ಬರುತ್ತೆ. ಯಾರಿಗ್ ಸಂಬಳ ಬರುತ್ತೆ? ನನ್ನ ಹೆಂಡತಿಗೂ. ಹೌದಾ? ಯಾಕೆ? ಈ ಬಿಸಿ ಊಟಕ್ಕೆ ಹೋಗ್ತಾರ ಅಂತ ಹೇಳಿದ್ನಲ್ಲ ಸ್ವಾಮಿ, ಸ್ಕೂಲಲ್ಲಿ ಬಿಸಿ ಊಟ ಅಡಿಗೆ ಮಾಡಕ್. ನಿಮ್ದು ಬಾಡಿಗೆ ಮನೆ ಕೂಡ ಇದಾವ? ನಮ್ದು ಬಾಡಿಗೆ ಮನೆ ಇಲ್ಲ ಸ್ವಾಮಿ, ನಮ್ಮ ಅತ್ತೆ ಅವ್ರದ್ದು. ಓ, ಅಂದ್ರ ತಾಯಿದು ಇವ್ರಿಗೆ ಬರುತ್ತೆ ಅಂತ? ಅವು ನಮ್ಮ ಅತ್ತೆನೂ ಹೆಬ್ಬೆಟ್ಟು, ಎಜುಕೇಶನ್ ಇಲ್ಲ, ಅವ್ರ ಏನೇ ದುಡಿದ್ರು ಮಗಳಿಗೆ ಬಂದು ಬರುತ್ತೆ. ಇವ್ರು ದುಡ್ಡಾಡೋದಿಕ್ಕೆ ಇವ್ರಿಗೆ ಹೊರಗಡೆ ಯಾರು ಬೇಡದವ್ರು ಆಗಿದ್ದಾರೆ. ಈಗ ಹೊರಗಡೆ ಗಂಡನೂ ಬೇಕಿಲ್ಲ ಎಂಬ ಲೆಕ್ಕಾಚಾರಕ್ಕೆ ಅವರು. ಆಯ್ತು, ಈಗ ಮಗಳಿಗೆ ಒಂದು ಹಂತದವರೆಗೂ, ಈಗ ತಂಗಿ ಮಗನಿಗೆ ಅಲ್ವೇ ಕೊಟ್ಟಿರೋದು ಇದು? ಹ್ಞೂ ಸ್ವಾಮಿ. ಅಂದ್ರೆ ಸ್ವಂತ ಅತ್ತೆನೇ ಆಗ್ಬೇಕು ಅಂದ್ರೆ ಅವ್ರ ಮಾತಿಗೆ ಬೆಲೆ ಕೊಡುವಷ್ಟಿಲ್ವಾ ನಿಮ್ಮ ಹೆಣ್ಮಗಳು? ನಮ್ಮ ಹೆಣ್ಮಗಳು ಅಂದ್ರೆ ಮಗಳೆಯ ಅತ್ತೆಗೆ ಅಂದ್ರೆ ತಂಗಿಗೆ ಮಾತಿಗೆ ಬೆಲೆ ಕೊಡುವಷ್ಟಿಲ್ವಾ? ಇಷ್ಟ ದಿನ ಕೊಟ್ಕೊಂಡಿದ್ರು, ಈಗ ಏನಾಗ್ಬಿಟ್ಟಿದೆ, ಅದೇ ನಮ್ ತಂಗಿ ಗಂಡ ಒಂದಿಷ್ಟು ದಡ್ಡ ಅಂತ ಹೇಳಿದ್ವಲ್ಲ, ಸ್ವಲ್ಪ ಅನ್ಎಜುಕೇಟೆಡ್ ಅಂತ ಹೇಳಿದ್ವಲ್ಲ, ಅವನ್ ಮೇಲೆ ತುಪ್ಪ ನೋರಿಸ್ತದಾರೆ. ಅವ್ರಿಗೆ ಕಿವಿ ಕೇಳಲ್ಲ, ಏನಂದ್ರೆ ಅದೇ ಮಾತಾಡ್ತಾನೆ, ಬದುಕ್ ಮಾಡ್ಲಿಲ್ಲ ಅಂತ ಅವ್ರ ಮೇಲೆ ತುಪ್ಪ ನೋರಿಸ್ತಾರೆ. ಅತ್ತೆ ಮೇಲೆ ತುಪ್ಪ ನೋರಿಸ್ತಿಲ್ಲ, ಸೊಸೆ ಮೇಲೇನು ಏನು ಕಿತಾಪತಿ ಇಕ್ತಿಲ್ಲ. ಈ ಹೋಗಲಾರ್ದಕ್ಕೆ ಮಾವನ ಮೇಲೆ ಒಂದು ಇದನ್ನ ಇಕ್ತಿದ್ದಾರೆ. ಬಟ್ ನೀವೊಬ್ರು ತಂದೆಯಾಗಿ ಅಥವಾ ನೀವೊಬ್ರು ಬದುಕನ್ನು ನೋಡಿರೋರಾಗಿ ಮಗಳ ಈ ವರ್ತನೆಗಳು ಒಂದು ಮನೆಯನ್ನ ಹಾಳು ಮಾಡ್ಬಿಡ್ತಾವೆ. ಹೆಣ್ಣೆತ್ತಿರೋರಾಗಿ, ಯಾಕಂದ್ರೆ ವಸ್ತು ನಿಮ್ದೇ ಇರ್ಬೋದು ಅಥವಾ ನಿಮ್ಮನೆ ಹೆಣ್ಮಗಳೇ ಇರ್ಬೋದು, ಆದ್ರೆ ಒಂದು ಗಂಡನ ಮನೆ ಕೊಟ್ಟು ಒಂದಷ್ಟು ಸಂಸಾರ ಮಾಡಿ ಲೋಕಕ್ಕೆಲ್ಲ ಗಂಡ ಹೆಂಡತಿ ಇವಳೆ ಈ ಮನೆ ಸೊಸೆ ಅಂತೆಲ್ಲ ಗೊತ್ತಾಗಿ ಕಡಿಗೆ ಹಿಂಗ್ ಮಾಡಿಬಿಟ್ರೆ ಹೆಂಗಾಗ್ಬೇಕು ಮನೆತನಗಳು? ಅದೇ ಸ್ವಾಮಿ ನಾನು ಯೋಚನೆ ಮಾಡ್ತಿರೋದು, ಇದನ್ನ ಒಂದುಗೂಡ್ಸಿ ಇನ್ನೇನೋ ಮಾಡಿ ಒಳ್ಳೇದಲ್ಲ, ನಾಶನ ಆಗೋಗ್ಬಿಡ್ತಾವೆಲ್ಲ. ಯಾಕಂದ್ರೆ ಇನ್ನ ಬಿಡಪ್ಪ, ಮಗಳು ಕೆಟ್ಟ ಅಭ್ಯಾಸ ಇತ್ತು, ಇವಳಿಗೆ ತಿಳುವಳಿಕೆನೇ ಇಲ್ಲ, ಬಿಡಪ್ಪ ಏನೋ ಸಂಬಂಧ ಇದಾವೆ ಇಲ್ಲಿದ್ದು ಆ ಯೋಚನೆನೇ ಇಲ್ಲ. ಟೋಟಲ್ ಆಗಿ ಹೇಳ್ಬೇಕಾದ್ರೆ ಈಗ ನಾವು ನೋಡ್ತಿದ್ವಲ್ಲ ಸ್ವಾಮಿ, ನಿಮ್ ಇಷ್ಟಿನ ಬೇರೆ ಸಂಬಂಧ ಇತ್ತು, ಅದಕ್ಕೆ ಬಂದು ಊರಾಗ ಸೇರ್ಕೊಂಡ್ರು ಅಂತ ಅಭ್ಯಾಸನೂ ಏನೂ ಇಲ್ಲ ಸ್ವಾಮಿ. ನನ್ಗೆ ಅರ್ಥವಾಗುತ್ತೆ ಮಗಳ, ಈಗ ನೋಡಿ ಒಂದೇ ಏಟಿಗೆ ಮಗಳಿಗೇನು ಗೊತ್ತಾಗಲ್ಲ ಅಂತ ಏನಿಲ್ಲ, ಬದುಕನ್ನು ಸ್ವಲ್ಪ ಆಕೆನು ಈಗ ಅನುಭವಿಸಿರೋಳಾಗಿ ಈಗ ಸರಿ ತಪ್ಪು ಅರ್ಥವಾಗುವುದಂತೂ ಹೌದು, ಆ ಮಟ್ಟಿಗೆ ಏನ್ ದಡ್ಡಿ ಅಲ್ಲ. ಆಕೆ ಮನ್ಸು ಮಾಡಿದ್ರೆ ಇಲ್ಲ, ನನ್ನ ಗಂಡ ಅಥವಾ ನಂದೊಂದು ಮನೆ, ನಂದೊಂದು ಬದುಕು, ನನ್ನ ಅತ್ತೆ, ನನ್ನ ಬದುಕು, ನನ್ನ ಗಂಡ ಜೊತೆ ನಾನು ಇರ್ತೀನಿ, ಹಾಗಾಗಿ ಬೇಕಾದ್ರೆ ಬಂದು ಹೋಗ್ತೀನಿ, ನಿಮ್ಮನ್ನೆಲ್ಲ ನಾನು ನೋಡ್ಕೊಳ್ತೀನಿ ಅಂದ್ರೆ ಇಷ್ಟು ಹೇಳುವಂತಷ್ಟು ಅನುಭವ ಅಂತೂ ಆಗಿದೆ. ಅದು ಹಾಗೆಯೂ ತನ್ನ ತಾಯಿ ಮಾತಿನ ಈ ಮಾತಿನ ಕಟ್ಟು ಬಿದ್ದು ಇಲ್ಲೇ ಕೂತ್ಕೊಳ್ತಾಳೆ ಅಂದ್ರೆ 2 ಮನೆನೂ ಹಾಳಾಗ್ತಾವಷ್ಟೇ. ಈಗ 2 ಮನೆ ಹಾಳಾಗೋದಲ್ಲ, ಈಗ ಸಮಾಜಕ್ಕೆ ನಾವ್ ಎದುರಾಗ್ಬಿಡ್ತೀವಲ್ಲ, ನಾವು ಸಮಾಜಕ್ಕೆ ಎದುರಾಗ್ಬಿಡ್ತೀವಿ. ಇದು ಬಿಡಿ ಸರ್, ಸಮಾಜದ ಬಿಡಿ, ನಿಮ್ ತಂಗಿ ಬಿಟ್ಬಿಡಿ, ಅತ್ತೆ ಆಕೆ ಎಷ್ಟು ಹಸೂರಂದಿರ್ಬೇಕು, ಈ ಹುಡುಗ ಇವನೆಷ್ಟು ನೋವು ಪಟ್ಟಿರಬೇಕು. ಏನಿಲ್ಲ ಎತ್ತಿಲ್ಲ, ಓದೋಳು ನಾನು ಮತ್ತೆ ಬರಲ್ಲ ಅನ್ನೋದಾದ್ರೆ ಎಲ್ಲಿಗೆ ಬಂತು ಮತ್ತಿದು? ಮುಂದೆ ಏನ್ ಮಾಡ್ಬೇಕು? ನೀವು ಎಲ್ಲಾ ಕಡೆ ಸ್ವಲ್ಪ ಟೈಟ್ ಮಾಡ್ಬೇಕು. ನಿಮ್ಮ ಹೆಂಡತಿಗೆ ಏನ್ ಹೇಳೋಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಈ ಹೆಣ್ಮಗಳು ಯಾರು ನಿಮ್ ಮಗಳು ಇಲ್ಲಿ ಹೋಗಲ್ಲ ಅಥವಾ ನಾನು ಅಲ್ಲಿಗೆ ಹೋಗಲ್ಲ, ಸ್ವಲ್ಪ ಎಲ್ಲ ನಿಮ್ಮವರೇ ಆಗಿರೋದ್ರಿಂದ, ತಂಗಿ ಮಗ ಈ ವಳಸ ನೀವು ಇಲ್ಲೇ ಸುತ್ತುತ್ತಾ ಇರೋದ್ರಿಂದ ಇದು ಸ್ವಲ್ಪ ದೊಡ್ಡವ್ರು ಕೂರಿಸಿ ಯಾಕಮ್ಮ ಏನಾಯ್ತು ಆಯ್ತು, ಯಾಕಂದ್ರೆ ಇಲ್ಲೂ ಇರು ಅಲ್ಲೂ ಹೋಗು ಇಂಥದ್ದೇನು ಆರಂಭದಲ್ಲಿ ಒಂಚೂರು ನಯವಾಗಿ ಅವ್ರನ್ನ ಇದು ಮಾಡ್ಬೇಕೆ ಹೊರತು, ಬಟ್ ನಿಮ್ಮ ಹೆಂಡತಿಯ ಮಾತಿನಂತೆ ಅಥವಾ ಒಂದ್ ವೇಳೆ ನೀವು ಹೇಳಿರೋದು ಸತ್ಯ ಆದ್ರೆ ನಿಮ್ಮ ಹೆಂಡತಿ ಹೇಳಿಕೊಟ್ಟು ಮಗಳನ್ನು ಇಲ್ಲೇ ಉಳಿಸ್ಕೊಂಡಿರೋದಾದ್ರೆ ಒಂದು ಮನೆಗೆ ಬಹಳ ದೊಡ್ಡ ಅನ್ಯಾಯ ಮಾಡಿದ ಹೊಣೆ ನಿಮ್ಮ ಮನೆ ಮೇಲಿರುತ್ತೆ. ಯಾಕಂದ್ರೆ ನನ್ನ ಮರದಲ್ಲಿ ಬಿಟ್ಟು ಹಣ್ಣನ್ನು ನಾನೇ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಇನ್ನೊಂದು ಮನೆಗೆ ಮದ್ವೆ ಯಾಕೆ ಮಾಡುದ್ರಿ? ಅದೇ ಮತ್ತೆ ಎಲ್ಲ ಇವಾಗ ಸಮಾಜದಲ್ಲಿ ಅದನ್ನ ಹೇಳ್ಬಿಟ್ರೆ ನೀನ್ಯಾಕ್ ಮದುವೆ ಮಾಡ್ದಾಗ ಮನೆಯಾಗ ಇಟ್ಕೋಬಹುದಾಯ್ತಲ್ಲ, ಕೊಟ್ಟು ಮಾಡಂತದೇನಿಲ್ಲ.
ಒಂದು ಇಡೀ ಕಟ್ಟುಪಾಡನ್ನು ಮೀರಿ ನನಗೆ ಹಣ ಬರುತ್ತೋ ಬಾಡಿಗೆ ಬರುತ್ತೋ ಇಂಥದ್ದೇನೋ ವಿಚಾರಗಳನ್ನು ಮುಂದಿಟ್ಟುಕೊಂಡು ನನ್ನ ಮಗಳನ್ನು ಮದುವೆ ಆಗಿ 1 ತಿಂಗಳಿಗೋ 2 ತಿಂಗಳಿಗೋ ಅಥವಾ ಮದುವೆಗೆ ಮುಂಚೆ ಹಿಂದಿನ ದಿನನೂ ಇಂಥ ಎಡವಟ್ಟು ಮಾಡಿಕೊಂಡ್ರೆ ಹಾಳಾಗಿ ಓಲಿ ಬಿಟ್ಟು ಹೋಗ್ಬೋದು. ಒಂದಷ್ಟು ವರ್ಷ ಸಂಸಾರ ಮಾಡಿಬಿಟ್ಟು ಒಂದು ಮಗು ಎತ್ತಬಿಟ್ಟು ಈಗ ನಾನು ಕರ್ಕೊಂಡು ಬಂದು ಇಕ್ಕೊಳ್ಳೋದಿದೆಯಲ್ಲ, ಮಗಳು ಬದುಕನ್ನು ಸರ್ವನಾಶ ಮಾಡ್ತಾವ್ರೆ. ಅದಕ್ಕೆ ತಂದೆಯಾಗಿ ನೀವು ಎಷ್ಟು ಬದುಕನ್ನು ನೋಡಿರೋರಾಗಿ ಈ ವಿಚಾರಕ್ಕೆ ನೀವು ನಿಮ್ಮ ಇಡೀ ಮುಂದಿನ ಜೀವನವನ್ನು ಇದಕ್ಕೆ ಮುಗಿಸೋದಾಗ್ಲಿ. ಅದನ್ನು ತುಂಬಾ ದೊಣ್ಣೆ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಈ ಮನೆಯಲ್ಲೇ ವಾಸ್ತವವಾಗಿ ಉಳ್ಕೊಂಡು ಆ ಮನೆಗೆ ಅನ್ಯಾಯ ಮಾಡೋದಿಕ್ಕೆ ನೀವು ಒಬ್ಬ ಅಪ್ಪನಾಗಿ ತಿಳಿದವರಾಗಿ ನಿಮ್ಮ ತಂಗಿಯ ಮನೆಯನ್ನ ಉದ್ಧಾರ ಮಾಡಬೇಕು ಅಂತ ಇರೋರಾಗಿ ಈ ವಿಚಾರದಲ್ಲಿ ಮಗಳಿಗೆ 4 ಕಡೆಯಿಂದ ಕೌನ್ಸಿಲಿಂಗ್ ಕೊಡಿಸ್ಬೇಕು. ಈಗ ನೀವ್ ಹೆಂಗ್ ನನ್ನ ಜೊತೆ ಮಾತಾಡ್ತೀರೋ ಹಂಗೆ 4 ಕಡೆ ಹಿಂಗಿದೆ ಕಣವ ಈ ಕಾರ್ಯಕ್ರಮ ತೋರಿಸೋ ಮೂಲಕನೋ. ಯಾಕಂದ್ರೆ ಕೊಟ್ಟ ಹೆಣ್ಣು ಎಲ್ಲಿ ಬದುಕಬೇಕು ಅಲ್ಲಿ ಬದುಕಿದ್ರೆ ಚಂದ. ಇನ್ನು ಅದನ್ನು ಬಿಟ್ಟು ನೀನು ಎಲ್ಲಿದ್ರು ಕೂಡ ಅಂದ್ರೆ ಜೇನು ಹುಳ ಸದಾ ತಿಪ್ಪೆ ಮೇಲೆ ಇದ್ರೆ ಜೇನು ಕಟ್ಲಿಕ್ಕೆ ಆಗಲ್ಲ, ಅದು ಹೂವಿನ ಮೇಲೆ ಇರಬೇಕು. ಹಂಗೆ ಗಂಡನ ಮನೇಲಿ ಇದ್ರೆ ನಿನ್ಗೊಂದು ಶೋಭೆ, ಮತ್ತು ರಾಜನ ಕಿರೀಟದಲ್ಲಿ ಇದ್ರೆ ಚಂದ. ಅದು ಅಡಿಗೆ ಮನೆ ಸಾಸಿವೆ ಡಬ್ಬದಲ್ಲಿ ಇದ್ರೆ ಚಂದ ಅಲ್ಲ. ನೀನ್ ಹಂಗೆ ನಿನ್ ಗಂಡನ ಜೊತೆ ಇದ್ರೇನೆ ನೀನ್ ತಡೆಯಪ್ಪ ಗಂಡ ತಾಳಿ ಕಾಲುಂಗ್ರ ಅಂತ ಜನ ನಿನ್ನ ಹಿಂಗ್ ನೋಡ್ತಾರೆ. ನಾಳೆ ಈ ದಿನ ನೀನು ಗಂಡನ ಬಿಟ್ಟು ತಾಯಿ ಮಾತು ಕೇಳ್ಕೊಂಡು ಏನೋ ಬಾಡಿಗೆ ಬರುತ್ತೆ ಒಂಚೂರು ದುಡ್ಡು ಆಸೆಗೆ ಹಂಗೆ ಹಿಂಗೆ ಬದುಕ್ಬಿಟ್ರೆ ನಾಳೆ ಹಿಂಗೆ ಇರಲ್ಲ. ಕೆಳಗಡೆ ಬಿದ್ದಾಗ ತಾಯಿನೂ ಬರಲ್ಲ, ಯಾರು ಬರಲ್ಲ. ಅವ್ನ್ ನಾಳೆ ಪರ್ಮನೆಂಟ್ ಆಗುತ್ತೋ ಏನಾಗುತ್ತೋ. ನೀವ್ ಹಿಂಗೆ ಮಾಡಿದ್ರೆ ಹೋಗ ಆಯ್ತು ನಾನು ಇನ್ನೊಂದು ಬದುಕು ನೋಡ್ಕೊಳ್ತೀನಿ ಅಂತ ಅವನ್ ಈಸಿ, ನಿಂದು ನಾಯಿಬಾಳ ಆಗ್ಬಿಡುತ್ತೆ. ಈ ಹುಡುಗಿದ್ ನಾಯಿಬಾಳ ಆಗುತ್ತೆ. ಅವನು ಇವತ್ತು ನಾಳೆ ಇನ್ನೊಂದು ನಮ್ಗಿನ್ನ ಒಳ್ಳೆ ಈ ದಡ್ಡಿನೇ ಕಟ್ಕೊಂಡು ಜೀವನ ಮಾಡೋದನಂತೆ. ಅವನು ಅಫಿಷಿಯಲ್ಸ್ ಆಗ ಚಾನ್ಸಸ್ ಐತೆ ಅವನು ಇವತ್ತು. ಹೌದು ಹೌದು. ಹಾಗಾಗಿ ನಾವು ಆ ಹೆಣ್ಮಗಳಿಗೆ ಈ ತಾಯಿ ಯಾಕೆ ಹಿಂಗೆ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ, ಬಟ್ ಯಾವ ತಾಯಿಯೂ ಈ ಥರ ನಡ್ಕೊಳ್ಳೋದು ಧರ್ಮ ಅಲ್ಲ. ಯಾಕಂದರೆ ವಾಸ್ತವವಾಗಿ ಮಗಳಿಗೆ ಅಂತಹ ಕಷ್ಟ ಬರಬಾರ್ದು, ಅವಳು ಮುಸುರೆ ತಿಕ್ಕಬಾರ್ದು, ಅವಳು ಕಸ ಬಾಚಬಾರ್ದು, ಅವಳು ಸಗಣಿ ಬಳಿಬಾರ್ದು. ಈ ಮಟ್ಟಿಗೆ ಮಗಳನ್ನು ತುಂಬ ಕೇರ್ ಮಾಡ್ಲಿಕ್ಕೆ ಹೋಗಿ ಈ ತಾಯಿ ಈಗ ಮಗಳಿಗೆ ಏನು ಹೇಳ್ಕೊಡ್ತಿದ್ದಾಳೋ ವಾಸ್ತವವಾಗಿ ಅವಳ ಮಗಳ ಭವಿಷ್ಯವನ್ನು ಆಕೆನೇ ಹಾಳು ಮಾಡ್ತಿದ್ದಾಳೆ. ಆದರೆ ಈಗ ಆಕೆಗೆ ಅದು ಅರಿವಿಲ್ಲ ಅಷ್ಟೇ. ಮಗಳು ತಾನು ಕಟ್ಟಿಕೊಂಡ ಗಂಡನ ಮನೆಯ ದುಃಖ ಸುಖ ಎಲ್ಲದರಲ್ಲೂ ಭಾಗಿಯಾಗಬೇಕಲ್ವೇ? ಹೌದು ಸ್ವಾಮಿ. ಅದನ್ನ ಅಂದ್ರೆ ಊಟ ಮಾತ್ರ ಬೇಕು, ನಾನು ಉಂಡೆ ಹೆಂಡ್ಲು ತೊಳೆಯಲ್ಲ ಅಂದ್ರೆ ಅದೆಂತದ್ದು? ಅದೇನ್ ನ್ಯಾಯ ಅಂತ ನಾನು ಅದನ್ನೇ ಕೇಳ್ತಿರೋದು ನಾನು ಸ್ವಾಮಿ. ಈಗ ಆ ಹೆಣ್ಮಗಳಿಗೆ ಒಂದು ಕೌನ್ಸಿಲಿಂಗ್ ಕೊಡಿಸಿ, ಸಾಧ್ಯವಾದ್ರೆ ಈ ಕಾರ್ಯಕ್ರಮ ತೋರಿಸಿ ಕಣವ. ಯಾಕಂದ್ರೆ ನಾವು ನಿಮಗೇನೇ ಹೇಳಿದ್ರು ಕೂಡ ಆ ಹೆಣ್ಮಗಳಿಗೆ ಹೇಳದ ಹೊರತು ಅದು ವ್ಯರ್ಥ. ನಾನಬ್ಬ ಅಂದ್ರೆ ಏನು ಹೇಳ್ಬೋದು ನೋಡಿ, ಹೆಂಡತಿ ಹತ್ರ ಸ್ವಲ್ಪ ಕೂತು ಮಾತಾಡಿ ನೋಡಿ. ಆಗಾಗ ವಾರಕ್ಕೊಮ್ಮೆ ಬೇಕಾದ್ರೆ ಬಂದು ಹೋಗೋ ಒಪ್ಪಂದ ಮಾಡ್ಕೊಳ್ಳೋಣ. ಬೇಕಾದ್ರೆ ವಾರಕ್ಕೊಮ್ಮೆ ಕಳಿಸ್ಕೊಡ್ಬೇಕಪ್ಪ ನೀವು ಅಂತ ನೀವು ಒಪ್ಪಂದ ಮಾಡ್ಕೊಳ್ಳೋಣ. ಬಟ್ ಅಲ್ಲಿ ಕಳಿಸ್ದೆ ನಾನು ಇಲ್ಲೇ ಮಾಡ್ಕೊಳ್ತೀನಿ, ನಾನೇನು ಬರಲ್ಲ ಏನು ಅಂದ್ರೆ ಒಂದ್ ಜಗಳಿಲ್ಲ, ಕಿತ್ತಾಟಿಲ್ಲ, ಒಂದ್ ಗುದ್ದಾಟಿಲ್ಲ. ಈಗ ಒಂದವಳು ತವ್ರ ಮನೆಗೆ ಹೋದವಳು ಅಲ್ಲಿಂದ ಇಲ್ಲ ನಾನು ಬರಲ್ಲ ಅನ್ನೋದಾದ್ರೆ ಒಂದು ಮನೆಗೆ ಆ ಮನೆಯ ದೇವರುಗಳು ನಮ್ಮನ್ನು ಬಿಡ್ತಾವ. ಯಾಕಂದ್ರೆ ಒಂದು ಮನೆಯನ್ನು ನಾಶ ಮಾಡುವಷ್ಟು ದುರ್ಬುದ್ಧಿ ನಾವು ತೋರಿದಾಗ ನನ್ನ ಮನೆ ತಾನೇ ಹೆಂಗ್ ಬೆಳೆಯೋಕ್ ಸಾಧ್ಯ? ಬೆಳೆಯೋಕೆ ಇಲ್ಲ. ಅಲ್ಲಿ ಮಗಳೇ ಬೆಳೆಸಬೇಕು. ಮಗಳ ಬದುಕೆ ಆ ಮಗಳು ಆ ಮನೆಗೂ ಈ ಮನೆಗೂ ಎರಡಕ್ಕೂ ಬೆಳಕಾಗಬೇಕು. ಹೆಂಗ್ ಹೇಳಬೇಕು ಒಬ್ಬೊಬ್ಬ ಅಂದ್ರೆ ಈಗ ಒಂದ್ ಸ್ವಾಮಿ ನಾನು ಹೇಳ್ತಿರೋದು ಅದನ್ನೇನೆ. ಈಗ ನಾನು ಒಂದು ವಿಚಾರದಾಗ ಹೇಳ್ಬೇಕಂದ್ರೆ ನಾನ್ ದಡ್ಡನೋ ಬುದ್ಧಿವಂತನೋ ನನಗ್ ಗೊತ್ತಿಲ್ಲ ಸ್ವಾಮಿ. ನಾನು ಇರೋದನ್ನ ನಿಮ್ಮನಿಗೂ ಬೆಳಕು ಮಾಡ್ಕೊಂಡು ನಮ್ಮನಿಗೂ ಬೆಳಕು ಮಾಡ್ಕೊಂಡು ನನ್ನ ಸಂಸಾರ ತೂಗಿಸ್ಕೊಂಡು ಇಷ್ಟೊಂದ್ ನಮಗ್ ಊಟಕ್ಕಿಲ್ದ 38 ವರ್ಷದಾಗೆ ನಾನು ದುಡಿಯಕ್ ನಿಂತ್ಕೊಂಡು ಇಷ್ಟು 22 ವರ್ಷಕ್ಕೆ ನಾನು ಇಷ್ಟೊಂದು ಮಾಡಿದೀನಿ ಅಂತ ನಾನೇ ಯೋಚನೆ ಮಾಡ್ತೀನಿ. ನನ್ಗೆ ತಿನ್ನಕ್ಕೂ ಊಟ ಇರ್ಲಿಲ್ಲ, ಇಷ್ಟೊಂದು ಮಾಡಿರೋದಕ್ಕೆ ಸಾಧನೆ ಮಾಡಿದಂತ ನಾನೇ ಕುತ್ಕೊಂಡು ಆಶ್ಚರ್ಯ ಪಡ್ತೀನಿ. ಯಾಕೆ ಕಷ್ಟಪಟ್ಟೆ ಸ್ವಾಮಿ. ಹೊರಗಡೆ ಹೋದೆ, ಊರು ಎಲ್ಲಿ ಮಲಿಕೆಣ್ಣೋ, ಎಲ್ಲಿ ಊಟ ಮಾಡಿದ್ನೋ, ಎಲ್ಲಿ ಬಿಟ್ನೋ, ಎಲ್ಲಿ ಗೊತ್ತಿಲ್ಲ, ನನಗದು ಗೊತ್ತಿಲ್ಲ. ಇಷ್ಟೊಂದು ಸಾಧನೆ ಮಾಡಿದ್ನಿ ಎಂಬುದು ಅವ್ರಿಗೊಂದಿಷ್ಟು ಕನಿಕರ ಅನ್ನೋದಿಲ್ಲ ಸ್ವಾಮಿ ನಮ್ಮ ಹೆಣ್ಮಕ್ಳಿಗೆ. ನೋಡಿ, ನಾವೇನು ಒದ್ದಾಡಿದ್ದೀವಿ, ನಾವೇನು ಹಸಿವನ್ನು ಎದುರಿಸಿದ್ದೀವಿ, ನಾನೇನು ತಾಪತ್ರಗಳು ಎದುರಿಸಿದ್ರಿ, ಇವೆಲ್ಲವನ್ನು ಯಾರು ಕೇಳಲ್ಲ ಸರ್. ಈಗ ನಾನು ಹೆಮ್ಮೆ ಪಡ್ತೀನಿ. ಅರೆ
ಒಂದು ಕಣ್ಣು ಕಳ್ಕೊಂಡಾದ ಮೇಲೂ ಕೂಡ ಬದುಕನ್ನು ನೀವು ಪ್ರೀತಿಸಿದ್ದು, ಬದುಕನ್ನು ನೀವು ಹಠಾಚಲವಾಗಿ ತಗೊಂಡಿದ್ದು ನಿಮ್ಮ ಹೆಂಡತಿ ಮಕ್ಳಿಗೆ ಹೆಂಗೋ ಗೊತ್ತಿಲ್ಲ ಸರ್. ಕೇಳ್ತಾ ಇರೋ ಎಷ್ಟೋ ಜನಕ್ಕೆ ನೀವು ಸ್ಫೂರ್ತಿಯಾಗಿದ್ದೀರಿ. ಆದರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಹಾಗೆ ಅಕ್ಕಪಕ್ಕದಲ್ಲಿರೋರೇ ನಿಮ್ಮ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಲ್ಲ. ಇಷ್ಟೆಲ್ಲ ತೊಂದರೆ ಇಟ್ಟುಕೊಂಡು ನಮ್ಮನ್ನು ಸಾಕಿ ಸಲಹೆ ಅಥವಾ ನನ್ನ ತಾಯಿಗೂ ಒಂದು ದಾರಿ ಮಾಡಿಕೊಟ್ಟು ಇಷ್ಟೆಲ್ಲ ಮಾಡಿದ್ದಾರಲ್ಲ, ಇದೇ ಏನೋ ಒಂದು ಕೈಕಾಲೆಲ್ಲ ಕಣ್ಣು ಕಿವಿ ಕಾಲು ಎಲ್ಲ ಚೆನ್ನಾಗಿದ್ದವರೇ ಇವತ್ತು ಯಾವುದು ಧೂಮಪಾನಕ್ಕೋ ಮದ್ಯಪಾನಕ್ಕೋ ಚಟಕ್ಕೋ ದಾಸರಾಗಿ ಎತ್ತವರಿಗೆ ಅನ್ನ ಹಾಕದೆ ಕಟ್ಕೊಂಡವಳು ಬಹಳಷ್ಟೇ ಒದ್ದಾಡ್ತಿರ್ಬೇಕಾದ್ರೆ ಇವ್ರು ಇಷ್ಟೆಲ್ಲ ಮಾಡಿದ್ರಲ್ಲ ಅಂತ ಹೆಮ್ಮೆ ಇರಬೇಕು ಅಥವಾ ಒಂದು ಗೌರವ ಇರಬೇಕು ಅನ್ನೋದು ನಿಮ್ಮ ನಿರೀಕ್ಷೆ, ಹೌದಲ್ಲ? ಆದ್ರೆ ಇದು ಎಲ್ಲ ಕಾಲಕ್ಕೂ ಅನ್ವಯ. ಕೃಷ್ಣನ ಕಾಲದಲ್ಲಿ ಭಗವಂತ ಸಾಕ್ಷಾತ್ ಕೃಷ್ಣನ ಅವತಾರವಾದ ಕಾಲದಲ್ಲಿ ಅವನು ಭಗವಂತನ ಪ್ರತಿರೂಪ ಅಂತ ಅವತ್ತಿಗೆ ಅರ್ಥ ಮಾಡ್ಕೊಂಡವ್ರು ಕಡಿಮೆ, ಬಹಳ ಕಡಿಮೆ. ಅವನು ಯಾವನೋ ಒಬ್ಬ ನಮ್ಮಂಗೆ ಮನುಷ್ಯ ಅನ್ಕೊಂಡವರೇ ಜಾಸ್ತಿ. ಅಂದ್ರೆ ಇವತ್ತು ಕಲಿಯುಗದಲ್ಲಿ ನಿಂತು ದ್ವಾಪರದ ಕೃಷ್ಣ ನಮಗೆ ದೇವರಾಗಿ ಕಾಣ್ತಾನೆ, ಆದ್ರೆ ದ್ವಾಪರದ ಜನರಿಗೆ ಅವನು ಕೃಷ್ಣ ದೇವ್ರು ಅಂತ ಅರ್ಥವೇ ಆಗ್ಲಿಲ್ಲ. ಇದ್ದವರಿಗೆ ಮಹತ್ವ ಗೊತ್ತಾಗಲ್ಲ. ದೊಡ್ಡವರು ಹಿತ್ತಲ ಗಿಡ ಮದ್ದಲ್ಲ ಅಂದ್ರೆ ನಿನ್ನ ದೊಡ್ಡ ರೋಗಕ್ಕೆ ನಿನ್ನ ಹಿತ್ತಲಲ್ಲೇ ಮದ್ದಿರುತ್ತಂತೆ. ಆದ್ರೆ ಅದೆಲ್ಲ ಮದ್ದಲ್ಲ. ಬೆಂಗಳೂರು ಪೇಟೆಗೆ ಹೋಗಿ ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಮದ್ದು ಹೊಂದ್ಕೊಳ್ತಾನ ಅವನು. ಹಂಗೆ ನಿಮ್ಮ ಬೆಲೆ ಹೊರಗಿನವ್ರಿಗೆ ಗೊತ್ತಾದಷ್ಟು ನಿಮ್ಮ ಹತ್ತಿರದವರು ನಿಮ್ಮವರು ಅದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ಬಟ್ ನಾವು ಅವರಿಂದ ನಿರೀಕ್ಷೆನೂ ಮಾಡಬಾರ್ದು. ಅಪ್ಪ ನನ್ನ ಶ್ರಮಕ್ಕೆ ನನ್ನ ದಾರಿಗೆ ನೀವು ಬೆಲೆ ಕೊಡ್ತಿರೋ ಬಿಡ್ತಿರೋ ಅದು ನಂಗೆ ಬೇನೋ ದೇವ್ರು ನೋಡಿದ್ದಾನೆ, ನನಗ್ ಗೊತ್ತು, ಆತ್ಮಕ್ಕೆ ಗೊತ್ತು, ಪರಮಾತ್ಮನಿಗೆ ಗೊತ್ತು. ಈಗ ನಾನು ಇವರೆಲ್ಲ ನನ್ನ ಇಷ್ಟು ಶ್ರಮ ಇದೆ, ಇಷ್ಟೆಲ್ಲ ಒದ್ದಾಡಿದ್ದೀನಿ, ಅದಕ್ಕೆ ಬೆಲೆ ಕೊಡಬಾರ್ದ? ಹೌದು, ನೀವು ಕೇಳೋದು ಸರಿ ಇದೆ, ಬಟ್ ಕೊಡಲ್ಲ. ಈಗ ಏನ್ ಮಾಡ್ಕೊಳಂಗಿದ್ದೀರಿ? ನಾವು ಕೊಡಲ್ಲ, ಅವರು ಅದು ಸತ್ಯ, ಕೊಡಲ್ಲ. ಕೊಡಲ್ಲ ಸ್ವಾಮಿ. ಅವ್ರು ನನ್ನ ಜೀವನ ನನ್ನ ಕಾಲಗಳು ಕಸ ಆಗಿ ನೋಡ್ತಾರೆ ಹೊರತು ನೀನೇನೇ ಮಾಡಿದ್ರು ನೀನೇನ್ ಮಾಡಿದೀಯ ಕೊನೆಗೆ ಅಂತಾರೆ ಹೊರತು ಬಿಟ್ರೆ ನೀನ್ ಇಷ್ಟೊಂದು ಸಾಧನೆ ಮಾಡ್ತಲ್ಲಪ್ಪ, ಅವತ್ತು ಊಟಕ್ಕೂ ಇರ್ಲಿಲ್ಲ, ನಮ್ಗೆ ಎಷ್ಟೊಂದು ಏನೋ ನಮ್ಗೆ ಜೀವನ ಮಾಡ್ಸಿದಿಲ್ಲಪ್ಪ ಅನ್ನೋದು ಅವ್ರ ಮನೋಭಾವನಲ್ಲೇ ಬರಲ್ಲ ಸ್ವಾಮಿ. ಹೌದು, ಬರಬೇಕು ಅನ್ನೋದು ಧರ್ಮ, ಬಂದಿಲ್ಲ ಅಥವಾ ಬರಲ್ಲ ಅನ್ನೋದು ಸತ್ಯ. ಈ ಸತ್ಯವನ್ನ ನೀವು ಒಪ್ಕೊಳ್ಬೇಕು. ಭಗವಂತ ಹೇಳಿದ್ನಲ್ಲ, ಇವತ್ತು ನಾನಾದ್ರೂ ಅಷ್ಟೇ, ನನ್ನ ಯಾರೋ ಅಯ್ಯೋ ಎಂತ ಅದ್ಭುತ ಮಾತಾಡ್ತಾರಪ್ಪ, ಅಯ್ಯೋ ದೇವ್ರ ಸಮಾನ, ಅಯ್ಯೋ ಎಷ್ಟು ಅದ್ಭುತವಾಗಿ ಜನಗಳಿಗೆ ಸಮಾಧಾನ ಹೇಳ್ತಾರಪ್ಪ, ದೂರದ ಅಮೇರಿಕದಲ್ಲಿರೋ, ದೂರದ ಆಸ್ಟ್ರೇಲಿಯಾದಲ್ಲಿರೋ, ದೂರದ ಇಸ್ರೇಲಲ್ಲಿರೋ ಅಥವಾ ದೂರದ ರಾಜ್ಯ ಜಿಲ್ಲೆಗಳಲ್ಲಿರೋ ಎಲ್ರಿಗೂ ಕೆಲವೊಮ್ಮೆ ಅನ್ಸಿದ್ರು. ನನ್ನ ಸುತ್ತಮುತ್ತ ಇರೋ ಕೆಲವೊಬ್ಬರಿಗೆ ಏನೋ ಕೂತ್ ಮಾತಾಡ್ತಾನಪ್ಪ ಅಂತ ಅನ್ಸ್ಬೋದು. ನಾನು ಇದೇನಪ್ಪ ಹೊರಗಡೆಯವರೆಲ್ಲ ನನ್ನನ್ನು ಇಷ್ಟು ಹೊಗಳುತ್ತಾರೆ ಅಥವಾ ಇಷ್ಟು ಆರಾಧಿಸ್ತಾರೆ, ಈ ನನ್ನವ್ರು ಹಿಂಗೆ ಅಂದ್ಬಿಟ್ರಲ್ಲ ಅಂತ ನಾನು ಬಿಡಕ್ಕಾಗುತ್ತೆ ಕೆಲಸವಾ? ನಾನು ನಂಬಿರೋದು ನನ್ನ ಈ ಕೆಲಸ ಯಾರೋ ನೊಂದವ್ರಿಗೆ ಒಂಚೂರು ನೆಮ್ಮದಿ ಕೊಟ್ಟರೆ ಭಗವಂತನಿಗೆ ನಾನು ತೃಪ್ತಿಪಡಿಸಬೇಕು ಅಥವಾ ಅವನಿಗೆ ನಾನು ನನ್ನ ರಿಪೋರ್ಟ್ ಕಾರ್ಡ್ ಕೊಡಬೇಕೆ ಹೊರತು ನಾನು ಯಾರನ್ನೂ ಮೆಚ್ಚೋ ಅಗತ್ಯ ಇಲ್ಲ, ಅಥವಾ ಯಾರೂ ನನಗೆ ತುಂಬ ಬಣ್ಣಿಸಲಿ ಮೆಚ್ಚಿಸಲಿ ಇಲ್ಲ. ಮೇಲ್ನೋಟಕ್ಕೆ ಮೊದ್ಲು ಹಂಗೆ ಅನ್ಸೋದು, ಯಾರು ಮೆಚ್ಚಿಬಿಟ್ರೆ ಸಾಕಪ್ಪ, ಅಥವಾ ಯಾರು ಮೆಚ್ಚಿಬಿಟ್ರೆ. ಹೌದು, ಮೆಚ್ಚೋರು ಮೆಚ್ಚುತ್ತಾರೆ, ಅವ್ರದ್ದು ದೇವ್ರಂತ ಮನಸ್ಸು. ಆದರೆ ನಿಮ್ಮ ಸುತ್ತ ಇರುವ ಎಲ್ಲರೂ ನಿಮ್ಮ ಕೆಲಸ, ನಿಮ್ಮ ನಡೆ ನುಡಿಗಳನ್ನ ಮೆಚ್ಚುತ್ತಾರೆ ಅನ್ನೋ ಭ್ರಮೆಯಲ್ಲಿ ನಾವು ಬದುಕಲೇಬಾರ್ದು. ಮೆಚ್ಚಿರ್ಬೇಕು. ನಾನು ಊಟ ತಂದು ಹಾಕದೆ ಅಥವಾ ನಾನು ಸಾಲ ಕೊಟ್ಟೆ ಅಥವಾ ನಾನು ಹಣ ಕೊಟ್ಟೆ ಅಥವಾ ಕಷ್ಟದಲ್ಲಿ ನೆರವಾದೆ, ಆದ್ರೆ ಅದನ್ನ ಅವನು ಸ್ಮರಣೆ ಮಾಡ್ತಾನ ಅಥವಾ ಅವನು ಅದಕ್ಕೆ ಕೃತಜ್ಞನಾಗಿರ್ತಾನ, ಅದು ಅವನಿಗೆ ಬಿಟ್ಟಿದ್ದ, ಅದು ನನ್ನ ಕೈಲಿಲ್ಲ. ನಾನು ಹೆಂಡತಿ ಮಕ್ಳಿಗೆ ಏನು ಮಾಡಿದೆ ಅದು ಸೇವೆ ಅಲ್ಲ, ಅದು ಕರ್ತವ್ಯ. ಅದನ್ನ ಸ್ಮರಣೆ ಮಾಡಿ, ಅಯ್ಯೋ ನನ್ನ ಗಂಡ ಇಷ್ಟು ಕಷ್ಟಪಟ್ರು ಅಥವಾ ನಮ್ಮ ತಂದೆ ಇಷ್ಟು ಕಷ್ಟಪಟ್ರು, ಅವ್ರು ಅದನ್ನ ಸ್ಮರಣೆ ಮಾಡ್ತಾರ, ಅದು ಅವರವ್ರ ವ್ಯಕ್ತಿತ್ವ. ಅದು ಮಾಡುವುದು ಅಥವಾ ಸೇವೆ ಮಾಡುವುದು ಅಥವಾ ಕರ್ತವ್ಯ ಮಾಡುವುದು ಅಥವಾ ಉಪಕಾರ ಮಾಡುವುದು ನಮ್ಮ ವ್ಯಕ್ತಿತ್ವವಾದ್ರೆ ಉಳಿಸ್ಕೊಳ್ಳೋದು ಅದು ಅವ್ರ ಯೋಗ್ಯತೆ. ಹಾಗಾಗಿ ಮಗಳ ವಿಚಾರದಲ್ಲಿ ಈ ಮನೆಗೂ, ಯಾಕಂದ್ರೆ ನಮಗೂ ಗಂಡು ಮಕ್ಳಿಲ್ಲವ, ಅಲ್ಲಿರೋನೊಬ್ಬ ಗಂಡು ಮಗು, ಅವನನ್ನು ಅಳಿಯನಾಗಿ ತಗೊಂಡಿದ್ದೀವಿ. ಅವನು ಗೊತ್ತಿರೋನೆ, ಒಳ್ಳೆ ನಡತೆ, ಒಳ್ಳೆ ಸೌಜನ್ಯ, ಒಳ್ಳೆ ಕ್ಯಾರೆಕ್ಟರ್ ಮತ್ತು ಒಳ್ಳೆ ವ್ಯಕ್ತಿತ್ವ ಉಳ್ಳವನೇ. ಹಾಗಾಗಿ ಮಗಳಿಗೆ ನೋಡುವ, ಒಂದು ವಾರಕ್ಕೊಮ್ಮೆ ಎಲ್ಲರನ್ನು ಕೂರಿಸ್ಬಿಟ್ಟು ವಾರಕ್ಕೊಮ್ಮೆ ಮಗಳಿಲ್ಲಿ ಬಂದು ಹೋಗುತ್ತಾಳೆ. ಅದು ಆ ಮನೆಯೂ ನಿಂದೆ, ಈ ಮನೆಯೂ ನಿಂದೆ, ಹಿಂಗೆ ಓಡಾಡ್ಕೊಂಡಿರು, ಏನು ತಪ್ಪಿಲ್ಲ. ಬಟ್ ಇಲ್ಲಿ ಬಂದ್ಬಿಟ್ಟು ನಾನು ಬರಲ್ಲ ಅದು ಇದು ಅಂದಾಗ ಇಂಥವ್ರನ್ನ ಅಂದರೆ ಆ ಹುಡುಗ ಮನಸ್ಸು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಕಾದಿದ್ರೆ ಇದಕ್ಕಿಂತ ಒಳ್ಳೆ ಸಂಬಂಧವೇ ಸಿಕ್ತಿತ್ತಲ್ಲ. ಒಳ್ಳೆ ಸಂಬಂಧ ಸ್ವಾಮಿ, ಬೇಕಾದಂತ ಕೊಟ್ಟು ಮಾಡ್ತಾರೆ. ಇವಾಗ ನೀವೇ ನೋಡ್ತೀರ ಸ್ವಾಮಿ, ಏನೇ ಮಾಡಿದ್ರು ಎಂತನಾಗ್ಲಿ ಕಾಂಟ್ರಾಕ್ಟ್ ಬೇಸಿಕ್ ನ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗ್ಬೇಕು ಒಟ್ನಲ್ಲಿ. ಹೌದು 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 ಹೌದು. ಅಂಥದ್ರಲ್ಲಿ
ನೀವು ಬಾಡಿಗೆನೋ ದುಡ್ಡು ಇನ್ಯಾವುದೋ ಕಾರಣಕ್ಕೆ ಹಿಂಗೆ ಮಾಡೋದು ತಾಯಿಯ ಲಕ್ಷಣ ಅಲ್ಲ. ಇರ್ಲಿ ಪಾಪ ತಾಯಿ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ. ಬಟ್ ಒಮ್ಮೆ ಸಾಧ್ಯವಾದ್ರೆ ಒಂದು ಕೌನ್ಸಿಲಿಂಗ್ ಕೊಡಿಸಿ, ನನ್ನ ಹತ್ರ ಒಮ್ಮೆ ಮಾತಾಡಿಸಿ, ಇಲ್ಲ ಯಾರೋ ದೊಡ್ಡವರಿದ್ದಾರೆ ಅಂದ್ರೂ ಮಾತಾಡಿಸಿ, ತಪ್ಪಿಲ್ಲ. ಈಗ ಅವ್ರದ್ದೇ ದಾರಿಲಿ ಹೋಗಿ ಇದನ್ನ ಗೆಲ್ಲಬೇಕೆ ಹೊರತು ಹೋಗ್ಬೇಕು ಅಂತ ಜುಟ್ಟಿಡಿದ ಹಾಕಕ್ಕಾಗಲ್ಲ. ಆಗಲ್ಲ ಸಮಯ ಮನ್ಸು ಒಪ್ಪೋದಿಲ್ಲ ಯಾರಿಗಾಗ್ಲಿ. ವಾರಕ್ಕೊಮ್ಮೆ ಬಾ. ನೀನು ಗಂಡನನ್ನು ವಿಶ್ವಾಸಕ್ಕೆ ತಗೊಂಡು ಇಲ್ಲಿಗೆ ಬರ್ಬೇಕೆ ಹೊರತು ವಿರೋಧಕ್ಕೆ ಇಟ್ಕೊಂಡು ಬರೋದಲ್ಲ. ವಿಶ್ವಾಸ ತಗೊಂಡು ನೀನು ಒಂದ್ ತಿಂಗಳಿದ್ದೋಗು, ಗಂಡ ಒಪ್ಪುದ್ರೆ ನಮ್ಮ ತಾಯಿ ಒಂಚೂರು ಹುಷಾರಿಲ್ಲ ರೀ, ಒಂಚೂರು ಹಿಂಗ್ ಮಾಡ್ಕೊಳತ್ತೆ, ನಾನು ಬರ್ತೀನಿ, ವಿಶ್ವಾಸಕ್ಕೆ ತಗೊಂಡ್ರೆ ನಿನಗೋಸ್ಕರ ವಿಷ ಕುಡಿತಾರ ಅವರು. ನೀನು ವಿರೋಧ ಕಟ್ಕೊಂಡು ಬಂದ್ರೆ ಗಂಡತ್ತಿರೋ ಅವ್ರಿಗೆ ಎಷ್ಟಿರ್ಬೇಕು ಮತ್ತೆ. ಈಗ ನಮ್ಮ ಹೆಣ್ಮಕ್ಳ ಒಬ್ಳೆ ಮಗಳು ಅಂದಲ್ಲ ಸ್ವಾಮಿ, ಅಕಸ್ಮಾತ್ ಚೆನ್ನಾಗಿಲ್ಲ ಅಂದ್ರೆ ಇಷ್ಟೊತ್ ಮಗಳು ಹೋಗ್ಬೇಕು. ನಾನು 10 ಗಂಟೆ ಆಗಿರ್ಲಿ ಹೇಳು, ಚೆನ್ನಾಗಿಲ್ಲ ಅಂತ ಇಟ್ಕೆ ಓಡೋಗ್ಬೇಕು ನಾನು. ನಮ್ಮನ್ ಜನ ಉಗುಳ್ತಾರೆ, ನೋಡಪ್ಪ ಒಜ್ಜಿದ್ದು ನಾವ್ ತಿಂದಿರ್ತೀವೋ ಬಿಟ್ಟಿರ್ತೀವೋ ಸೆಕೆಂಡ್ರಿ, ನಾವ್ ತಿಂದನಪ್ಪ ಬಂದ್ ಕಷ್ಟ ಆದ್ರೂ ನೋಡ್ಲಿಲ್ಲಪ್ಪ ಎಂಬ ಒಂದು ಮನೋಭಾವನೆ ಜನಗಳಲ್ಲಿ ಬಂದ್ಬಿಡುತ್ತೆ. ಅದಕ್ಕಾದ್ರೆ ಜನಗಳಿಗಾದ್ರೆ ಇದಕ್ಕೆ ನಾನು ಹೋಗ್ಲೇಬೇಕಲ್ಲ ಈಗ. ಹೌದು 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 ಹೌದು. ಇರ್ಲಿ, ತಂದೆಯಾಗಿ ಇಲ್ಲ, ನನ್ನ ಪ್ರಕಾರ ಇಲ್ಲಿ ಯಾರಲ್ಲೂ ಅತಿಯಾದ ವಿಷ ಅಂತ ಇದೆ ಅಂತ ಹೇಳಲ್ಲ. ಬಟ್ ತಾಯಿ ಮಗಳು ಸ್ವಲ್ಪ ಏನು ಹಠ ಮಾಡ್ತಿದ್ದಾರೆ, ಸತ್ಯ ತಿಳಿಸಿ ತಾಯಿ ಏನು ಮಗಳು ಯಾವಾಗ್ಲೂ ಜೊತೆ ಇರ್ಲಿ ಅಂತ ಅಂದ್ಕೊಳ್ತಿದ್ದಾರೆ. ಅದು ಮೋಹ, ಅದು ತಪ್ಪು ಅಂತ ನಾನು ಹೇಳಲ್ಲ. ಅದನ್ನ ತವ್ರ ಮನೇಲಿ ಇನ್ನು ಮದುವೆ ಆಗದಿರೋ ಮಗಳನ್ನ ಹೇಗೆ ಒಂದು ತಾಯಿ ಪ್ರೀತಿಸಿ ಪಕ್ಕದಲ್ಲೇ ಮಲಗಿಸ್ಕೊಳ್ತಾಳೋ ಹಾಗೆ ಮದುವೆ ಆಗಿರೋ ಮಗಳಿಂದ ಅವಳು ನಿರೀಕ್ಷೆ ಮಾಡಬಾರ್ದು. ಏನೋ ಆಗಾಗ ಬಂದು ಅರ್ಶಿನ ಕುಂಕುಮ ತಗೊಂಡು ಮನೆಯಲ್ಲಿ ಒಂಚೂರು ಓಡಾಡಿ 4 ದಿನ ಇದ್ದು ಹೋದ್ರೆ ಅದು ಚಂದ. ಅಲ್ಲಿ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಇರು ಅಂದಾಗ ಅಲ್ಲಿ ನಿಮ್ ತಂಗಿ ಅಂದ್ರೆ ಇವ್ರ ಅತ್ತೆ ಅವರು ಕೂಡ ಕನ್ಸು ಕಟ್ಕೊಂಡೆ ಮದುವೆ ಮಾಡಿರ್ತಾರಲ್ಲ ಮಗನಿಗೆ. ಕನ್ಸು ಅಂದ್ರೆ ಬೇಕಾದಷ್ಟು ಕನ್ಸು ಇಟ್ಕೊಂಡೆ ಈ ಹುಡುಗಿ ಹಿಂಗೈತೆ, ನನ್ ಮಗ ಒಪ್ತಾನೋ ಇಲ್ಲ ಅಂತ ಹೇಳಿ 10 ಜನ ಕೌನ್ಸಿಲಿಂಗ್ ಮಾಡಿ ಆ ಹುಡುಗನ್ನ ಒಪ್ಸಿ ಮದುವೆ ಮಾಡಿರ್ಕೊಂಡ್ರ ಸ್ವಾಮಿ. ಅದಕ್ಕೆ ನೀವು ಕೊಟ್ಟ ಫಲ ಇಂಥದ್ದು ನನ್ನ ಹೆಂಡತಿ ಕೊಡ್ತಿರೋದು ಇಂಥ ಫಲ ನೋಡಿ ಸ್ವಾಮಿ. ಆಗ್ಲಿ, ತೊಂದ್ರೆ ಇಲ್ಲ. ಮಗಳಿಗೆ ಅಂಥದ್ದೊಂದು ಯಾವುದು ಆಕೆ ಹತ್ರ ಫೋನ್ ಇದ್ರೆ ನೋಡಮ್ಮ, ಈ ವಿಡಿಯೋ ಕೇಳಮ್ಮ, ಈ ಕತೆ ಕೇಳಮ್ಮ. ಎಷ್ಟೋ ಹೆಣ್ಮಕ್ಳು ಕತೆಗಳಿದ್ದಾವೆ. ಅಂದ್ರೆ ಒಳಗಿನ ಕಣ್ಣು ತೆರಿಬೇಕಂದ್ರೆ ಹೊರಗಿನ ಜಗತ್ತಿನಲ್ಲಿರುವ ವಿಚಾರಗಳು ಅವ್ರಿಗೆ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ಬಾಡಿಗೆ ದುಡ್ಡು, ತಿಂಗಳು ಸಂಬಳ ಇವುಗಳು ನಂಬ್ಕೊಂಡ್ರೆ ಇಲ್ಲ. ಇದಕ್ಕಿಂತ ಮುಂಚೆ ಒಂದು ಹೆಣ್ಮಕ್ಳು ಕರೆ ಮಾಡಿದ್ರು, ಕೇಳಿಸ್ಕೊಂಡ್ರೆ ಅವ್ರ ಗಂಡನಿಗೆ ಡಯಾಲಿಸಿಸ್ ಮಾಡಿಸೋ ಕತೆ ಈಗ ಜಸ್ಟ್ ಒಂದ್ ಅರ್ಧ ಗಂಟೆ ಮುಂಚೆ ಕೇಳಿದೆ ಸ್ವಾಮಿ. ಬದುಕಲ್ಲ ಅಂತ ನೋಡ್ರಿ, ಆ ಮಗಳು, ಆ ಹೆಣ್ಣು ಮಗಳು ಎಷ್ಟು ಕಷ್ಟಪಟ್ಟು ನನ್ ಗಂಡನ ಉಳಿಸ್ಕೋಬೇಕು ಅಂತೇಳಿ ಎಷ್ಟು ಕಷ್ಟಪಟ್ಟು ಇದ್ದಾಳೆ, ಆದ್ರೂ ಉಳ್ಕಮ್ಮ ಅದೃಷ್ಟ ಇಲ್ಲ. ಅದೇ ತಂಗಿ ಗಂಡನೂ ತೀರೋದ, ಈ ಹುಡುಗಿ ಇವಾಗ ಇಂಥವ್ರಿಗೆ ಹಿಂಗೆ. ಸ್ವಾಮಿ, ಗಂಡ ಬೇಕು, ಅವನಿಗೋಸ್ಕರ ನಾನು ಕಿಡ್ನಿ ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತ ಭಗವಂತ ಬಿಡ್ಲಿಲ್ಲ. ಸ್ವಾಮಿ ಸರಿ ಸ್ವಾಮಿ, ಸರಿ. ನಮ್ಮ ಜಮೀನಿಂದ ಒಂದಿಷ್ಟು ಐತ್ ಸ್ವಾಮಿ, ಅದು ನಿಮ್ಮ ಒಂದು ನೀವ್ ಅದನ್ನ ಹೇಳಿದ್ರಿ, ನಿಮ್ದು ಒಂಚೂರು ಆ ಕಡೆಗೆ ಹೋಗ್ಬೋದು, ಆ ಕಡೆ ಅವ್ರದ್ದು ಯಾರ್ದೋ ಒಂಚೂರು ಈ ಕಡೆಗೆ ಬರ್ಬೋದು. ಬಹಳ ಪೂರ್ವಜರಿಂದಲೂ ಅವ್ರವ್ರ ಹೆಸರಿ ಮಾಡಿಸ್ಕೊಂಡು ಬಂದಿಲ್ಲ. ಇದು ಹಳೇದೆಲ್ಲ ಈಗ ತಕ್ಕೊಂಡು ಕೂತಿದ್ದೀರಾ. ಹೌದಲ್ಲ? ಹೆಸರು ಬರೆಸಿ ಅವರಿಂದ ನಿಮಗ್ ಬರೆಸಿ ನಿಮ್ಮಿಂದ ಇದು ಹಿಂಗ ಆಗ್ಬಿಟ್ಟಿದೆ ಕತೆ. ನಿಮ್ಗೇನ್ ನಷ್ಟ ಅಂತ ಇಲ್ಲ. ಬಟ್ ಸ್ವಲ್ಪ ನೀವ್ ಹೇಳಿದ್ರಲ್ಲ, ಈ ಅಳತೆ ಮಾಡಿದಾಗ ಅವ್ರು ನಿಮ್ಗೆ ನಿಮ್ದು ಅವ್ರಿಗೆ ಒಂಚೂರು ಹಿಂಗ ಆ ಕಡೆ ಈ ಕಡೆ ಆಗಬಹುದು. ತೀರಾ ನೀವೇ ಸರಿ ಮಾಡ್ಕೊಳ್ಬಹುದಾದ ಕೆಲವು ವಿಚಾರನ ಒಂಚೂರು ಅವ್ರು ಬಿಡ್ಬೇಕು, ಒಂಚೂರು ನೀವು ಬಿಡ್ಬೇಕು. ಕೋರ್ಟ್ಗೆ ಅಲ್ದು ಆಯಸ್ನೆಲ್ಲ ಕಳೆದು ಬಿಡ್ತೀವಿ. ಈಗ ಆಲ್ರೆಡಿ ಎಸಿ ಕೋರ್ಟ್ನಾಗ ಐತ್ ಸ್ವಾಮಿ. ಅದು ನೋಡಿ, ನೀವು ಕೂತ್ ಮಾತಾಡ್ಕೊಳಕ್ ಸಾಧ್ಯ ಇಲ್ವಾ ಅದನ್ನ? ಇಲ್ಲ ಸರ್, ಅವರು ತಮಿಳಿಯನ್ಸ್, ನಾವು ಕನ್ನಡ ಜನ, ಅವ್ರು ಒಪ್ಪೋದಿಲ್ಲ. ಇವಾಗ ಆಸ್ತಿ ಬೆಲೆ ಹೆಚ್ಚು ಬಿಟ್ಟೈತಲ್ಲ. ಆಯ್ತು, ಕಾನೂನಾತ್ಮಕವಾಗಿ ಏನು ಹೋಗಿದ್ದೀರಿ ಅದೊಂದು ವಸ್ಲಿಂದ ಆಚೆ ನಡೆಯುವಂತ ಒಂದು ವ್ಯವಹಾರ. ಅದನ್ನ ತುಂಬಾ ಸ್ಟ್ರೆಸ್ ಮಾಡ್ಕೊಂಡು ಟೆನ್ಷನ್ ತಗೊಂಡು ಒದ್ದಾಡೋದು ಬೇಡ. ಅದ್ರ ಪಾಡಿಗೆ ಅದಾಗ್ಲಿ, ನಿಮ್ಗೆ ಒಳ್ಳೇದೇ ಆಗುತ್ತೆ. ಅದರಿಂದ ನಿಮ್ಗೇನು ನಷ್ಟವೋ ನಷ್ಟ ಅಂತ ಬಳಸಲ್ಲ. ಬಟ್ ಅದರಿಂದ ನೀವೇನ್ ನಿರೀಕ್ಷೆ ಮಾಡ್ತಿದ್ದೀರೋ ಆ ಪಾಲು ಅಥವಾ ಆ ನಿಮ್ಮದೇನಿದೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಬಟ್ ಇಲ್ಲಿ ದ್ವೇಷ ಮಾಡ್ಕೊಳಕ್ ಹೋಗ್ಬೇಡಿ. ಸ್ವಾಮಿ, ಈಗ ನಮ್ಗೆ 58, ನಾಳೆ 27ಕ್ಕೆ 59 ಬೀಳುತ್ತೆ ಸ್ವಾಮಿ. ಸುಮಾರು ಅದೊಂದು ನನ್ ಮಿಷಿನ್ ಹೇಳ್ಕೊಂಡು ಹೋಗಕ್ಕೆ ಟ್ರ್ಯಾಕ್ಟರ್ ತಗೊಂಡ್ ಅಂತ ಇದೀನಿ. ತಗೋಣ ಬೇಡವ? ಏನು ಇರೋ ಇಬ್ಬಳು ಗಂಡೆ ಐತಿ, ಜಮೀನ್ ಐತೆ ಅಂತಿ. ಅದ್ರಾಗೆ ನಮ್ಗೆ ಏನಂದ್ರೆ ಜಮೀನಾಗ ಏನೋ ನನ್ಗೆ ಉತ್ಪಾದನೆ ಮಾಡಿ ನಾನು ಜೀವನ ಮಾಡಿಲ್ಲ ಸ್ವಾಮಿ. ಇದುವರೆಗ ಐತೆ. ನಾನೇನ್ ಮಾಡಿದ್ರು ನಾ ಮಿಷಿನ್ ಹೇಳ್ಕೊಂಡೆ ಜೀವನ ಮಾಡ್ತಾ ಇದೀನಿ ಸ್ವಾಮಿ. ಅದಕ್ಕೆ ಒಂದ್ ಟ್ರ್ಯಾಕ್ಟರ್ ಮಾಡೋಣ ಅಂತ ಮಾಡಿದೀನಿ. ಸೆಕೆಂಡ್ ಹ್ಯಾಂಡ್ ಮಾಡೋಣ ಬೇಡ, ವಯಸ್ಸಾಗೈತೆ, ಹೊಂಟ್ಕೊಂಡು ಬೇಡ ಸುಮ್ನೆ ಇದ್ಬಿಡು ಹೋಗ್ತೀರಾ? ಇಲ್ಲ, ಮಾಡೋ ಧೈರ್ಯ ಐತೆ, ಏನ್ ನಮ್ ಜೀವ ಯಾವಾಗ ಹೋಗುತ್ತೆ ಯಾವಾಗ ಇಲ್ವೋ ಮಾಡೋ ಪ್ರಯತ್ನ ಮಾಡು ಅಂತಂದ್ರೆ ಸ್ವಾಮಿ, ನಿಮ್ಮ ಅನುಗ್ರಹದಿಂದ ಮುಂದೆ ದಾರಿ ಏನ್ ಹೇಳ್ತೀರ ನೋಡಿ ಸ್ವಾಮಿ. ಆಯ್ತು ನೋಡಿ, ನಮ್ಮಲ್ಲಿ
ಮಹಾನುಭಾವರು ದೇವೇಗೌಡರಿದ್ದಾರೆ ನೋಡಿದ್ದೀರಲ್ಲ, ಅಥವಾ ಅವ್ರ ಬಗ್ಗೆ ಕೇಳಿದ್ದೀರಲ್ಲ. ಹೌದು ಸ್ವಾಮಿ. ಇವತ್ತಿಗೂ ಕೂಡ ಅವ್ರಿಗೊಂದು 94, 95, 96 ವಯಸ್ಸು ಅಂದ್ಕೊಳ್ತೀನಿ. ಇವತ್ತಿಗೂ ಅವರು ರಾಜಕೀಯ ಕೆಲಸವನ್ನು ಮಾಡ್ತಲೇ ಇದ್ದಾರೆ. ಹ್ಞೂ ಸ್ವಾಮಿ, ಹ್ಞೂ ಸ್ವಾಮಿ, ಹ್ಞೂ ಸ್ವಾಮಿ. ಅಯ್ಯೋ ಬಿಡು, ಅವ್ರ ಹಂಗ ನೋಡಿದ್ರೆ ಕೋಟಿ 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 ಇದೆ, ಅಥವಾ ಏನೋ ಅವ್ರು ಭಗವಂತ ಅವರಿಗೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ, ಅವ್ರು ಸುಮ್ಮನೆ ಎಲ್ಲೋ ಇರ್ಬೋದಿತ್ತು. ಹ್ಞೂ ಸ್ವಾಮಿ, ಹ್ಞೂ ಸ್ವಾಮಿ. ನಾವು ಯಾವುದರಿಂದ ಅನ್ನ ತಿಂದವೋ ಅದನ್ನ ಕೊನೆ ಕ್ಷಣದವರೆಗೂ ನಾಳೆ ಇನ್ನೂ ನಾನು 100 ವರ್ಷ ಬದುಕ್ತೀನಿ ಅನ್ನೋ ತರ ಮಾಡ್ತಾನೆ ಇರ್ಬೇಕು ಅದನ್ನ. ಹ್ಞೂ ಸ್ವಾಮಿ, ಹ್ಞೂ ಸ್ವಾಮಿ, ಹ್ಞೂ ಸ್ವಾಮಿ. ನಿಮಗೆ ಅನ್ನ ಕೊಡ್ತು, ನೀವೊಂದು ಟ್ರ್ಯಾಕ್ಟ್ರಿ ಹಾಕಿ ಇನ್ನೂ ದುಡಿಮೆ ಮಾಡಿ, ಅಥವಾ ನಿಮಗೆ, ಯಾಕಂದ್ರೆ ದುಡಿಮೆ ಮಾಡಿ ಅನ್ನೋದಕ್ಕಿಂತ ನಿಮ್ಗೆ ಅದರಿಂದ ಒಂದು ನೆಮ್ಮದಿ ಸಿಗುತ್ತೆ. ನೆಮ್ಮದಿ, ಪೂರ್ತಿ ನೆಮ್ಮದಿ ಇರುತ್ತೆ ಸ್ವಾಮಿ. ಅದಕ್ಕೆ 10 ರೂಪಾಯಿ ದುಡಿತೀವಿ ಅಂತ ಹೋದ್ರೆ ಅಲ್ಲಿ ಹೋದಾಗ 20 ರೂಪಾಯಿನೂ ಸಿಗ್ಬೋದು ಸ್ವಾಮಿ. ಅಲ್ಲಿ ಹೇಳಿ ಕೇಳಿ ಬರ್ತಾ ಇಲ್ಲ ನಮ್ಗೀಗ. ಅದಕ್ಕೆ ಹೇಳ್ತಾ ಇದ್ದೀನಿ, ಟ್ರ್ಯಾಕ್ಟ್ರಿ ಇಟ್ಕೊಂಡಾಗ ಇನ್ನೊಂಚೂರು ಲಾಭವೇ ಹೊರತು ನಷ್ಟ ಏನಿಲ್ಲ. ಅಥವಾ ನಷ್ಟ ಏನಿಲ್ಲ ಸ್ವಾಮಿ. ಟ್ರ್ಯಾಕ್ಟ್ರಿ ಇಟ್ಟಾಗ ಅಯ್ಯೋ ಸಪರೇಟ್ ಟ್ರ್ಯಾಕ್ಟ್ರಿ ಕಳಿಸಿ ಅದು ಮಿಷಿನ್ ತರೋದ್ರ ಬದಲು ಯಾರೋ ಇರೋರ್ನ ಒಂಚೂರು ಕರೆಯ ಅಂತ ಹೇಳ್ತಾರೆ. ಅದ್ರ ಬದಲು ನಿಮ್ದೇ ಇದ್ದು ಬಿಟ್ರೆ ಹೋಗೋದು, ಅದಕ್ಕೂ ಒಂದ್ ಜಸ್ಟ್ ಚಾರ್ಜ್ ಸೇರ್ಸೋದು, ಟ್ರ್ಯಾಕ್ಟ್ರಿಂದ ತಂದಿದೀವಪ್ಪ ಅದಕ್ಕೂ ಒಂಚೂರು ಸೇರ್ಸ್ಕೊಡ್ಬೇಕು ಅಂತ ಹೇಳ್ಬೋದು. ಹಾಗಾಗಿ ಟ್ರ್ಯಾಕ್ಟ್ರಿ ತಗೊಳ್ಳಿ, ಈ ಕಡೆ ಇನ್ನೂ ಮುಂದುವರಿರಿ. ನಾವ್ ಹೇಳ ದೇವೇಗೌಡರನ್ನ ಯಾಕೆ ಹೇಳದೆ ಅಂದ್ರೆ ಕ್ಷಣದವರೆಗೂ ಅವ್ರು ಈಗಲೂ ವಿಧಾನ ಪರಿಷತ್ ಅಥವಾ ಅಲ್ಲೆಲ್ಲೋ ಪರಿಷತ್ಗೆ ಹೋಗಿ ಅಲ್ಲಿ ಕಲಾಪದಲ್ಲಿ ಕೂತ್ಕೊಳ್ತಾರೆ, ಮಾತಾಡ್ತಾರೆ. ಹಂಗೆ ನಾವು ನಮ್ಗೆ ಅನ್ನ ಕೊಟ್ಟ ಕ್ಷೇತ್ರವನ್ನ ಭಗವಂತ ಎಲ್ಲಿವರೆಗೂ ಇನ್ನು ಎದ್ದೇಳಕ್ ಆಗಲ್ಲ, ಒಂದು ಮಾತು ನನ್ನಿಂದ ಹೊರಡಲ್ಲ ಅಂತ ಶಕ್ತಿ ಅಲ್ಲಿವರೆಗೂ ನಾವು ಅದನ್ನ ಮಾಡ್ತಾನೆ ಇರಬೇಕು. ದುಡ್ಡಿಗೋ ಅದು ಇನ್ಯಾರ್ದು ಮದುವೆ ಮಾಡ್ಬೇಕಿಲ್ಲ, ಇನ್ನೇನೋ ಬಂಗ್ಲೆ ಮಾಡ್ಬೇಕಿಲ್ಲ, ಬಿಡಿ ಸ್ವಾಮಿ ಇನ್ನೇನು ಅಂತ ಹೇಳಂಗಿಲ್ಲ. ಇನ್ನೂ ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಜನರು ಪ್ರೀತಿ ಕೊಟ್ಟಿದ್ದಾನೆ. ಒಂದು ಟ್ರ್ಯಾಕ್ಟರ್ ಹಾಕಿ ಅದರಿಂದ ಇನ್ನೂ ಚೆನ್ನಾಗಿ ನಡೆಯುತ್ತೆ. ದುಡ್ಡು ಅನ್ನೋದಕ್ಕಿಂತ ಅದರಿಂದ ನಿಮಗೂ ಅದೊಂದು ನೆಮ್ಮದಿ ಮಾರ್ಗ. ನೆಮ್ಮದಿ ಸ್ವಾಮಿ. ನಾವು ಈ ಊರಾಗ ಇಷ್ಟೊಂದ್ ಕಲಾಪ ಇಕ್ಕೊಂಡು ಆ ಕಡೆ ತುಮಕೂರು ಡಿಸ್ಟಿಕ್ ಎಲ್ಲ ಒಂದ್ ಕಡೆ ಹೋಗ್ತೀವನ್ರಿ, ಅಲ್ಲಿ 4-5 ಜನ ಹೊಸ ಜನ ಒಂಥರ ಟೂರ್ ಮಾಡಿದಾಗ ಒಂದ್ 3 ತಿಂಗಳು ಯಾರೋ ಹಿಂಗೆ ನಾವ್ ಅಮೆರಿಕ ಹೋದ್ವಿ, ಅಲ್ಲಿಗೆ ಹೋದ್ವಿ, ಇಲ್ಲಿಗೆ ಹೋಗ್ತೀವಿ ಅಂತಾರಲ್ಲ, ಹಂಗೊಂದ್ 3 ತಿಂಗಳು ಟೂರ್ ಮಾಡಿದಾಗ ಹೊಸ ಜನ ಸಿಗುತ್ತೆ, ಹೊಸ ಇದು ಜನಬಳಕೆ ಆಗುತ್ತೆ, ಏನೋ ಒಂಥರ ನೆಮ್ಮದಿ. ಆಗ್ಲಿ ನೀವು ಅದನ್ನ ಮಾಡಿ ಟ್ರ್ಯಾಕ್ಟರ್ ತಗೊಳ್ಳಿ, ನೀವು ಮುಂದುವರಿಸಿ. ದೇವ್ರು ನಿಮ್ಗೆ ಎಲ್ಲ ಒಳ್ಳೇದು ಮಾಡ್ತಾನೆ. ಮಗಳ ವಿಚಾರವೂ ಕೂಡ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಎಲ್ಲ ಸರಿ ಹೋಗುತ್ತೆ. ನೀವು ಅದ್ರಲ್ಲಿ ಆತಂಕ ಪಡಬೇಡಿ. ನೀವೇ ಕರೆ ಮಾಡ್ತೀರಾ, ದೇವ್ರ ದಯೆಯಿಂದ ಎಲ್ಲವೂ ಸರಿ ಹೋಗುತ್ತೆ. ಈ ವಿಚಾರದಲ್ಲಿ ಮಗಳ ಕೈಲಿ ಒಮ್ಮೆ ಮಾತಾಡ್ಸಿಕ್ ಸಾಧ್ಯ ಆದ್ರೆ ಮಾತಾಡಿಸಿ, ಇಲ್ವಾ ಮುಂದಿನ ಒಂದು 6 ತಿಂಗಳ ಸಮಯದಲ್ಲಿ ಇವೆಲ್ಲವೂ ಚೆನ್ನಾಗಿ ಇತ್ಯರ್ಥವಾಗುತ್ತೆ. ತುಂಬಾ ರಫ್ ಆಗಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಯಾರಾದ್ರೂ ಅಷ್ಟೇ. ಅದೇ ದಾರಿಲಿ ಹೋಗಿ ಮೊದ್ಲು ವಾರಕ್ಕೊಮ್ಮೆನೋ ಹಿಂಗ ಬಂದು ಹೋಗೋಕೆ ಒಂದು ಒಪ್ಪಂದ ಮಾಡ್ಕೊಂಡು ಎಲ್ಲ ಕೂತು ಮಾತಾಡ್ಕೊಂಡು ಅದು ಸರಿ ಹೋಗುತ್ತೆ. ಬಟ್ ಇದೆಲ್ಲೂ ಹೊರಗಡೆ ದೊಡ್ಡ ತುಂಬಾ ಜನ ಸೇರಿಸಿ ಮಾಡುವಂತದ್ದು ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಅವ್ರು ಏನೇನೋ ಕತೆ ಕಟ್ಟಿಬಿಡ್ತಾರೆ, ಬೇಡ. ಟ್ರ್ಯಾಕ್ಟರ್ ಮಾಡಿ ಮೆಷಿನ್ ಯಥಾವತ್ತು ಮುಂದುವರಿಲಿ, ಎಲ್ಲ ರೀತಿಯಲ್ಲೂ ಒಳ್ಳೇದಾಗ್ಲಿ. ಭಗವಂತ ಈ ವಯಸ್ಸಲ್ಲಿ ನಿಮ್ಮನ್ನ ಇಷ್ಟು ಲವಲವಿಕೆಯಿಂದ ಇಟ್ಟಿದ್ದಾನೆ, ಅದು ನಿಮ್ಮ ಪಾಲಿಗೆ ಭಗವಂತ ಕೊಟ್ಟರು ವರ. ಅದರಿಂದಲೇ ನಮ್ ಜೀವನ. ಅದ್ರಲ್ಲಿ ನಾನು ಹೊರಗಡೆ ಹೋದಾಗಲೇ ಚೆನ್ನಾಗಿರ್ತೀವಿ, ಮನ್ಯಾಗ ಬಂದಾಗಲೇ ಒಂಥರ ಏನೋ ಕಳ್ಕೊಂಡಿದ್ದೀನೋ, ಹೊರಗಡೆ ಎಷ್ಟು ಚೆನ್ನಾಗಿದ್ವಲ್ಲ, ಏನ್ ಕತೆ. ಇವಾಗ ನೀವ್ ಭಾಷಣ ಮಾಡ್ಬೇಕಾದ್ರೆ ನಿಮ್ಗೊಂಥರ ಖುಷಿ ಇರುತ್ತಲ್ಲ, ಆತರ ನಾವು ಓದ್ತಕ್ಕಂತ ಖುಷಿಯಾಗಿರ್ತೀವಿ ಸ್ವಾಮಿ. ಊಟ ಮಾಡ್ತೀವೋ, ನಿದ್ದೆ ಮಾಡ್ತೀವೋ, ಮಲಗ್ತೀವೋ, ಇದ್ದಾಡ್ತೀವೋ ಅದು ಗೊತ್ತಿಲ್ಲ, ನೆಮ್ಮದಿಯಾಗಿದ್ದು ಬರ್ತೀವಿ ಅಂದ್ರಲ್ಲ ಹೊರಗಡೆ ಹೋದಾಗ. ಸತ್ಯ ಅದೇ ಕಾಯಕಕ್ಕೆ ಕರ್ಮ ಭೂಮಿಗಿರುವ ಶಕ್ತಿ ಅದೇ. ಅಬ್ದುಲ್ ಕಲಾಂ ಅವರು ಹೇಳೋರಂತೆ, ಅಯ್ಯ ನಾನು ಸಾಯ್ಬೇಕಾದ್ರೂ ಎಲ್ಲೋ ಓದ್ತಾ ಪಾಠ ಮಾಡ್ತಾನೆ ಸತ್ರೆ ನನಗೆ ನೆಮ್ಮದಿ ಅನ್ನೋರಂತ. ಪಾಪ ಮಹಾನುಭಾವರು ಹಾಗೆ ಹೋಗ್ಬಿಟ್ರು. ಅದೇ ಸ್ವಾಮಿ, ಅದೇ ಪಾಠ ಹೇಳ್ತಾ ರಾಷ್ಟ್ರಪತಿ ಆಗಿದ್ದವ್ರು ಅವರು. ರಾಷ್ಟ್ರಪತಿ ಆದ್ಮೇಲೂ ಕೂಡ ಶಾಲಾ ಕಾಲೇಜ್ಗೆ ಹೋಗಿ ಅವರು ಉಪನ್ಯಾಸ ಪಾಠಗಳನ್ನು ಮಾಡ್ತಾ ಇದ್ರು. ಅವರು ನನ್ನ ಜೀವನದ ಕೊನೆ ಕ್ಷಣದವರೆಗೂ ನಾನು ಪಾಠ ಮಾಡ್ತಾನೆ ಇರಬೇಕು ಅನ್ನೋರಂತೆ. ಅದೇ ನಾನ್ ಹೇಳೋದೇ ಸ್ವಾಮಿ, ನಾವ್ ಯಾರನ್ನ ಅದು ಓಟು ಕುಟ್ಟಾಕಿದ್ರೆ ನನ್ ಮಿಷಿನ್ ಓಟು ಕುಟ್ಟಾಕಿರೋ ಒಂದ್ 70,000 ರಿಂದ 80,000 ರೂಪಾಯಿ ಹೋಗುತ್ತೆ ಸ್ವಾಮಿ. ಇವತ್ ಬೇಡ 50,000 ರೂಪಾಯಿ ಹೋಗುತ್ತೆ ಲಾಸ್ಟ್. ಆದ್ರೂ ಒಂದ್ ಸೀಸನ್ಗೆ ಹೋದ್ರೆ 1 ಲಕ್ಷ ರೂಪಾಯಿ ದುಡಿತೀನಿ ಸ್ವಾಮಿ. 3 ತಿಂಗಳೊಳಗಾಗಿ, ಬೇಡ 4 ತಿಂಗಳೊಳಗಿನ 1 ಲಕ್ಷ ರೂಪಾಯಿ ದುಡ್ತೇನೆ. ಯಾರ ಕೇಳ್ತೀವಿ ಅಂತ ನೋಡು, ನನ್ ಬೇಕಾದ್ರೆ ನನ್ ಸಂಬಳ ಕೇಳ್ರಿ, ನನ್ ಮಿಷಿನಿಗೆ ವ್ಯಾಲ್ಯೂ ಕಟ್ಟಬೇಡ್ರಿ. ನನ್ ಸಂಬಳ ಇಕ್ಕೊಂಬಿಡ್ರಿ, ನನ್ ಮಿಷಿನ್ ವ್ಯಾಲ್ಯೂ ಕಟ್ಟಬೇಡ್ರಿ. ಅದ್ ನಿಮ್ ದೊಡ್ಡ ಗುಣ. ನಿಮ್ಮ ಮನೆ, ನಿಮ್ಮ ಸಂಸಾರವನ್ನೆಲ್ಲ ಸಾಕಿರೋ ಅದನ್ನ ನೀವು ಕಾಪಾಡ್ಕೊಳ್ಳಿ. 1 ರೂಪಾಯಿ ನಾನು ಚಾಕ್ಲೇಟ್ ತಿನ್ನ ಸ್ವಾಮಿ, ಆ ದುಡ್ಡು ಹೇಳ್ಕೊಂಡೆ ನಾನು ತಿನ್ಬೇಕಾಯ್ತೆ, ಬಿಟ್ರೆ ಬೇರೆ ದುಡ್ಡು ಅಂತ ನಾನು ದುಡ್ದಿದ್ದು ಯಾವ್ದು ಇಲ್ಲ ಸ್ವಾಮಿ. ಅದ್ರಾಗ ದುಡ್ದಿದ್ದೆ ನಾನು ದುಡ್ಡಿದ್ದೀರಿ, ಧರ್ಮವಾಗಿ ಬದುಕಿದ್ದೀರಿ. ಈ ಜನ್ಮದಲ್ಲಿ ಅದು ನಿಮಗೆ ಸಂಗಾತಿಗಿಂತ ಹೆಚ್ಚಾಗಿ ನಿಮ್ಮನ್ನು ಸಾಕಿ ಸಲಹಿದೆ. ಯಾವಾಗಲೂ ನೀವು ಕೃತಜ್ಞತರಾಗಿರಿ. ಅದಕ್ಕೆ ಇನ್ನೂ ಏನೇನು ಮಾಡ್ಬೋದೋ, ಟ್ರ್ಯಾಕ್ಟರ್ ತರೋದು,
ಅಥವಾ ಹ್ಮ್ ಸ್ವಾಮಿ. ಎಲ್ಲ ಮಾಡಿ, ಏನು ತೊಂದರೆ ಇಲ್ಲ. ಅದನ್ನ ಅದ್ರ ಕಡೆ ಈಗ ನಿರ್ಲಕ್ಷ್ಯ ಮಾಡಿಬಿಟ್ರೆ ಇನ್ನೂ ಹಬ್ಬ ಅಂದ್ರೆ ದೇವ್ರ ದಯಿಂದ ನೀವು ಒಂದು 40 ವರ್ಷ ಇದ್ದು ಬಿಟ್ರಿ ಎಂದುಕೊಳ್ಳಿ. ಈಗ ನೀವು ಇನ್ನೇನು ಬಿಡಪ್ಪ ಅಂತ ಅದನ್ನ ಬಿಟ್ಬಿಟ್ರಿ, ಆದಾಯ ಇಲ್ದಂಗೆ ಆಯ್ತು. ಏನು ಮಾಡ್ತೀರ ಅವಾಗ? ನಾವ್ ಅದನ್ನೇ ಯೋಚನೆ ಮಾಡೋದು. ಇವತ್ತಿನ ಕಾಲಕ್ಕೆ ಹಿಂಗೆ ಬಿಡ್ತಾ ಅಂದ್ಬಿಟ್ರೆ ಬಿಡು ಈ ವರ್ಷ ಏನೋ ಬೇಡ ಅಂತ ಹೇಳಿ ಮುಂದ್ ವರ್ಷಕ್ಕೆ ಸುಮ್ಮನೆ ಅದೇ ಅಂದ್ರೆ ಮುಂದಿನ ವರ್ಷ ನನಗೆ ಕಷ್ಟ ಬಂತಂದ್ರೆ ಯಾರು ಕೊಡ್ತಾರೆ? 10 ರೂಪಾಯಿ ಕೊಡ್ತಾರೆ. ಇದ್ರಿರೋ ಮತ್ತೆ ಎಲ್ಲ ಹೋಗಿ ಒಂದ್ ಚೀಲ ಹೊಡೆದ್ರೆ 150 ರೂಪಾಯಿ ಕೊಡ್ತಾರಲ್ಲ, ಒಂದು ಆಸೆ ಐತೆ ಸ್ವಾಮಿ ಇವತ್ತಿಗೂ. ಇದನ್ನ ಹೆಚ್ಚು ಏನೇ ಮಿಕ್ಸಿ ತಂದ್ರು ಹಸೆ ಕಲ್ಲನ್ನ ರುಬ್ಬ ಕಲ್ಲನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ ದೊಡ್ಡವರು. ಅದೇ ಸ್ವಾಮಿ, ಅದೇ ಅದೇ ಏನೇ ಕಾಲ ಬದಲಾದ್ರು ಅಥವಾ ಏನೇ ವಯಸ್ಸಾಗಿ ಬಿಡಪ್ಪ ಇನ್ನೇನು ಅನ್ನಂಗಿಲ್ಲ, ಏನು ಮಕ್ಳಿಲ್ಲ ಅಲ್ಲಿ ಸಾಕೋಕೆ, ನಿಮ್ ದಾರಿಯನ್ನು ನೀವು ಒಳ್ಳೆ ರೀತಿಯಲ್ಲಿ ಆಪತ್ ಕಾಲಕ್ಕೆ ಅಂತ ಒಂದಷ್ಟು ಕೂಡಿಟ್ಕೊಳ್ಬೇಕು. ಅದು ಮಿಷಿನ್ಗೆ ಅಥವಾ ಯಂತ್ರಕ್ಕೆ ನೀವೆಷ್ಟು ಒಳ್ಳೆ ರೀತಿ ಯೋಚಿಸ್ತೀರೋ ಅಷ್ಟೇ ನಿಮ್ಮ ಬದುಕಿನ ಕೊನೆಗಳಿಗೆ ಚೆನ್ನಾಗಿಡುತ್ತೆ. ದೇವ್ರು ಚೆನ್ನಾಗಿಡ್ಲಿ. ನಿಮ್ಮ ಮನೆಯ ಎಲ್ಲ ಗೊಂದಲಗಳು ಬೇಗ ಪರಿಹಾರವಾಗಲಿ, ಎಲ್ಲ ಒಳ್ಳೇದಾಗುತ್ತೆ. ಧೈರ್ಯವಾಗಿರಿ, ಶುಭವಾಗಲಿ. ಸರಿ ಸರ್, ತುಂಬಾ ಥ್ಯಾಂಕ್ಸ್. ಹಾ ಭಗವಂತ ನೋಡಿ, ಆ ತಾಯಿ ಬಗ್ಗೆ ನಾನೇನು ಅನ್ಲಿಕ್ಕೆ ಹೋಗಲ್ಲ, ಆದರೂ ನಾನು ಹೇಳೋದಿಷ್ಟೇ. ಮದುವೆ ಮಾಡಿಕೊಟ್ಟಾದ ಮೇಲೆ ಎಂಥ ಗಂಡ್ಮಕ್ಳಿಲ್ಲದ ತಂದೆ ತಾಯಿ ಕೂಡ ಓದು ಮನೆಯಲ್ಲಿ ನೀನು ಚೆನ್ನಾಗಿರವ ಅಂತ ಹೇಳೋ ದೊಡ್ಡ ಮನಸ್ಸು ಮಾಡಬೇಕು. ಹಾಗಂತ ತಾಯಿಯಾದ ಅಥವಾ ಹೆಣ್ಮಗಳು ತಂದೆ ತಾಯಿಯನ್ನು ನೋಡಬಾರ್ದು ಅಂತ ಇಲ್ಲ. ಅಯ್ಯೋ, ಗಂಡಿನ ಅಪ್ಪ ಅಮ್ಮ ಮಾತ್ರ ಅಪ್ಪ ಅಮ್ಮನೇ, ಹೆಣ್ಣಿನ ಅಪ್ಪ ಅಮ್ಮನೂ ಅಪ್ಪ ಅಮ್ಮನೇ. ಬಟ್ ಮಿನಿಮಮ್ ಅವ್ರ ಕಡೆನೂ ಗಮನ ಕೊಡಬೇಕು, ಅವ್ರಿಗೂ ಒಂದು ಪ್ರೀತಿ ಆರೈಕೆಗಳನ್ನ ಮಾಡಬೇಕು, ಅದೇ ಒಳ್ಳೆಯದು. ಹಾಗಂತ ಹೆತ್ತ ಮಗಳನ್ನು ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ, 2 ಮನೆಗೂ ಒಳ್ಳೇದಲ್ಲ. ಅದು ಶುಭವಾಗಲಿ, ಒಳ್ಳೇದಾಗಲಿ.